Hello students, ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel. So let's revise the very first chapter of chemistry. ಯಾವುದದು? Chemical reactions and equations ನ ನಾವು ರಿವೈಸ್ ಮಾಡೋಣ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಚಾಪ್ಟರ್ ರಿವಿಷನ್ ಮಾಡೋದ್ರಿಂದ half of your problem related to the chemistry ನಾವು ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಇನ್ನೂ ತುಂಬ ಜನ ಮಕ್ಕಳಿಗೆ ಕೆಮಿಕಲ್ ಕಂಪೌಂಡ್ಸ್ ಬರೆಯೋದು ಕನ್ಫ್ಯೂಷನ್ ಇದೆ, ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಹಾಗಿದ್ದಾಗ ಹೌ ಡು ವಿ ಗೋ ಹೆಡ್? ಸೊ ಎಲ್ಲ ಎರರ್ಸನ್ನು ನಾವು ಫಸ್ಟ್ಗೆ ಕ್ಲಿಯರ್ ಮಾಡ್ಕೊಂಡು ಮುಂದೆ ಮುಂದೆ ಕಲಿತಾ ಹೋಗ್ಬೇಕಲ್ವಾ? ತುಂಬ ಡೌಟ್ಸ್ ಇಟ್ಕೊಂಡೇ ಕೆಮಿಸ್ಟ್ರಿಯನ್ನು ಮುಂದೆ ಕಲಿತಾ ಹೋದರೆ ನಿಮಗೆ ಅರ್ಥ ಆಗಲ್ಲ. ಸಮ್ವೇರ್ ಯು ಫೀಲ್ ಲೈಕ್ ಸ್ಟಕ್, ರೈಟ್? ಸೊ ಲೆಟ್ಸ್ ಬಿಗಿನ್ ಅವರ್ revision class today. I'm just waiting for you all to join to my class specifically. ನಾನು ಎರಡು ರಿವಿಷನ್ ತಗೊಂಡಿದ್ದೀನಿ. ಒಂದು ವಿತ್ ದ ಕಂಟೆಂಟ್, ಪಿ ಪಿ ಟಿ ಕಂಟೆಂಟ್. ದಿ ಅದರ್ ಒನ್ ಇಸ್ ದಿ ಎನ್ ಸಿ ಆರ್ ಟಿ ಪಿ ಡಿ ಎಫ್. ಸೊ ಎಷ್ಟು ಜನ ನೀವು ಎನ್ ಸಿ ಆರ್ ಟಿ ಪಿ ಡಿ ಎಫ್ನ ಓದ್ತೀರಾ? ಯಾಕೆ ಗೊತ್ತಾ? ಫೈನಲ್ ಎಕ್ಸಾಮಿನೇಷನಲ್ಲಿ ಕರೆಕ್ಷನ್ಸ್ ಮಾಡ್ತಾರೆ ತಾನೆ. ಇಟ್ ಕುಡ್ ಬಿ CBSE ಬೋರ್ಡ್ ಆರ್ ಸ್ಟೇಟ್ ಬೋರ್ಡ್. ಆ ಫೈನಲ್ ಎಕ್ಸಾಮ್ಸ್ ಕರೆಕ್ಷನ್ ಟೈಮ್ನಲ್ಲಿ ನಿಮ್ಮ ಆನ್ಸರ್ಸ್ದು ಕೀ ಪ್ಯಾಟರ್ನ್ ಅವ್ರು ಎಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ? ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಿಂದನೇ ಸೆಲೆಕ್ಟ್ ಮಾಡುವಂಥದ್ದು. ಸೊ ಪ್ಯಾರಲಲ್ ಆಗಿ ತಗೊಂಡು ಹೋಗೋಣ. ಸೊ ಅಗೈನ್ welcoming you all to our channel with full of energy. So yes Veena, hi Ambika, hi Sudarshan, hi Vishesh. So I remember you all. So Vishesh is from Uttar Kannada, Haliyaldinda idare, join agidare. Veena is from Koppal. Ambika, can you please type the place you're from because I just forgot it. Sudarshan is from Bangalore. Yes. ಸೊ ಐ ರಿಮೆಂಬರ್ ಸುದರ್ಶನ್ ಬ್ಯಾಂಗ್ಳೂರಿನ ಅಂತ ಹೇಳಿ ಲಾಸ್ಟ್ ಟೈಮ್ ಅವ್ರು ಹೇಳಿದರು ಪ್ರೀವಿಯಸ್ ಲೈವ್ನಲ್ಲಿ. ಐ ಗೆಸ್ ವಿ ಶುಡ್ ಎಸ್ ಗಾಟ್ ಇಟ್. ಅಂಬಿಕಾ ಇಸ್ ಫ್ರಮ್ ಬೀದರ್. ಓಕೆ, ಸೊ ನೋಡಿ ಎಲ್ಲಿಂದೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಸೊ ವೆಲ್ಕಮ್ ಯು ಆಲ್. ಲೆಟ್ಸ್ ಬಿಗಿನ್ ಆ ಸೆಷನ್. ಈ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಕೇಳಿದ್ರೆ, ಕೀಪ್ ಯೋರ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಓಪನ್. ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿಟ್ಕೊಳ್ತೀರಾ? ಚಾಪ್ಟರ್ 1 ಇದೆ, ಕಾಣ್ತಾ ಇದೆಯಾ? ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಚಾಪ್ಟರಿಂದ ನಾವು ರಿವಿಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಏನು ಮಾಡ್ಬೇಕು ಮೇಡಮ್ ಇದರಲ್ಲಿ ಅಂತ ಹೇಳಿದ್ರೆ, ಕೆಲವೊಂದು ಕೀವರ್ಡ್ಸ್ನ ಹುಡುಕ್ತಾ ಹೋಗೋಣ ನಾವು. ಫಸ್ಟಿಗೆ ನಾನು ಈ ಒಂದು ಪ್ಯಾರಾಗ್ರಾಫ್ನ ಕಾನ್ಸಂಟ್ರೇಟ್ ಮಾಡ್ತೀನಿ. ಕಾಣ್ತಾ ಇದೆಯಾ ಶ್ರೇಯಸ್? ಹಾಯ್ ಶ್ರೇಯಸ್. ಫಾಂಟ್ ಕಾಣ್ತಾ ಇದೆಯಾ? ಕ್ಲಿಯರ್ ಇದೆಯಾ? ವೀಣಾ, ಕ್ಯಾನ್ ಯು ಪ್ಲೀಸ್ ಟೆಕ್ಸ್ಟ್ ಮೀ ವೆದರ್ ದ ಫಾಂಟ್ ಇಸ್ ವಿಸಿಬಲ್? ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಟೆಕ್ಸ್ಟ್ ಮೆಸೇಜಸ್. ಎಸ್, ಥ್ಯಾಂಕ್ ಯು ವೀಣಾ, ಥ್ಯಾಂಕ್ ಯು. ಸೊ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ದೇ ಆರ್ ಟಾಕಿಂಗ್ ಅಬೌಟ್ ದ ಕೆಮಿಕಲ್ ಚೇಂಜ್. ಸೊ ಕೆಮಿಕಲ್ ಚೇಂಜಸ್ಸಿಗೆ ವಿಜುವಲ್ ಆಗಿ ನಿಮಗೆ ನೀವು ವಿಜುವಲೈಸ್ ಮಾಡ್ಕೊಳ್ಳೋಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯಾವುದು? ಮಿಲ್ಕ್ ಈಸ್ ಲೆಫ್ಟ್ ಎಟ್ ರೂಮ್ ಟೆಂಪ್ರೇಚರ್ ಡ್ಯೂರಿಂಗ್ ದ ಸಮ್ಮರ್. ಇದೆಲ್ಲವುಗಳು ಕೂಡ ನಿಮ್ಮ ಡೈಲಿ ಲೈಫಲ್ಲಿ ಆಗುವಂತಹ ಕೆಲವೊಂದು ಇನ್ಸಿಡೆಂಟ್ಸ್. ಸೊ ದೀಸ್ ಆರ್ ದ ಅಬ್ಸರ್ವೇಷನ್ಸ್ ವಿಚ್ ಯು ಕ್ಯಾನ್ ಮೇಕ್ ಇನ್ ಯೋರ್ ಡೈಲಿ ಲೈಫ್. ವಾಟ್ ಇಸ್ ಇಟ್? ಯು ಕೀಪ್ ಮಿಲ್ಕ್ at room temperature specifically during summer because outside the temperature is higher. More the temperature, faster will be the chemical reactions because molecules will get all the energy to move around, right? ಹಾಗಾಗಿ ಸಮ್ಮರ್ ಅಂತ ಹೇಳಿ ಅವರು ಫಿಕ್ಸ್ ಮಾಡಿದ್ದಾರೆ. ಆಲ್ ರೈಟ್, ಏನಾಗುತ್ತೆ when you keep milk will lose its nature. Milk will lose its identity. So a substance will lose its nature and identity to give you a new substance called curd. So ಎಷ್ಟು ಜನರಿಗೆ ಮಿಲ್ಕ್ ಇಷ್ಟ, ಎಷ್ಟು ಜನರಿಗೆ ಕರ್ಡ್ ಇಷ್ಟ? ಯು ಕ್ಯಾನ್ ಕಮೆಂಟ್ ಡೌನ್ so that you understand milk has a different property and curd too. Milk is not sour. Milk is slightly sweet. Curd anta heladenu sour substance. Yake? Because of the lactic acid present in the curd. Lactose sugar enaitu chemical reaction agi lactic acid agutte. There is certain chemical reaction. There is certain chemical change, right? Similarly, an iron tawa or pan or nail is left exposed to humid atmosphere. ಏನು ಈ ಹ್ಯೂಮಿಡ್ ಅಂತ ಹೇಳಿದ್ರೆ? ದಿ ಅಟ್ಮಾಸ್ಫಿಯರ್ ಇನ್ ವಿಚ್ ಏರ್ ಇಸ್ ಕಂಟೈನಿಂಗ್ ಲಾಟ್ ಆಫ್ ವಾಟರ್ ಮಾಲಿಕ್ಯೂಲ್. ಈ ವಾತಾವರಣದಲ್ಲಿ ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದ್ರೆ ಅದನ್ನು ನೀವು ಹ್ಯೂಮಿಡ್ ಅಂತ ಹೇಳಿ ಕರಿತೀರಿ, ರೈಟ್? ಎಸ್. ಸೊ
ಆ ಒಂದು ಸಿಚುವೇಶನ್ ಅಲ್ಲಿ ದ ಗಾಳಿ ವಿಚ್ ಹ್ಯಾಸ್ ಲಾಟ್ ಆಫ್ ವಾಟರ್ ಮಾಲಿಕ್ಯೂಲ್ ವಿಲ್ ಕಮ್ ಅಂಡ್ ಟಾಕ್, ಹೇ ಅಯನ್ ಆಟಮ್ ಹೌ ಆರ್ ಯು ಡೂಯಿಂಗ್ ಅಂತ ಹೇಳಿ. ಸೊ ಅಯನ್ ಆಟಮ್ ಹೇಳುತ್ತೆ ಐ ಆಮ್ ಡೂಯಿಂಗ್ ಫೈನ್, ವುಡ್ ಯು ಲೈಕ್ ಟು ಕಂಬೈನ್ ವಿತ್ ಮೀ. ಸೊ ವಾಟರ್ ಹೇಳುತ್ತೆ ಎಸ್ ಎಸ್ ಐ ವುಡ್ ಲೈಕ್ ಟು. ಆಗ ಅಯನ್ನು, ವಾಟರು, ಆಕ್ಸಿಜನು ಎಲ್ಲರೂ ಸೇರಿಕೊಂಡು ಫ್ರೆಂಡ್ಸ್ ಆಗಿ ದಿಲ್ ಗಿವ್ ಯು ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಸೊ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅನ್ನ ನಾವು ಹೇಗೆ ಬರಿಬೋದು? ವಿತ್ ದ ಕೆಮಿಕಲ್ ಸಿಂಬಲ್ ತಗೊಂಡು ಬರ್ತೀನಿ ನಾನು ಇವಾಗ. they'll ask you this for 1 mark, right? Hydrated ferric oxide anna Fe2O3 X times water anta heli ನಾವು ಬರಿತೀವಿ. See who and all has become friend? ಆಕ್ಸಿಜನು, ವಾಟರು ಎಲ್ಲರೂ ಕೂಡ ಅಯನ್ ಜೊತೆ ಬಂದು ಒಂದು ಹೊಸ ಕೆಮಿಕಲ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ಅಯನ್ ಇನಿಷಿಯಲಿ ವಾಸ್ ಜಸ್ಟ್ Fe. ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ನೇಚರ್, ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಐಡೆಂಟಿಟಿ. ನೌ ಇಟ್ ಹ್ಯಾಸ್ ಬಿಕಮ್ ಅ ನ್ಯೂ ಸಬ್ಸ್ಟೆನ್ಸ್. ಸೊ ವಿ ಕಾಲ್ ದಟ್ ಪ್ರಾಸೆಸ್ ಆಸ್ ವಾಟ್? ಕೆಮಿಕಲ್ ಚೇಂಜ್. ಕರೆಕ್ಟ್? ಸೊ ಅದನ್ನ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್. ಗ್ರೇಪ್ಸ್ನಲ್ಲಿ ಏನಿದೆ? ಶುಗರ್ ಇದೆ, ಗ್ಲುಕೋಸ್ ಇದೆ. ಸೊ ಆ ಗ್ಲುಕೋಸ್ ಏನಾಗುತ್ತೆ? ಓವರ್ ದ ಪೀರಿಯಡ್ ಚೇಂಜ್ ಆಗುತ್ತೆ ಆಲ್ಕೋಹಾಲ್ ಆಗಿ. ಸೊ ಗ್ಲುಕೋಸ್ ಮಾಲಿಕ್ಯೂಲ್ ಇಸ್ ಬಿಕಮಿಂಗ್ ಆಲ್ಕೋಹಾಲ್ ಅಲಾಂಗ್ ವಿತ್, ಅಂದರೆ ಶುಗರ್ ಬೇಸಿಕಲಿ ಚೇಂಜಸ್ ಇನ್ ಟು ಆಲ್ಕೋಹಾಲ್. ಇಟ್ಸ್ ನಾಟ್ ಓನ್ಲಿ ದ ಗ್ಲೂಕೋಸ್, ಸುಕ್ರೋಸ್ ಮಾಲಿಕ್ಯೂಲ್ಸ್ಗಳೆಲ್ಲವುಗಳು, ಶುಗರು ಅಲ್ಲಿ ಗ್ಲೂಕೋಸ್ ಇದೆ, ಸುಕ್ರೋಸ್ ಇದೆ, ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್. ಅಲ್ಟಿಮೇಟ್ಲಿ ಈ ಶುಗರ್ ಮಾಲಿಕ್ಯೂಲ್ಸ್ಗಳು ಆಲ್ಕೋಹಾಲ್ ಆಗುತ್ತೆ, ಹುಳಿ ಟೇಸ್ಟ್ ಬರುತ್ತೆ. ಸೊ ಅಲ್ಲೂ ಕೂಡ ನೇಚರ್ ಚೇಂಜಸ್ ಅಲ್ವಾ? ಸೊ ಕೆಮಿಕಲ್ ರಿಯಾಕ್ಷನ್ ಫಾರ್ ದಿಸ್ ಐ ಆಮ್ ನಾಟ್ ರೈಟಿಂಗ್ ನಾವು. ಕಾರ್ಬನ್ ಅಂಡ್ ಕಂಪೌಂಡ್ಸ್ ಚಾಪ್ಟರ್ ಓದ್ತಿರಲ್ವಾ ಮಕ್ಕಳೇ? ಅವಾಗ ನಾನು ಗ್ಲೂಕೋಸ್ ಅಂತ ಹೇಳಿದ್ರೆ ಏನು, ಆಲ್ಕೋಹಾಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಬರೀತೀನಿ. ಬಿಕಾಸ್ ಇಫ್ ಐ ರೈಟ್, ನೀವು ಅನ್ಕೊಳ್ತೀರಾ ಮ್ಯಾಮ್ ಇಟ್ ಇಸ್ ಟೂ ಮಚ್ ಫಾರ್ ಅಸ್, ವಿ ಕಾಂಟ್ ಟಾಲರೇಟ್ ದಿಸ್ ಅಂತ ಹೇಳಿ. ಸೊ ಲೆಟ್ ಮಿ ನಾಟ್ ರೈಟ್ ದ ಕೆಮಿಕಲ್ ರಿಯಾಕ್ಷನ್. ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್. ಫುಡ್ ಇಸ್ ಕುಕ್ಡ್. ಆಬ್ವಿಯಸ್ಲಿ ವೆರಿ ಎವಿಡೆಂಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಪನ್ಸ್. ಯಾರು ಕೂಡ ಅಕ್ಕಿ ಕಾಳು ತೊಗೊಂಡು ಬಂದು ಸ್ವಲ್ಪ ಅನ್ನ, ಅಕ್ಕಿ ಕಾಳು ಹಾಕ್ರಿ ಊಟ ಮಾಡೋಣ ಅಂತ ಹೇಳಲ್ಲ. ಅನ್ನ ತಾನೇ ನಾವೆಲ್ಲರೂ ತಿನ್ನೋದು. ಅನ್ನ ಆಗಬೇಕು ಅಂತ ಹೇಳಿದರೆ ಅಕ್ಕಿಯನ್ನು ನೀವೇನು ಮಾಡಬೇಕು? ಬಾಯ್ಲ್ ಮಾಡಬೇಕು, ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು, ಅದು ಬೇಯಬೇಕು. ಅಲ್ಲಿ ತುಂಬ ಸ್ಟ್ರಕ್ಚರಲ್ ಚೇಂಜಸ್ಸು, ಕೆಮಿಕಲ್ ಚೇಂಜಸ್ಸು ಎಲ್ಲ ಆಗುತ್ತೆ. ಅನ್ನ ಇಸ್ ಡಿಫ್ರೆಂಟ್ ಫ್ರಮ್ ಅಕ್ಕಿ. ರಾ ರೈಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ಕುಕ್ಡ್ ರೈಸ್. It's a chemical change. Food gets digested in our body. Digestion process nalli ಈ ಕಾಂಪ್ಲೆಕ್ಸ್ ಫುಡ್ಗಳು ಏನು ತಿಂತೀವಿ, ಅಲ್ಟಿಮೇಟ್ ಆಗಿ ಇತರೆ ಹಲವಾರು ಬಯೋಮಾಲಿಕ್ಯೂಲ್ಸ್ಗಳ ಜೊತೆಗೆ ಗ್ಲುಕೋಸನ್ನು ಕೂಡ ಮೇಜರ್ ಆಗಿ ಕೊಡುತ್ತೆ. ಸೊ ಗ್ಲುಕೋಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲಾಸ್ಟ್ ಕಂಪೌಂಡ್ ಯು ಗೆಟ್ ಔಟ್ ಆಫ್ ಯೋರ್ ಡೈಜೆಷನ್ ಪ್ರಾಸೆಸ್ ಅಂತ ಹೇಳ್ಬೋದು, ಅಲಾಂಗ್ ವಿತ್ ಮೆನಿ ಅದರ್ ಮೈಕ್ರೋನ್ಯೂಟ್ರಿಯನ್ಸ್. ಸೊ C6H12O6 is the formula of glucose. ಸೊ ಈ ಟೈಮ್ನಲ್ಲೂ ನಿಮ್ಗೆ ಏನಾಗುತ್ತೆ? ಲಾಟ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. ಸೊ ಈ ಡೈಜೆಷನ್ ಟೈಮ್ನಲ್ಲಿ ನೀವು ನೋಡ್ಬೋದು, ಏನಾದ್ರು ತಿಂತೀರಾ ಅಥವಾ ಕುಡಿತೀರಾ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ ನಿಮ್ಮ ಬಾಡಿ ಒಳಗಡೆ. ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ಪಿಜ್ಜಾ ತಿಂತೀರಾ, ಪೆನ್ ಬಿದ್ದೋಯ್ತು ಅಪ್ಪ. ಪಿಜ್ಜಾ ತಿಂತೀರಾ, ಮ್ಯಾಗಿ ತಿಂತೀರಾ, ಮತ್ತೇನೇನೆಲ್ಲ ಜಂಕ್ ಫುಡ್ ಎಲ್ಲ ಇದೆ ಎಲ್ಲ ತಿಂತೀರಾ. ಸೊ ಅದೆಲ್ಲ ತಿಂದು ಆಮೇಲೆ ಅದೆಲ್ಲ ಡೈಜೆಸ್ಟ್ ಆಗಿ ಇತರೆ ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್, ಹೆಲ್ದಿ ಆ್ಯಂಡ್ ಅನ್ಹೆಲ್ದಿ ಮಾಲಿಕ್ಯೂಲ್ಸ್ ಆಗಿ ನಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ದೇರ್ ಆರ್ ಗುಡ್ ಸ್ಟೂಡೆಂಟ್ಸ್ ಹೂ ಆರ್ ಫಾಲೋವಿಂಗ್ ವೆರಿ ಗುಡ್ ಡಯಟ್. ನೀಟಾಗಿ ಫ್ರೂಟ್ಸ್ ಎಲ್ಲ ತಿಂದು ಮನೇಲಿ ಫಾರ್ಮ್ ಆಗಿರುವ ಫ್ರೂಟ್ಸ್ ಎಲ್ಲ ತಿಂತೀರಾ, ಒಳ್ಳೆಯದು ಆಯಿತಾ. ಹೆಲ್ತ್ ಕಾಪಾಡಿ. ಇಲ್ಲ ಅಂದರೆ ನೀವು ಫೈನಲ್ ಎಕ್ಸಾಮ್ಸ್ನಲ್ಲಿ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಕಡಿಮೆ ಮಾರ್ಕ್ಸ್ ತಗೊಳ್ತೀರಾ. ರೆಸ್ಪಿರೇಷನ್, ವಿ ರೆಸ್ಪೈರ್. ರೆಸ್ಪಿರೇಷನ್ ಟೈಮ್ನಲ್ಲಿ ಏನಾಗುತ್ತೆ? ಮತ್ತೆ ವಾಪಸ್ ಕೆಮಿಕಲ್ ಚೇಂಜಸ್. ಏನಿದು? ಡೈಜೆಷನಿಂದ ಬಂದಿರುವಂತಹ ಗ್ಲುಕೋಸ್ ಮಾಲಿಕ್ಯೂಲ್ಸ್ಗಳು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ. ಸೊ ಡ್ಯೂರಿಂಗ್ ರೆಸ್ಪಿರೇಷನ್ ಏನಾಗುತ್ತೆ? ವಿಶೇಷ್ ಇದ್ದೀರಾ ಅಲ್ಲಿ ಲೈವಲ್ಲಿ? ಸೊ ರೆಸ್ಪಿರೇಷನ್ ಟೈಮ್ನಲ್ಲಿ ಏನಾಗುತ್ತೆ ಹೇಳಿ ನನಗೆ? ಅಂಬಿಕಾ, ರೆಸ್ಪಿರೇಷನ್ ಟೈಮ್ನಲ್ಲಿ ಯಾವುದ್ರ ಜೊತೆ ಕಂಬೈಂಡ್ ಆಗಬೇಕು ಇಲ್ಲಿ ಹೇಳಿ? ಎಲ್ಲೋದ್ರಿ ಮಕ್ಕಳೇ? ಕಾಣ್ತಿಲ್ವಲ್ಲ ಯಾರು? ಹೀಟ್ ಇಸ್ ರಿಲೀಸ್ಡ್. ಓಕೆ, ಗುಡ್ ವೀಣಾ, ಗುಡ್. ನೆಕ್ಸ್ಟು ಆಮೇಲೆ ಏನಾಗಬೇಕು? ಹೀಟ್ ಇಸ್ ರಿಲೀಸ್ಡ್, ದಟ್ ಐ ಅಗ್ರಿ. ಜೊತೆಗೆ ಯಾವ್ದು ರಿಯಾಕ್ಟ್ ಆಗ್ತಿದೆ ಡ್ಯೂರಿಂಗ್ ರೆಸ್ಪಿರೇಷನ್? ಗ್ಲುಕೋಸ್ ಇಸ್ ರಿಯಾಕ್ಟಿಂಗ್. C6H12O6 is reacting with oxygen to form carbon dioxide, water. ಜೊತೆಗೆ you also get heat.
ವೆರಿ ಗುಡ್ ಚಂದ್ರಶೇಖರ್, ವೆರಿ ಗುಡ್. ಸೊ C6H6O6 ಅಲ್ಲ, C6H12O6 ಆಯ್ತಾ. ಪ್ಲಸ್ ಆಕ್ಸಿಜನ್, ಅದು ವಾಟರ್ ಅಲ್ಲಪ್ಪ, ಪ್ಲಸ್ ಆಕ್ಸಿಜನ್ ಕರೆಕ್ಟ್ ಮಾಡ್ಕೊಳ್ಳಿ. ಬಟ್ ಐ ರಿಯಲಿ ಅಪ್ರಿಷಿಯೇಟ್ ಯು, ಎಲ್ಲರೂ ಹೊರಟೋಗ್ಬಿಟ್ಟು ನಿದ್ದೆ ಮಾಡಿದ್ದೀರಾ ಅನ್ಕೊಂಡಿದ್ದೆ, ಎಲ್ಲರೂ ಅಲ್ಲೇ ಇದ್ದೀರಾ. ಓಕೆ ಫೈನ್. ಸೊ ರೆಸ್ಪಿರೇಷನಲ್ಲಿ the nature and identity of this reactant substance is changing into carbon dioxide and water. ಅಲ್ಲಿ ನೋಡಿ, ಒಂದು ಹೊಸ ಸಬ್ಸ್ಟೆನ್ಸ್ ವಿತ್ ನ್ಯೂ ಪ್ರಾಪರ್ಟಿ ಫಾರ್ಮ್ ಆಯಿತು. ಸೊ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಈ ಎಲ್ಲ ಅಬ್ಸರ್ವೇಷನ್ಸ್ ನೀವು ಚೆಕ್ ಮಾಡಿ. ಇನ್ ಆಲ್ ದಿಸ್ ಅಬ್ಸರ್ವೇಷನ್ಸ್ ಅ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮಿಂಗ್ ಅಲ್ವಾ. ಸೊ ವಾಟ್ ಯು ಕಾಲ್ ಆಲ್ ದಿಸ್ ಪ್ರಾಸೆಸ್ ಆಸ್ ಕೆಮಿಕಲ್ ಚೇಂಜ್. ಸೊ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ವಾಟ್ ಆರ್ ವಿ ಲರ್ನಿಂಗ್? ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿದಾಗ ನಾವು ಕೆಮಿಕಲ್ ಚೇಂಜ್ ಬಗ್ಗೆ ಮಾತಾಡಿದ್ವಿ, ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಎಲ್ಲ ಕೊಟ್ವಿ. ಹಾಯ್ ಐಶ್ವರ್ಯ ಮ್ಯಾಮ್, ದಿಸ್ ಚಾಪ್ಟರ್ ವೆಯ್ಟೇಜ್. ಸೊ 2018 ಅವ್ರು ಚಾಪ್ಟರ್ ವೆಯ್ಟೇಜ್ ಅಂತ ಹೇಳಿ ಪ್ರತಿ ಚಾಪ್ಟರಿಗೆ ಕೊಡ್ತಾ ಇದ್ರು. ಆ ಚಾಪ್ಟರ್ನಲ್ಲಿ ಇದಕ್ಕೆ ಬಂದು 6 ಮಾರ್ಕ್ಸ್ ಇತ್ತು. 2018 ನಂತರ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಟೋಟಲ್ ಕೆಮಿಸ್ಟ್ರಿಗೆ 25 ಮಾರ್ಕ್ಸ್ ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 2019 ಆನ್ವರ್ಡ್ಸ್, 18-19 ಆನ್ವರ್ಡ್ಸ್. ಯಾಕೆಂದರೆ 18 ನಿಮ್ಮದು ಸಿಲೆಬಸ್ ಚೇಂಜ್ ಆಗುತ್ತೆ. ಕೆಮಿಸ್ಟ್ರಿ ಸ್ಟೇಟ್ ಬೋರ್ಡ್ ವಿಲ್ ಬಿಕಮ್ ಈಕ್ವಲೆಂಟ್ ಟು CBSE ಬೋರ್ಡ್. ಹಾಗಾಗಿ ಇಫ್ ಯು ಆಸ್ಕ್ ಮೀ, ಯು ಕ್ಯಾನ್ ಎಕ್ಸ್ಪೆಕ್ಟ್ 6 ಮಾರ್ಕ್ ಕ್ವೆಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಫಾರ್ ಶೋರ್. ಆ್ಯಂಡ್ ದಿಸ್ ಚಾಪ್ಟರ್ ಇಸ್ ಕನೆಕ್ಟೆಡ್ ಟು ಎವ್ರಿ ಅದರ್ ಚಾಪ್ಟರ್. ಆಯಿತಾ? ಆಮೇಲೆ ಏನಾದರೂ ಕ್ವೆಶನ್ ಇದೆಯಾ? ಹಾಯ್ ಶಿವು, ಹೇಗಿದೆಯಪ್ಪ? ಐಶ್ವರ್ಯ ಹಾಯ್, ಹೇಗಿದೆಯಾ? Manjula, welcome you to the session. Okay, fine. So we talked about this reaction. ಈ ಒಂದು ಪ್ರಾಸೆಸ್ನಲ್ಲಿ ನಾವೇನು ತಿಳ್ಕೊಳ್ತೀವಿ ಇಲ್ಲಿ? ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಕೀ ವರ್ಡ್ನ ನಾವು ಇಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸ್ ಹ್ಯಾವ್ ಸಮ್ವಾಟ್ ಚೇಂಜ್ಡ್. ಈ ಸೆಂಟೆನ್ಸ್ ಯೂಸ್ ಮಾಡ್ಕೊಂಡು ನೀವು ಕೆಮಿಕಲ್ ರಿಯಾಕ್ಷನ್ಸ್ ಏನು ಅಂತ ಹೇಳಿ ಡಿಫೈನ್ ಮಾಡ್ಬೋದಾ? ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಪ್ರಾಸೆಸ್ ವೇರ್ ದ ಸಬ್ಸ್ಟೆನ್ಸ್ ವಿಲ್ ಚೇಂಜ್ ಇಟ್ಸ್ ಇನಿಷಿಯಲ್ ಐಡೆಂಟಿಟಿ ಆ್ಯಂಡ್ ನೇಚರ್ ಟು ಗಿವ್ ಅ ನ್ಯೂ ಸಬ್ಸ್ಟೆನ್ಸ್ ವಿತ್ ನ್ಯೂ ಪ್ರಾಪರ್ಟೀಸ್. ಹೇಳ್ಬೋದಾ ಈ ಥರ? ಸೊ ದಿಸ್ ಇಸ್ ಅ ಅಂಡರ್ಲೈನ್ಡ್ ವರ್ಡ್, ಕೀ ವರ್ಡ್ ಅಂತ ಹೇಳ್ತೀವಿ. ದೇನೇನು ಹೇಳ್ತಾರೆ? We have already learnt about physical and chemical change of a matter in our previous class. ಹೌದು, 9th ಸ್ಟ್ಯಾಂಡರ್ಡ್ನಲ್ಲಿ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್ ಅಂತ ಹೇಳಿದರೆ ಡಿಫ್ರೆನ್ಸ್ ಏನು ಅಂತ ಹೇಳಿ ಕಲ್ತಿದ್ದೀರಿ. ಫಿಸಿಕಲ್ ಚೇಂಜ್ನಲ್ಲಿ ಯಾವುದೇ ಥರದ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ, ಕಾಂಪೋಸಿಷನ್ ಚೇಂಜ್ ಆಗಲ್ಲ, ಕರೆಕ್ಟ್? ಬಟ್ ಇನ್ ಕೆಮಿಕಲ್ ಚೇಂಜ್ ಏನಾಗುತ್ತೆ? ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ, ಹೌದಾ? ಸೊ ದೆನ್ ಕಮ್ಸ್ next line alli hodana. Whenever a chemical change occurs, we can say that chemical reaction has taken place. Nodi, chemical change ಆಗ್ತಿದೆ ಅಂದರೆ ಇಟ್ ಇಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಏನೋ ಒಂದು ರಿಯಾಕ್ಷನ್ ಆಗಿದೆ. ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಬರುತ್ತಲ್ಲ, ಕೆಮಿಕಲ್ ರಿಯಾಕ್ಷನ್ ಅಲ್ವಾ? ಕಲೆಗಳು ಉಳ್ಕೊಳ್ಳುತ್ತೆ ನೋಡಿ. ವಿ ಕಾಲ್ ಇಟ್ ಆಸ್ ಏನು ಹೇಳ್ತೀವಿ ಅದಕ್ಕೆ ಅಂತ ಹೇಳಿದ್ರೆ ಆಕ್ಸಿಡೇಷನ್ ಪ್ರಾಸೆಸ್ ಅಂತ ಹೇಳ್ತೀವಿ. ಸೊ ಆಂಟಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುವಂತಹ ಕೆಲವೊಂದು ಫ್ರೂಟ್ಸ್ನೆಲ್ಲ ಹಚ್ಕೊಳ್ತೀವಿ ಮುಖಕ್ಕೆ. ಸೊ ದಟ್ ಈಸ್ ಅ ಬೇಸಿಕ್ ರಿಯಾಕ್ಷನ್ ವಿಚ್ ಹ್ಯಾಪನ್ಸ್ ಎವ್ರಿ ಡೇ ವಿತ್ ದಿ ಅಟ್ಮಾಸ್ಫಿಯರಿಕ್ ಸ್ಕಿನ್ ಆ್ಯಂಡ್ ಪೊಲ್ಯೂಷನ್ಸ್ ಟು ಅವರ್ ಫೇಸ್, ಕರೆಕ್ಟ್? ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ಡೈಜೆಷನ್, ರೆಸ್ಪಿರೇಷನ್ ಇದೆಲ್ಲವುಗಳು ಕೂಡ ಕೆಮಿಕಲ್ ಚೇಂಜಸ್ ಆಗಿರುತ್ತೆ. ಸೊ ಅವ್ರು ಕೆಮಿಕಲ್ ಚೇಂಜ್ನ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಆಕ್ಟಿವಿಟಿ ಕೊಡ್ತಾರೆ. ಏನದು? ಮೆಗ್ನೀಷಿಯಮ್ ಬರ್ನಿಂಗ್ ಅನ್ನು ಹೇಳ್ತಾರೆ ಅವರು. ಸೊ ಈ ಪ್ರಾಸೆಸ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಕಾಂಬಿನೇಷನ್ ಟೈಪ್ ಆಫ್ ರಿಯಾಕ್ಷನ್ಸ್ ಹೇಳ್ತಾರೆ. ಸೊ ವಾಟ್ ಇಸ್ ದಿಸ್ ಆಕ್ಟಿವಿಟಿ? ದಿಸ್ ಆಕ್ಟಿವಿಟಿ ಈಸ್ ಆಲ್ ಅಬೌಟ್ ಯೋರ್ ಬರ್ನಿಂಗ್ ಮೆಗ್ನೀಷಿಯಮ್ ಅಂತ ಹೇಳುವ ಸಬ್ಸ್ಟೆನ್ಸ್ನ ತಗೊಂಡು ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ನೀವೇನು ಮಾಡ್ತೀರಾ? ಬರ್ನ್ ಮಾಡ್ತೀರಾ. ಯು ಗೆಟ್ ಅ ವೈಟ್ ಕಲರ್ ಪೌಡರ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್. ಇದನ್ನು ಅವರು ನಿಮಗೆ ಕೆಮಿಕಲ್ ರಿಯಾಕ್ಷನ್ಗೆ ಫಸ್ಟ್ ಎಕ್ಸಾಂಪಲ್ ಆಗಿ ನಿಮ್ಮ NCERT ಚಾಪ್ಟರ್ನಲ್ಲಿ ಕೊಟ್ಟಿದ್ದಾರೆ. ಸೊ they'll ask questions. ಹೇಗೆ ಹೇಳ್ತಾರೆ? What are the precautions we should take while we heat magnesium ribbon? Point number 1, heat it with a distance. ಹೀಗೆ ಹತ್ರ ತಗೊಂಡು ಬಂದು ಹೀಟ್ ಮಾಡೋದಲ್ಲ, ಕೀಪ್ ಮೆಗ್ನೀಷಿಯಮ್ ರಿಬ್ಬನ್ ಅವೇ. ಆಮೇಲೆ ಬಿಸಿ ಮಾಡಿ. ಯಾಕೆ? ಮೆಗ್ನೀಷಿಯಮ್ ರಿಬ್ಬನ್ನ ವೆನ್ ಯು ಬರ್ನ್ ಇಟ್ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಲಾಟ್ ಆಫ್ ಡಾಸ್ಲಿಂಗ್ ಲೈಟ್ ಆ್ಯಂಡ್ ಹೀಟ್. ಹಾಗಾಗಿ ಪಕ್ಕಕ್ಕೆ ಇಟ್ಕೊಂಡ್ರೆ ಡಾಸ್ಲಿಂಗ್ ಲೈಟ್ ಅಂದರೆ ಬ್ರೈಟ್ ಲೈಟ್ ಮೈಟ್ ಹರ್ಟ್ ಯೋರ್ ಐಸ್. ಸೊ ದೂರ ಇಟ್ಕೊಂಡು ಹೀಟ್ ಮಾಡಿ. ಯೂಸ್ ಟಾಂಗ್ಸ್ ಇಟ್ಕೊಂಡು ಅದನ್ನ ಬರ್ನ್ ಮಾಡಿ. ವೇರ್ ಗಾಗಲ್ಸ್, ಕನ್ನಡಕ ಹಾಕೊಳ್ಳಿ.
ಸೇಫ್ಟಿ ಗ್ಲಾಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ, ಅದನ್ನು ಹಾಕೊಂಡು ಈ ಆಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡಿ. ಜೊತೆಗೆ ವೈ ಯು ಹ್ಯಾವ್ ಟು ಕ್ಲೀನ್ ದಿಸ್ ಮೆಗ್ನೀಷಿಯಂ ರಿಬ್ಬನ್, ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ, ಆ ಮೆಗ್ನೀಷಿಯಂ ರಿಬ್ಬನನ್ನು ಸ್ಯಾಂಡ್ ಪೇಪರ್ ಯೂಸ್ ಮಾಡ್ಕೊಂಡು ಯಾಕೆ ಕ್ಲೀನ್ ಮಾಡಬೇಕು ಕೇಳ್ತಾರೆ ಅವರು 1 ಮಾರ್ಕಿಗೆ. ಸೊ ಯೋರ್ ಆನ್ಸರ್ ಶುಡ್ ಬಿ ಮೆಗ್ನೀಷಿಯಂ ಇಸ್ ಅ ರಿಯಾಕ್ಟಿವ್ ಮೆಟಲ್. ಅದೇನು ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ. ಯಾವುದ್ರ ಜೊತೆಗೆ, ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆಗೆ. ಸೊ ಮೆಗ್ನೀಷಿಯಂ ಆ ರಿಬ್ಬನ್ ಏನಿದೆ, ಆ ಪೀಸ್ ಆಫ್ ರಿಬ್ಬನ್, ಅದ್ರ ಮೇಲಿರುವಂತಹ ಸಣ್ಣ 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 ಮೆಗ್ನೀಷಿಯಂ ಆಟಮ್ಸ್ಗಳು ಅಟ್ಮಾಸ್ಫಿಯರಿಕ್ ಇರುವಂತಹ ಆಕ್ಸಿಜನ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ ಅಂತ ಹೇಳುವ ಇಂಪ್ಯೂರಿಟಿಯನ್ನು ಆ ರಿಬ್ಬನ್ ಮೇಲೆ ಉಂಟು ಮಾಡುತ್ತೆ. ಸೊ ಇಂತಹ ಇಂಪ್ಯೂರಿಟೀಸ್ಗಳು ನಿಮಗೆ ಆ ಮೆಗ್ನೀಷಿಯಂ ರಿಬ್ಬನ್ ಮೇಲೆ ಕಂಡು ಬರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಯು ಹ್ಯಾವ್ ಟು ಕ್ಲೀನ್ ದಿಸ್ ಮೆಗ್ನೀಷಿಯಂ ರಿಬ್ಬನ್ ಯೂಸಿಂಗ್ ಸ್ಯಾಂಡ್ ಪೇಪರ್. ಅರ್ಥ ಆಯ್ತಾ? ಕೇಳ್ತಾರೆ ಅವರು. ಎಸ್ ಐಶ್ವರ್ಯ, ವೆರಿ ಗುಡ್ ವೆರಿ ಗುಡ್. ಸೊ ಐಶ್ವರ್ಯ ಹ್ಯಾಸ್ ರಿಟರ್ನ್ ದ ಇಕ್ವೇಷನ್ Mg+O2 ಗಿವಿಂಗ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇಲ್ಲಿ ಯಾವುದು ರಿಯಾಕ್ಟೆಂಟ್ ಆಗಿರುತ್ತೆ? ವೆನ್ ಐ ಟಾಕ್ ಅಬೌಟ್ ದ ರಿಯಾಕ್ಟೆಂಟ್ಸ್, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಫಾರ್ಮಿಂಗ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇದರಲ್ಲಿ ದ ಸಬ್ಸ್ಟೆನ್ಸ್ ವಿಚ್ ಅಂಡರ್ಗೋಸ್ ಅ ಕೆಮಿಕಲ್ ರಿಯಾಕ್ಷನ್ ಆರ್ ಕಾಲ್ಡ್ ಆಸ್ ವಾಟ್? ರಿಯಾಕ್ಟೆಂಟ್ಸ್. ಇದನ್ನು ನೀವು ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೀರಾ. ಇದೇನು? ಸಬ್ಸ್ಟೆನ್ಸ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ದ ಕೆಮಿಕಲ್ ರಿಯಾಕ್ಷನ್, ಯು ಕಾಲ್ ದಿಸ್ ಆಸ್ ಪ್ರಾಡಕ್ಟ್. ಸೊ ಇದನ್ನ ಪ್ರಾಡಕ್ಟ್ ಅಂತ ಹೇಳ್ತೀರಾ. ರಿಯಾಕ್ಟೆಂಟ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಯು ಪುಟ್ ಆರೋ ಮಾರ್ಕ್ ಅಂಡ್ ಆಲ್ವೇಸ್ ರಿಯಾಕ್ಟೆಂಟ್ ಅನ್ನ ನಿಮ್ಮ LHS ಕಡೆ, ಇಫ್ ಐ ಸ್ಟ್ಯಾಂಡ್ ಲೈಕ್ ದಿಸ್ ಇಸ್ ಮೈ LHS ಪಾಯಿಂಟ್, ಸೊ LHS ಕಡೆ ಬರೀತೀರಾ. ಪ್ರಾಡಕ್ಟ್ ಅನ್ನ ನೀವು RHS ಕಡೆ ಬರೀತೀರಾ. ಅರ್ಥ ಆಯ್ತಾ? ಸೊ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ನೆಲ್ಲ ಹೇಗೆ ಇಂಡಿಕೇಟ್ ಮಾಡ್ತೀವಿ? ಸೊ ಈ ಒಂದು ರಿಯಾಕ್ಷನ್ನಲ್ಲಿ ವಿ ಹ್ಯಾವ್ ಯೂಸ್ ದ ಸಿಂಬಲ್ ಆಫ್ ಮೆಗ್ನೀಷಿಯಂ, ಸಿಂಬಲ್ ಆಫ್ ಆಕ್ಸಿಜನ್ ಅಂಡ್ ಆಲ್ಸೋ ದ ಫಾರ್ಮುಲಾ ಆಫ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇದನ್ನು ನಾನು ಕೆಮಿಕಲ್ ಈಕ್ವೇಷನ್ ಅಂತ ಹೇಳಿ ಕರಿತೀನಿ. ವಾಟ್ ಇಸ್ ಕೆಮಿಕಲ್ ಈಕ್ವೇಷನ್? ದ ರೆಪ್ರೆಸೆಂಟೇಷನ್ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಇನ್ ಟರ್ಮ್ಸ್ ಆಫ್ ಸಿಂಬಲ್ಸ್, ಫಾರ್ಮುಲೆ. ಆಯ್ತಾ? ಅದನ್ನ ನೀವು ಕೆಮಿಕಲ್ ಈಕ್ವೇಷನ್. ಅಂಡ್ ಐ ಹ್ಯಾವ್ ನಾಟ್ ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್, ಸೊ ಯು ಕಾಲ್ ದಿಸ್ ಆಸ್ ಸ್ಕೆಲಿಟಲ್ ಈಕ್ವೇಷನ್ ಆರ್ ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿ ಕರಿತೀರಾ. ಸೊ ಕೀಪ್ ಆಲ್ ದಿಸ್ ಪಾಯಿಂಟ್ ಇನ್ ಯೋರ್ ಮೈಂಡ್. ಲೆಟ್ಸ್ ಜಂಪ್ ಬ್ಯಾಕ್ ಟು ದ NCERT ಕಾಂಟೆಂಟ್. ಸೊ ಈ ಒಂದು ಆಕ್ಟಿವಿಟಿ ಬೇಸಿಸ್ ಮೇಲೆ ಅವ್ರು ಕೇಳುವ ಕ್ವೆಶನ್ ಏನು? ರಿಯಾಕ್ಷನ್ಸ್ ಬರೀರಿ. ಆರ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಟ್? ದಟ್ ಇಸ್ ಅ ಕಾಂಬಿನೇಷನ್. Two substances are combining to form one product. Combination reaction. ಇಂಥದೆಲ್ಲ ಕ್ವೆಶನ್ಸ್ಗಳು ಇದರಿಂದ ಬರುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಆಲ್ ರೈಟ್, ಇಲ್ಲಿ ನೆಕ್ಸ್ಟ್ ಅದೇ ಪೇಜ್ನಲ್ಲಿ ದೇ ಟಾಕ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಇವಾಗ ಹೇಳಿದ್ವಲ್ಲ, ಅನ್ನಕ್ಕೂ ಅಕ್ಕಿಗೂ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳಿ. ಏನು ಡಿಫ್ರೆನ್ಸು? ಟೆಕ್ಸ್ಚರ್, ಕಲರ್ ಅಲ್ವಾ? ಅದೇ ಥರ ಮಿಲ್ಕಿಗೂ ಕರ್ಡಿಗೂ ಇರುವ ಡಿಫ್ರೆನ್ಸ್ ಏನು? ಏನು? ಟೆಕ್ಸ್ಚರ್, ಕಲರ್. ಸೊ ಇಂಥದನ್ನು ನೀವು ಜನರಲೈಸ್ ಮಾಡ್ತೀರಾ. ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ಗಳಿಗೆ ಜನರಲೈಸ್ ಮಾಡ್ತೀರಾ. ಓ ಅಲ್ಲೇನೋ ಆಗಿದೆ, ಹೇಗಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತೀರಾ ಬೈ ದೀಸ್ ಕ್ಯಾರೆಕ್ಟರ್ಸ್. ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದರೆ ಚೇಂಜ್ ಇನ್ ಸ್ಟೇಟ್. ಸ್ಟೇಟ್ ಅಂದರೆ ಸಾಲಿಡ್ ಇರೋದು ಲಿಕ್ವಿಡ್ ಆಗ್ಬೋದು. ಈ ಪ್ರೆಸಿಪಿಟೇಷನ್ ರಿಯಾಕ್ಷನಲ್ಲಿ ನೋಡಿ, ಕೆಲವೊಂದು ಸಬ್ಸ್ಟೆನ್ಸ್ಗಳು ಫಾರ್ಮ್ ಆಗುತ್ತಲ್ವಾ. ಸೊ ಹಾಗಾಗಿ ಓಕೆ, ಮಕ್ಕಳೇನೋ ಮೆಸೇಜ್ ಮಾಡ್ತಿದ್ದಾರೆ. ಓಕೆ, ಹಾಯ್ ವೈಷ್ಣವಿ ಮ್ಯಾಮ್. ಆಲ್ ರೈಟ್. ಸೊ ಹಾಯ್ ಅಂಬಿಕಾ. ಓಕೆ ಫೈನ್. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಕ್ಲಾಸ್ ಹಿಯರ್. ಕೆಲವೊಂದು ಸ್ಟೇಟ್ ಚೇಂಜ್ ಆಗುತ್ತೆ, ಜೊತೆಗೆ ಕಲರ್ಗಳು ಚೇಂಜ್ ಆಗುತ್ತೆ, ಜೊತೆಗೆ ಇವಲ್ಯೂಷನ್ ಆಫ್ ಗ್ಯಾಸ್. ಕೆಲವೊಂದ್ಸಲ ಇವಲ್ಯೂಷನ್ ಆಫ್ ಗ್ಯಾಸನ್ನು ಐಡೆಂಟಿಫೈ ಮಾಡ್ತೀರಾ. ಅದಾದ ನಂತರ ಚೇಂಜ್ ಇನ್ ಟೆಂಪ್ರೇಚರ್ ಕೂಡ ನೀವು ಕಂಡು ಬರುತ್ತೆ. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾದ್ರೆ ಆ ಬೀಕರ್ನ ಟಚ್ ಮಾಡಿದ್ರೆ ತುಂಬ ಒಂಥರ ಗಟ್ಟಿ ಗಟ್ಟಿ ಅಲ್ಲ, ಏನು ಹೇಳ್ತೀವಿ ಅದಕ್ಕೆ, ಬಿಸಿ ಅನಿಸುತ್ತೆ. ಇಲ್ಲಾಂದರೆ ತುಂಬ ಕೋಲ್ಡ್ ಅನಿಸುತ್ತೆ, ರೈಟ್? ತಂಪಾಗಿರುತ್ತೆ, ಬಿಸಿಯಾಗಿರುತ್ತೆ. ಕೆಲವೊಂದು ರಿಯಾಕ್ಷನ್ಸಿಂದ ಕೆಲವೊಂದು ಗಟ್ಟಿಯಾಗಿರೋ ಸಾಲಿಡ್ ಫಾರ್ಮೇಷನ್ಸ್ ಬರುತ್ತೆ. ಈ ಮೊಸರು, ನೀರಾಗಿರುವಂತಹ ಹಾಲಿಂದ ಮೊಸರನ್ನು ಪ್ರಿಪೇರ್ ಮಾಡಿದರೆ ಮೊಸರು ಇಸ್ ಲೈಕ್ ಕೈಂಡ್ ಆಫ್ ವೆರಿ ಸೆಮಿ ಸಾಲಿಡ್ ಟೈಪ್, ಗಟ್ಟಿಯಾಗಿರುತ್ತೆ. ಸೊ ಕೆಲವೊಂದು ಸ್ಟೇಟ್ ಚೇಂಜಸ್, ಲಿಕ್ವಿಡ್ ಟು ಸಾಲಿಡ್ ಆಗಿರ್ಬೋದು, ಅದರಿಂದೆಲ್ಲ ನೀವು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿದೆ ಅಂತ ಹೇಳ್ತೀರಾ. ಸೊ 2 ಮಾರ್ಕ್ಸಿಗೆ ಅವ್ರು ಕೇಳ್ತಾರೆ ಕ್ವೆಶನ್. ಏನು ಗೊತ್ತಾ? ನಿಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂತ ನೋಡೋಣ. ಇವಾಗ ಅವ್ರು ಕೇಳ್ತಾರೆ, ರೈಟ್ ಅ ಕೆಮಿಕಲ್ ರಿಯಾಕ್ಷನ್ ಫಾರ್ ಚೇಂಜ್ ಇನ್ ಸ್ಟೇಟ್, ರೈಟ್ ಅ ಕೆಮಿಕಲ್ ರಿಯಾಕ್ಷನ್ ಫಾರ್ ಚೇಂಜ್ ಇನ್ ಕಲರ್. ಏನು ಬರೀತೀರಾ? ಸ್ಟೇಟ್ ಚೇಂಜಿಗೆ ರಿಯಾಕ್ಷನ್ ಬರೀರಿ ಅಂದರೆ
ನೀವು ನಿಮ್ಮ ಆನ್ಸರ್ನಲ್ಲಿ ಬರ್ ತೋರಿಸಿ ನನಗೆ ಇವಾಗ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ನೋಡೋಣ ಏನು ಬರೀತೀರಾ ಅಂತೇಳಿ. ಸ್ಟೇಟ್ ಚೇಂಜ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಏನು ಬರೀತೀರಾ? ಪ್ರೆಸಿಪಿಟೇಷನ್ ರಿಯಾಕ್ಷನ್ ಇದೆ ನೋಡಿ, ಅದನ್ನ ಬರಿಬೇಕು. ಸೊ ಇಫ್ ದೇ ಆಸ್ಕ್ ಯು ಟು ರೈಟ್ ಅ ಕೆಮಿಕಲ್ ರಿಯಾಕ್ಷನ್ ಫಾರ್ ಸ್ಟೇಟ್ ಚೇಂಜ್, ಹೌ ವಿಲ್ ಯು ರೈಟ್? ಪ್ರೆಸಿಪಿಟೇಷನ್ ರಿಯಾಕ್ಷನ್. ಏನದು? ಬೇರಿಯಂ ಕ್ಲೋರೈಡ್ BaCl2 plus aluminum sulfate Al2SO4 whole thrice reacting to form barium sulfate. State change ಆಯ್ತಾ ಇಲ್ಲಿ? What did you get? PPT ಅಂದ್ರೆ PowerPoint presentation ಅಲ್ಲ, insoluble solid ಜೊತೆಗೆ aluminum chloride. So there is a state change. If they ask you write a chemical reaction for the state change, do write this. ಆಯ್ತಾ? ಒನ್ ಮೋರ್ ಅಂತ ಕೇಳಿದ್ರೆ ಒನ್ ಮೋರ್ ಬರಿಬೋದಾ? ಬರಿಬೋದಲ್ವಾ? ಸಿಲ್ವರ್ ಸಿಲ್ವರ್ ನೈಟ್ರೇಟ್ AgNO3 ಪ್ಲಸ್ ಸೋಡಿಯಂ ಕ್ಲೋರೈಡ್ ಫಾರ್ಮಿಂಗ್ ಸಿಲ್ವರ್ ಕ್ಲೋರೈಡ್ ಪ್ಲಸ್ NaNO3. ಸ್ಟೇಟ್ ಚೇಂಜಿಗೆ ಬರೀರಿ ಅಂತ ಹೇಳಿ ಕೇಳಿದ್ರೆ ಇದನ್ನು ಬರಿಬೋದು. H2 plus O2 H2O. Yes, absolutely a simple, basic, fantastic equation given by Chandrasekhar. ವೀಣಾ, ಯಾವ ರಿಯಾಕ್ಷನ್ ಬರೀತೀರಾ ಸ್ಟೇಟ್ ಚೇಂಜಿಗೆ ಒಂದು ಬರೀರಿ ಅಂತ ಹೇಳಿದ್ರೆ? ಓಕೆ, ಸೊ ಮಕ್ಕಳು ಥಿಂಕ್ ಮಾಡ್ತಿದ್ದಾರೆ. ಥಿಂಕ್ ಮಾಡಿ. ಚೇಂಜ್ ಇನ್ ಕಲರಿಗೆ ಯಾವ ರಿಯಾಕ್ಷನ್ಸ್ ಬರೀತೀರಾ? ಚೇಂಜ್ ಇನ್ ಕಲರಿಗೆ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ನಲ್ಲಿ ಫೆರಸ್ ಸಲ್ಫೇಟ್ ಹೀಟ್ ಮಾಡ್ತೀವಿ ನೋಡಿ, ಅದನ್ನ ನೆನ್ಪಿಟ್ಕೊಳ್ಳಿ. ಲೆಡ್ ನೈಟ್ರೇಟ್, ಫೆರಸ್ ಸಲ್ಫೇಟ್ ಅದೆಲ್ಲವುಗಳು ಕೂಡ ಚೇಂಜ್ ಇನ್ ಕಲರಿಗೆ ಬರೀತೀರಾ. ಇವಲ್ಯೂಷನ್ ಆಫ್ ಗ್ಯಾಸ್, ಆಸಿಡ್ ಬೇಸಸ್ ಸಾಲ್ಟ್ಸ್ ಚಾಪ್ಟರ್ ಕಲ್ತಿದ್ದೀರಾ ತಾನೆ? ಮೆಟಲ್ ಅನ್ನ ಆಸಿಡ್ಗೆ ಹಾಕಿ ಏನ್ ಬರುತ್ತೆ? ಸೌಂಡ್ ಬರುತ್ತೆ. ಯಾವ್ದ್ರದ್ದು? ಆ ಒಂದು ಏನ್ ಹೇಳ್ತೀವಿ ಡಿಸಿಂಗ್ ಸೌಂಡ್ ಅಥವಾ ಸಿಸ್ಲಿಂಗ್ ಸೌಂಡ್ ಅಥವಾ ಶಾರ್ಪ್ ಸೌಂಡ್ ಏನ್ ಬರುತ್ತೆ, ಅದು is because of the release of hydrogen gas, right? So Manjula has given potassium iodide reacting with PbNO3 forming potassium, yellow color precipitate of potassium iodide. Very good, awesome. Veena is texting saying that okay, potassium nitrate reacting with potassium iodide, lead nitrate reacting with potassium iodide. Very good, Veena. Sudarshan is saying about salt plus hydrogen gas. Yes, when acid and metal reacts, it forms salt and hydrogen gas. Absolutely correct. Fantastic. Next, ಈ ಎಲ್ಲವುಗಳು ಕೂಡ characteristic of chemical reactions ಆಗಿರುತ್ತೆ. And you have to remember two examples for this if you are from CBSE board. If you are from state board, question ತುಂಬಾ simple ಆಗಿರುತ್ತೆ. Write any 4 characteristics of a chemical reaction ಅಷ್ಟೇ. CBSE ಅಲ್ಲಿ ಅವರು ಪ್ರತಿ ಒಂದಕ್ಕೆ ಎಕ್ಸಾಂಪಲ್ಸ್ ಎರಡೆರಡು ಕೊಡಿ ಅಂತ ಹೇಳಿ ಕೇಳ್ತಾರೆ. ಆಯ್ತಾ? the way they ask question is bit different. So one more activity ನೋಡಿ ಇಲ್ಲೇ. ಈ ಆಕ್ಟಿವಿಟಿಯಲ್ಲಿ ಅವ್ರು ಏನು ಮಾಡಿದ್ದಾರೆ? ದೇ ಹ್ಯಾವ್ ಟೇಕನ್ ಜಿಂಕ್ ಗ್ರ್ಯಾನ್ಯುವಲ್, ಸಣ್ಣ ಮೆಟಲ್ ಪೀಸಸ್ ಆಫ್ ಜಿಂಕ್ ತಗೊಂಡು ಅದಕ್ಕೆ ಅವ್ರು ಏನು ಮಾಡಿದ್ದಾರೆ? ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡನ್ನು ಆ್ಯಡ್ ಮಾಡಿದ್ದಾರೆ. ಸೊ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ, ಅದನ್ನು ಅವ್ರು ತೋರಿಸಿದ್ದಾರೆ. ಸೊ ಮೆಟಲ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ, ರೈಟ್? ಸೊ ನೆಕ್ಸ್ಟ್ ಕಮ್ಸ್ ದಟ್ಸ್ ಇಟ್. ಈ ಒಂದು ಪ್ಯಾರಾಗ್ರಾಫಿಂದ ಯು ಹ್ಯಾವ್ ಟು ಮಾರ್ಕ್ ಈ ಒಂದು 4 statements. So then they say that as we observe the changes around us, we can say that there is a large variety of chemical reaction taking place. We will study about the variety of chemical reactions in the coming chapters. ಈಗ ನಾನು ನಿಮಗೊಂದು ಕ್ವೆಶನ್ ಕೇಳ್ತೀನಿ. ನಿಮಗೆ ತುಂಬ ಕ್ಯೂರಿಯಸ್ ಆಗಿರುವಂತಹ ಕೆಮಿಕಲ್ ರಿಯಾಕ್ಷನ್ ಯಾವುದು? ನನಗೊಂದಿದೆ, ನಾನು ಅದನ್ನ ಶೇರ್ ಮಾಡ್ತೀನಿ. ಕೈಂಡ್ಲಿ ಶೇರ್ that chemical reaction which you have noticed in the chat box. ಇವಾಗಲೇ ಏನಿರ್ಬೋದು? ನಿಮ್ಮದೇ ಆದ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು. ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಬರ್ತಿಲ್ವೇ ಕಮೆಂಟ್ಸ್? ಯಾವುದು? ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ನೋ. ನಾನು ಹೇಳ, ನನಗೆ ತುಂಬ ಕ್ಯೂರಿಯಸ್ ಆಗಿರೋ ರಿಯಾಕ್ಷನ್ ಯಾವುದು ಅಂತ ಹೇಳಿ, ಸನ್ಲೈಟ್. ಸೂರ್ಯನ ಒಳಗಡೆ ಹೈಡ್ರೋಜನ್ ಗ್ಯಾಸ್ ಇದು ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ ಪ್ರತಿದಿನ ಆಗುತ್ತಲ್ಲ, ಅವನು ಸುಮ್ಮನೆ ಅಲ್ಲಿ ಬರ್ತಾ ಇದ್ದಾನೆ ಬೆಳಿಗ್ಗೆ 6 ಗಂಟೆಗೆ ಅಂತ ಹೇಳಿದ ತಕ್ಷಣ ಇಡೀ ಪ್ರಪಂಚವೇ ಎಷ್ಟೊಂದು ಬೆಳ್ಳಗೆ ಕಾಣುತ್ತೆ, ಬೆಳಗಾದಾಗ ಅನಿಸುತ್ತೆ. ಎಷ್ಟೊಂದು ಪವರ್ಫುಲ್ ಮಕ್ಕಳು ಆ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್. ನಂಗೆ ತುಂಬ ಅಮೇಝಿಂಗ್ ಅನಿಸುತ್ತೆ.
ಸ್ಟಾರ್ಸಲ್ಲಿ ನಡೆಯುವಂಥ ಹಲವಾರು ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್ ಎಷ್ಟೋ ದೂರದಲ್ಲಿ ಇದೆ ಅದು, ಬಟ್ ಸ್ಟಿಲ್ ವಿ ಆಲ್ ಸಿ ಇಟ್ ಬಿಕಾಸ್ ಆಫ್ ದ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ POP test are absolutely amazing. POP test is also one of the, that sort of reaction. ನಾವು ಎಲ್ಲರೂ ಕೂಡ ಮೂಳೆ ಮುರ್ಕೊಂಡಿದ್ರೆ ಅಥವಾ ನೀವೇನಾದರೂ ಡಿಫ್ರೆಂಟ್ ಸ್ಟ್ಯಾಚ್ಯೂಸ್ ಮಾಡ್ತಿದ್ದೀರಾ ಅಥವಾ ಕೆಲವೊಂದಷ್ಟು ಕ್ರಿಯೇಟಿವ್ ಏನಾದರೂ ಒಂದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಬೈ ಯೂಸಿಂಗ್ ದಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ನೀವು ಸೈನ್ಸ್ ಎಕ್ಸಿಬಿಷನಲ್ಲಿ ವಾಲ್ಕಿನೋ ಮಾಡಬೇಕು ಅಂತ ಹೇಳಿದ್ರು ಕೂಡ ಯು ವುಡ್ ಹ್ಯಾವ್ ಯೂಸ್ ದಿಸ್ POP ಅಲ್ವಾ? ಎಸ್, POP ಗೆಟಿಂಗ್ hardened with the reaction of water. Vishesh, yes Vishesh, I can see you. Hi Vishesh. Yes, so Vishesh, what is that chemical reaction which made you fascinated? Is enadru idya? Idre nanage heli. Next, so we'll move on to the chemical equation. So ee ondu ಇದರಲ್ಲಿ ಇಟ್ ಕ್ಯಾನ್ ಬಿ ರಿಟನ್ ಆಸ್ ವರ್ಡ್ ಇಕ್ವೇಷನ್ ಫಾರ್ಮ್ನಲ್ಲಿ ಕೆಮಿಕಲ್ ಇಕ್ವೇಷನ್ಸ್ನ ಬರೀತಾರೆ ಅಂತ ಹೇಳಿ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಇದನ್ನು ನೀವು ಎಲ್ಲೂ ಕೂಡ ಯೂಸ್ ಮಾಡಲ್ಲ. ಸೊ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್. ಇಲ್ಲಿ ಬೇರೆ ಯಾವುದು ಕೂಡ ನೋಡುವಂಥದ್ದು ಇಲ್ಲ. ಅವ್ರು ಹೇಳ್ತಾರೆ LHS ಸೈಡು RHS ಸೈಡು ಏನಿದೆ ಅದನ್ನು ಹೇಗೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಬರೀತೀರಾ. LHS ಕಡೆ ರಿಯಾಕ್ಟೆಂಟ್ ಎರಡಿದೆ, RHS ಕಡೆ ಪ್ರಾಡಕ್ಟ್ ಇದೆ ಅಂತ ಎಲ್ಲ ಹೇಳಿ ಬರೆದಿದ್ದಾರೆ ಅವರು. ಬಟ್ ದೇರ್ ಇಸ್ ನಥಿಂಗ್ ಮಚ್ ಟು ಸ್ಕೋರ್ ಆರ್ ದೇ ವಿಲ್ ನಾಟ್ ಆಸ್ಕ್ ಕ್ವೆಶನ್ಸ್ ಆನ್ ದಿಸ್. ಈಗ ಅವರು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಬರ್ತಾರೆ. ಇದು ಇಂಪಾರ್ಟೆಂಟ್. ನನ್ನ ಮಕ್ಕಳಿಗೆ ತುಂಬ ಡೌಟ್ ಇರುವಂತಹ ಮತ್ತು ಇಷ್ಟ ಇಲ್ಲದೆ ಇರುವಂಥ ಪಾರ್ಟ್ ಅಂದರೆ ಇದೆ ಅಲ್ಲ, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನಲ್ಲಿ ಅವ್ರು ಏನು ಹೇಳ್ತಾರೆ, ಒಂದು ವರ್ಡ್ ಇಕ್ವೇಷನ್ ಕೊಟ್ಬಿಟ್ಟು ಅದನ್ನು ಸಿಂಬಲ್ ಫಾರ್ಮಿಗೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಗಿವಿಂಗ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಅದನ್ನು ವರ್ಡ್ ಇಕ್ವೇಷನಲ್ಲಿ ಬರೆದಾಗ ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಗಿವಿಂಗ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಈ ಥರ ಫಾರ್ಮ್ ಆಗುತ್ತೆ. ಆಯಿತಾ? ಅದನ್ನು ಹೇಗೆ ಬರೀತೀರಾ ನೀವು? ನಾನು ಈ ಕಲರಲ್ಲಿ ಹಾಕಿದ್ರೆ ಕಾಣದೇ ಇಲ್ಲ ಮಕ್ಕಳಿಗೆ, ಸೊ ಕಲರ್ ಚೇಂಜ್ ಮಾಡ್ತೀನಿ ರೀ. ಈ ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಅಂತ ಹೇಳಿದರೆ ಏನು, ಯಾಕೆ ಬ್ಯಾಲೆನ್ಸಿಂಗ್ ಮಾಡಬೇಕು, ತುಂಬ ಕ್ವೆಶನ್ಸ್ಗಳು ಬರುತ್ತೆ ಇಲ್ಲಿ. ಸೊ ಈ ರಿಯಾಕ್ಷನ್ ತಗೊಂಡ್ರೆ ನೀವು ಟ್ಯಾಬ್ಯುಲರ್ ಕಾಲಮ್ ಮಾಡ್ತೀರಾ. ಎಲಿಮೆಂಟ್ಗಳು ಬಂದು ಜಿಂಕು, ಹೈಡ್ರೋಜನು, ಸಲ್ಫರು, ಆಕ್ಸಿಜನ್ 4 ಎಲಿಮೆಂಟ್ಸ್ ಇದೆ. ಅದನ್ನು ಒಂದು ಕಡೆ ಬರ್ಕೊಳ್ತೀರಾ. ನಂಬರ್ ಆಫ್ ಆಟಮ್ಸ್ ಇನ್ ರಿಯಾಕ್ಟೆಂಟ್ ಇಷ್ಟೇ ಜಾಗದಲ್ಲಿ ಎಲ್ಲ ಕೌಂಟ್ ಮಾಡ್ತೀರಾ. ಜಿಂಕ್ ಈಸ್ 1, ಹೈಡ್ರೋಜನ್ ಇಸ್ 2, ಸಲ್ಫರ್ ಇಸ್ 1, ಆಕ್ಸಿಜನ್ ಇಸ್ 4 ಬರೀತೀರಾ. ಆ್ಯಂಡ್ ಆನ್ ದ ಪ್ರಾಡಕ್ಟ್ ಸೈಡಲ್ಲಿ ಏನು ಬರೀತೀರಾ, ಇಲ್ಲಿ ಕೂಡ ಕೌಂಟ್ ಮಾಡ್ತೀರಾ. ಜಿಂಕ್ ಈಸ್ 1, ಸಲ್ಫರ್ ಇಸ್ 1 ಇಲ್ಲಿ, ಆಮೇಲೆ ಹೈಡ್ರೋಜನ್ ಇಸ್ 2 ಅದನ್ನು ಬರೆದ್ರಿ ಇಲ್ಲಿ. ನೆಕ್ಸ್ಟ್ ಆಕ್ಸಿಜನ್ ಬಂದು 4 ಕೌಂಟ್ ಮಾಡ್ತೀರಾ. ಇದು ಟ್ಯಾಲಿ ಆಗುತ್ತೆ. ದ ರಿಯಾಕ್ಷನ್ ಇಸ್ ಬ್ಯಾಲೆನ್ಸ್ಡ್ ಅಂತ ಹೇಳಿ ಗೊತ್ತಾಗುತ್ತೆ. ನೌ ದ ಕ್ವೆಶನ್ ಇಸ್ ವೈ ಡು ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್, ವೈ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಕೇಳ್ತಾರೆ ಅವರು ಅಲ್ವಾ. ಸೊ ಇಲ್ಲಿದೆ ಕೆಮಿಕಲ್ ರಿಯಾಕ್ಷನ್ಸ್ನ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳುವ ಒಂದು ಕ್ವೆಶನ್. ಪ್ಲೀಸ್ ಟು ಟೇಕ್ ದ ನೋಟ್ಸ್ ಫ್ರಮ್ NCERT ಓನ್ಲಿ. ಓಕೆ, ಸೊ ಯಾವುದಾದ್ರೂ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಫಸ್ಟ್ ಒಬೇ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ, ಇದೇನು ಹೇಳುತ್ತೆ ಅಂದರೆ ಟೋಟಲ್ ಮಾಸ್ ಆಫ್ ದಿ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದಿ product of different element. Total mass of the element present in the reactant part, total mass of the element in the product to ಟೋಟಲ್ ಮಾಸ್ ಆಫ್ ಎಲ್ಲ ಎಲಿಮೆಂಟ್ ಇಂದ ರಿಯಾಕ್ಟೆಂಟ್ ಎರಡು ಮ್ಯಾಚ್ ಆಗಬೇಕು ಅಂತ ಹೇಳಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಹೇಳುತ್ತೆ. ಅದು ತುಂಬ ಸಿಂಪಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ಗೆ ಅಪ್ಲೈ ಮಾಡಿದ್ರೆ ಜನರಲ್ ಆಗಿ ಹೇಳ್ತೀರಾ. ಹೇಗೆ ಹೇಳ್ತೀರಾ, ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಹೇಳಿ ಹೇಳ್ತೀರಾ. ಬಟ್ ಅದನ್ನು ನೀವು ಕೆಮಿಕಲ್ ರಿಯಾಕ್ಷನ್ಸ್ಗೆ ಅಪ್ಲೈ ಮಾಡಿಕೊಂಡು ಡಿಫೈನ್ ಮಾಡಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ರೆ ತುಂಬ ಸಿಂಪಲ್ ಆಗಿರೋ ಸ್ಟೇಟ್ಮೆಂಟ್ ಬರೆದು ವೆಯ್ಟೇಜ್ ಕಳ್ಕೊಳ್ಬೇಡಿ. ರೈಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟು ದ ಕೆಮಿಕಲ್ ರಿಯಾಕ್ಷನ್. ಎಲ್ಲ ಎಲಿಮೆಂಟ್ಗಳದ್ದು ರಿಯಾಕ್ಟೆಂಟ್ ಸೈಡ್ ಏನಿದೆ ಮಾಸು ಅದು ಪ್ರಾಡಕ್ಟ್ ಸೈಡ್ ಈಕ್ವಲ್ ಆಗಿರಬೇಕು ಅಂತ ಹೇಳಿ. ಇನ್ ಅದರ್ ವರ್ಡ್, ಇದು ಕೂಡ ಇಂಪಾರ್ಟೆಂಟ್, ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ರಿಮೈನ್ ಸೇಮ್ ಬಿಫೋರ್ ಅಂಡ್ ಆಫ್ಟರ್ ದ ಕೆಮಿಕಲ್ ರಿಯಾಕ್ಷನ್. ನೀವು ಎರಡು ಸ್ಟೇಟ್ಮೆಂಟ್ ಕೂಡ ಫಾಲೋ ಮಾಡ್ಬೋದು. and that also build trust in your teacher. ಓಕೆ, ಈ ಹುಡುಗಿ ಅಥವಾ ಈ ಹುಡುಗ ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಓದಿದ್ದಾರೆ, he or she knows the answer ಅಂತ ಹೇಳುವ ಒಂದು ಕಾನ್ಫಿಡೆನ್ಸ್ ಕೂಡ ನೀವು ಕೊಡ್ತಾ ಹೋಗ್ತೀರಾ ಇವ್ಯಾಲ್ಯೂಯೇಟ್ ಮಾಡುವಂತಹ ಒಂದು ಟೀಚರಿಗೆ. ರೈಟ್, ಸೊ ಟ್ರೈ ಟು ರೈಟ್ ದ ಸೇಮ್ ಥಿಂಗ್. ಈಗ ಯಾಕೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪಾಯಿಂಟ್ನಲ್ಲಿ
ಐ ಆಮ್ ಟೇಕಿಂಗ್ ದಿಸ್ ಇಕ್ವೇಶನ್, ಫೆರಸ್ ರಿಯಾಕ್ಟಿಂಗ್ ವಿತ್ H2O, ಆಯ್ತಾ? ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ತಗೊಳ್ತಾ ಹೋಗೋಣ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. Yes, Manjula, I will do this session for acids and bases also. Let me complete this session. ಈ ಒಂದು ಇದರಲ್ಲಿ ಸ್ಟೆಪ್ 1 ಅಲ್ಲಿ ಏನು ಮಾಡ್ತೀರಾ, ಸ್ಟೆಪ್ 2 ನಲ್ಲಿ ಏನು ಮಾಡ್ತೀರಾ, ಸ್ಟೆಪ್ 3 ಅಲ್ಲಿ ಏನು ಮಾಡ್ತೀರಾ ಅಂತೇಳಿ ನಾನು PPT ಥ್ರೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಐ ಆಮ್ ಜಂಪಿಂಗ್ ಬ್ಯಾಕ್ ಟು ಮೈ ಸ್ಲೈಡ್ಸ್ ನಾವು. ಸೊ ಎಲ್ಲಿದ್ದೀವಿ ನಾವು ಅಂತ ಹೇಳಿದ್ರೆ, ಓಕೆ, ಇಲ್ಲಿದ್ದೇವೆ. ಸೊ ಜಿಂಕು ಸಲ್ಫೇಟು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ಇಲ್ಲೆಲ್ಲ ಈಕ್ವೇಷನ್ಸ್ಗಳು, ಎಲಿಮೆಂಟ್ಗಳು, ಟೋಟಲ್ ಎಲಿಮೆಂಟ್ ಇಂದ ಈಕ್ವೇಷನ್ ಇಸ್ ಬ್ಯಾಲೆನ್ಸ್. ಸೊ ಹಾಗಾಗಿ ಅದನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಈಗ ಈ ಒಂದು ಈಕ್ವೇಷನ್ ತಗೊಂಡ್ರೆ Fe ಪ್ಲಸ್ H2O ಗಿವಿಂಗ್ Fe3O4 ಪ್ಲಸ್ H2 ರಿಯಾಕ್ಷನ್ಸ್ ತಗೊಂಡ್ರೆ ಇದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳೋದ್ರ ಮುಂಚೆ ಐ ವಾಂಟೆಡ್ ಟು ಹಿಯರ್ ಫ್ಯೂ ವರ್ಡ್ಸ್ ಫ್ರಮ್ ಯು. ಮಂಜುಳಾ, ವಿಚ್ ಪ್ಲೇಸ್ ಆರ್ ಯು ಫ್ರಮ್? ಸುದರ್ಶನ್ ಇಸ್ ಫ್ರಮ್ Bangalore. So Manjula, are you there? Which place are you from? Mate Veena, how are you doing? How is your studies going? Ambika, hegidira? Nimdu ella studies ella hegagtide? Sneha bandidira, live ಗೆ ಜಾಯಿನ್ ಆಗಿದ್ದೀರಾ? ಎಲ್ಲಿದ್ದೀರಾ ಎಲ್ಲರೂ ಕೂಡ? ಕಾಣ್ತಾ ಇಲ್ವಲ್ಲ ಮಕ್ಕಳೇ? ಎಲ್ಲಿದ್ದೀರಾ ಎಲ್ಲರೂ? Good, okay, fine. Ambika is saying good. Kaduru. Okay, Manjula, got it. Okay. Manjula, ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿದ್ದಾರಲ್ಲ, ನೀವು ಮಾತ್ರ ಇದ್ದೀರಾ? Good, ma'am. How are you doing? I'm good, Veena. Thank you for asking. Ma'am, how to identify Fe3O4 ಅಂತ ಹೇಳಿ ಚಂದ್ರಶೇಖರ್ ಕೇಳ್ತಾ ಇದ್ದಾರೆ. ನೇಚರ್ನಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂತನಾ ಚಂದ್ರಶೇಖರ್ ಅವರೇ? Fe3O4 ಆಲ್ಮೋಸ್ಟ್ ಅದರದ್ದು ಮಿಕ್ಸ್ಡ್ ಆಕ್ಸೈಡ್ ಇರುತ್ತೆ. ಅಂದರೆ Fe3O4 ಅಂತ ಹೇಳುವಂಥದ್ದು Fe2O3 ಮತ್ತು FeO ಇದ್ರದ್ದು ಕಾಂಬಿನೇಷನ್ ಆಗಿರುತ್ತೆ. ಈ Fe2O3ಗೆ ಆಲ್ಮೋಸ್ಟ್ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಹಾಗಾಗಿ Fe3O4 ಇಸ್ ಸ್ಲೈಟ್ಲಿ ಯೆಲ್ಲೋಯಿಶ್ ಬ್ರೌನ್ ಕ್ಯಾರೆಕ್ಟರಿಸ್ಟಿಕ್ನ ಹೊಂದಿರಬೇಕಾಗುತ್ತೆ. ಫೆರಸ್ ಆಕ್ಸೈಡ್ ಇಸ್ ಕ್ವೈಟ್ ಕಲರ್ಲೆಸ್. ಅದನ್ನು ಇಲ್ಲಿ Fe ಅಂತ ಹೇಳುವಂಥದ್ದು ಇಸ್ +2 ಸ್ಟೇಟ್ ಇರುತ್ತೆ. ಇದು ನಮಗೆ ಗೊತ್ತಾಗಲ್ಲ ಇದ್ರದ್ದು ಐಡೆಂಟಿಫೈ ಮಾಡುವಂಥದ್ದು. ಬಟ್ ದಿಸ್ ಹ್ಯಾಸ್ ಅ ಕಲರ್. ಸೊ ಅಲ್ಟಿಮೇಟ್ಲಿ ಇದು ಕೂಡ ಸ್ಲೈಟ್ ಆಗಿ ಬ್ರೌನಿಶ್ ಕಲರ್ ಇರಲೇಬೇಕು. ಓಕೆ, someone is saying ಏನಕ್ಕೆ ತಮಿಳು ತೆರಿಲಿಯೋ ಮಿಸ್? ಓಕೆ, ಫೈನ್. ದಿಸ್ ಇಸ್ ಅ ಕನ್ನಡ ಕ್ಲಾಸ್. ಟಾಕ್ ಟು ಮೀ ಇನ್ ಕನ್ನಡ. ಓಕೆ, ನೀವು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಮಾತಾಡಿ. ಮ್ಯಾಮ್, ಹೌ ಟು ಐಡೆಂಟಿಫೈ Fe3O4 ಇಸ್ ಕ್ಲಿಯರ್. ಎನಿ ಅದರ್ ಕ್ವೆಶ್ಚನ್ ಫ್ರಮ್ ಎನಿ ಆಫ್ ಯು? ಕ್ಯಾನ್ ಐ ಕಂಟಿನ್ಯೂ? ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ ಮಾಡ್ತಾ ಇದ್ದೀನಿ. ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಾನು ಇಲ್ಲೇ ನಿದ್ದೆ ಮಾಡ್ತೀನಿ. ನೀವು ನನ್ನ ಜೊತೆ ಮಾತಾಡ್ತಾ ಇರಬೇಕು, ಟೆಕ್ಸ್ಟ್ ಮಾಡ್ತಾ ಇರಬೇಕು. ಓಕೆ, ಸೊ ರೆಡಿ? ಈಗ ಫಸ್ಟ್ ಸ್ಟೆಪ್ ಏನು? put the box around the formula. ಸೊ ಅದನ್ನು ನಾನು ಇಲ್ಲಿ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಇಸ್ ಟ್ರೈ ಟು ಪುಟ್ ದ ಬಾಕ್ಸ್. ಯಾಕೆ ಇದು ಮಾಡಬೇಕು ಅಂದರೆ ಇನ್ ಆರ್ಡರ್ ಟು ಅವಾಯ್ಡ್ ಕನ್ಫ್ಯೂಷನ್. ನಾವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಪ್ರತಿ ನಂಬರ್ಸನ್ನು ವಿ ಶುಡ್ ರೈಟ್ ಇನ್ ಫ್ರಂಟ್ ಆಫ್ ದ ಕೆಮಿಕಲ್ ಫಾರ್ಮುಲಾ. ಲೈಕ್ ಇಲ್ಲಿ ಬರಿಬೇಕು, ಈ ಒಂದು ಜಾಗದಲ್ಲಿ ಬರಿಬೇಕು. ನಾವು ಏನೇ ಬ್ಯಾಲೆನ್ಸಿಂಗ್ ಮಾಡುವಂತಹ ನಂಬರ್ಸ್ ಇದ್ರು ವಿ ಶುಡ್ ರೈಟ್ ಹಿಯರ್, ನಾಟ್ ಇನ್ ಬಿಟ್ವೀನ್. ದಟ್ ಇಸ್ ವೈ ವಿ ಶುಡ್ ಪುಟ್ ದ ಬಾಕ್ಸಸ್. ಓಕೆ, ದೆನ್ ಕಮ್ಸ್ ಸ್ಟೆಪ್ 2. Step 2 ನಲ್ಲಿ list the number of atoms list the number of atoms of different element present in the unbalanced equation. ಇದು ಮಾಡ್ತೀರಾ ಅಂದ್ರೆ ಡಿಸ್ಕ್ರಿಪ್ಟಿವ್ ಆಗಿ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್ ವಿತ್ ಎಕ್ಸ್ಪ್ಲೈನಿಂಗ್ ಡಿಫರೆಂಟ್ ಸ್ಟೆಪ್ ಅಂತ ಹೇಳಿ 3 ಮಾರ್ಕ್ಸಿಗೆ ಕೇಳಿದ್ರೆ ಮಾತ್ರ ಈ ಎಲ್ಲ ಸರ್ಕಸ್ನ ಮಾಡಿ. ಇಲ್ಲ ಅಂದ್ರೆ ಕಟ್ ಶಾರ್ಟ್ ವೇಯಲ್ಲಿ ಬ್ಯಾಲೆನ್ಸ್ ಮಾಡಿ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಪೇಷನ್ಸ್ ಇರಲಿ. ಓಕೆ, ಸೊ ಹೇಗೆ ಮಾಡ್ತೀರಾ ಲಿಸ್ಟನ್ನು? ಇಕ್ವೇಶನ್ ಏನು? Fe ಪ್ಲಸ್ ವಾಟರ್ ಅಂದರೆ ಸ್ಟೀಮ್ ಜೊತೆ ರಿಯಾಕ್ಟ್ ಆಗ್ತಿದೆ ನಿಮ್ಮ ಅಯನ್ನು. Fe3O4 ಪ್ಲಸ್ ಹೈಡ್ರೋಜನ್ ಗ್ಯಾಸ್, ಇದು ಇಕ್ವೇಶನ್. ಆ ಇಕ್ವೇಶನ್ ಅಲ್ಲಿ ರಿಯಾಕ್ಟೆಂಟ್ ಪಾರ್ಟ್ ನಲ್ಲಿ Fe is 1, ಹೈಡ್ರೋಜನ್ is 2, ಆಕ್ಸಿಜನ್ is 1. ಪ್ರಾಡಕ್ಟ್ ಪಾರ್ಟ್ ನಲ್ಲಿ Fe is 3, ಆಕ್ಸಿಜನ್ is 4, ಹೈಡ್ರೋಜನ್ is 2. ಬರದ್ರಾ?
ಎರಡು ಈಕ್ವಲ್ ಆಯ್ತಾ ಇವಾಗ? ದೆನ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಎರಡು ಕಂಪೌಂಡ್ ನಲ್ಲಿ, ಈ ಒಂದು ಕಂಪೌಂಡ್ ನಲ್ಲಿ ಎರಡು ಕಡೆ ನೋಡಿದಾಗ Fe3O4 ಅಂತ ಹೇಳುವ ಕಂಪೌಂಡ್ ನಲ್ಲಿ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಹೇಳ್ತಾ ಇರೋದು. ಆ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ವಿ ಹ್ಯಾವ್ ಟು ಐಡೆಂಟಿಫೈ ದ್ಯಾಟ್ ಕಂಪೌಂಡ್ ವಿಚ್ ಕಂಟೈನ್ಸ್ ಹ್ಯೂಜ್ ನಂಬರ್ ಆಫ್ ಎಲಿಮೆಂಟ್ಸ್. ಹಾಗಾಗಿ ಐ ಟೇಕನ್ Fe3O4, ಅದರಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋಣ ಅಂತ ಹೇಳಿ. ಸೊ ಇನಿಷಿಯಲಿ ರಿಯಾಕ್ಷನ್ ಯಾವ ತರ ಇತ್ತು? Fe ಪ್ಲಸ್ ವಾಟರ್ ರಿಯಾಕ್ಟಿಂಗ್ ಟು ಫಾರ್ಮ್ Fe3O4 ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಆಯ್ತಾ? ಇಲ್ಲಿ ಇನಿಷಿಯಲಿ Fe in the reactant. Okay, let's focus on balancing the oxygen now. Oxygen balance ಮಾಡಬೇಕಂದ್ರೆ reactant time ನಲ್ಲಿ oxygen was 1 in H2O, 4 in the product, 4 in Fe3O4. ಕ್ಲಿಯರ್? ಈಗ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಈ ವಾಟರಿಗೆ 4 ಮಲ್ಟಿಪ್ಲೈ ಮಾಡಬೇಕು. ಸೊ 1 multiplied by 4. Whatever the value here is there, that was 1, I should multiply by 4. Each ಏನು? Don't touch it. Keep as it is ಅಂತ ಹೇಳುವಾಗೆ. Just keep the 4 as it is. ಅದನ್ನ ಟಚ್ ಮಾಡಬೇಡಿ. ಸೊ ಬೈ ಡೂಯಿಂಗ್ ದಿಸ್ ಆ ಈಕ್ವೇಶನ್ ಅಲ್ಲಿ ನೀವೇನ್ ಮಾಡಿದ್ರಿ? ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಿದ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ಲೆಟ್ಸ್ ಬ್ಯಾಲೆನ್ಸ್ ಹೈಡ್ರೋಜನ್. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ನಿಮ್ಮ ಸ್ಟೆಪ್ 4 ಇನ್ NCERT ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀರಾ. ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡೋಣ. ಹೇಗೆ ಮಾಡ್ತೀರಾ? Fe ಪ್ಲಸ್ 4 ವಾಟರ್ ಫಾರ್ಮಿಂಗ್ Fe3O4 ಪ್ಲಸ್ H2. ಇದರಲ್ಲಿ ಇಷ್ಟು ಪ್ರೀವಿಯಸ್ ಸ್ಟೆಪ್ ನಲ್ಲಿ ಇಲ್ಲಿವರೆಗೂ ನೀವು ಬ್ಯಾಲೆನ್ಸ್ ಮಾಡಿದ್ರಿ. ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ತೀರಾ. ಯು ಅಂಡರ್ಸ್ಟ್ಯಾಂಡ್ ದಟ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಎಷ್ಟು ಹೈಡ್ರೋಜನ್ ಇದೆ? 8. ಹೇಗೆ? 4 multiplied by 2, 8 ಹೈಡ್ರೋಜನ್. ಸೊ ಪ್ರಾಡಕ್ಟ್ ಸೈಡ್ ನಲ್ಲಿ ಎಷ್ಟಿದೆ? 2. ಯಾವ್ದ್ರಲ್ಲಿ? H2 ನಲ್ಲಿ. ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಪ್ರಾಡಕ್ಟ್ ಸೈಡ್. ಯಾಕಂದ್ರೆ ಕಡಿಮೆ ನಂಬರ್ ಎಲ್ಲಿದೆ? ಪ್ರಾಡಕ್ಟ್ ಕಡೆ ಕಡಿಮೆ ನಂಬರ್ ಇದೆ. ಇಲ್ಲಿ ಜಾಸ್ತಿ ಇದೆ ಅಲ್ವಾ ಮಕ್ಕಳೇ? ಇಲ್ಲಿ ಕಡಿಮೆ ಇದೆ. ಸೊ ಇದನ್ನ ನೀವು ಎಂಟು ಮಾಡಬೇಕು ಅಂದ್ರೆ ಯಾವ ಟೇಬಲ್ ಇಂದ, ಅಂದ್ರೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ? 1 2s 2, 2 2s 4 ಅಷ್ಟೇ ಆಯ್ತು. 3 2s ಮಲ್ಟಿಪ್ಲೈ ಮಾಡ್ತೀರಾ 6 ಆಯ್ತು. 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ. ಹಾಗಾಗಿ ಐ ಶುಡ್ ರೈಟ್ ಹಿಯರ್ 4 times water. So multiply the 2 number by 4 in order to make hydrogen on both the side as 8. ಆಯ್ತಾ? ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ಇವಾಗ ನೋಡಿ, ಆಕ್ಸಿಜನ್ ಇಲ್ಲಿ 4 ಇದೆ, ಇಲ್ಲೂ ಕೂಡ 4 ಇದೆ. ಹೈಡ್ರೋಜನ್ 4 2s 8 ಇದೆ, ಇಲ್ಲೂ ಕೂಡ 4 2s 8 ಇದೆ. ಆಕ್ಸಿಜನ್ ಬ್ಯಾಲೆನ್ಸ್ಡ್ ಆಯ್ತು, ಹೈಡ್ರೋಜನ್ ಬ್ಯಾಲೆನ್ಸ್ಡ್ ಆಯ್ತು. ಯಾವುದೆಲ್ಲ ಎಲಿಮೆಂಟ್ ಇದೆ? ರಿಯಾಕ್ಟೆಂಟ್ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. Fe ಇದಾನೆ, ಆಕ್ಸಿಜನ್ ಇದಾನೆ, ಹೈಡ್ರೋಜನ್ ಇದಾನೆ. ಇದರಲ್ಲಿ ಇದೆರಡು ಬ್ಯಾಲೆನ್ಸ್ಡ್ ಆಯ್ತು. ಈಗ ನಾವು Fe ಅಷ್ಟೇ ಬ್ಯಾಲೆನ್ಸ್ ಮಾಡಬೇಕು. ಸೊ Fe ಅನ್ನ ಬ್ಯಾಲೆನ್ಸ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಟು ಬ್ಯಾಲೆನ್ಸ್ Fe ಆಟಮ್ ಏನ್ ಮಾಡ್ತೀವಿ? ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇನಿಷಿಯಲ್ ಆಗಿ, ಇವಾಗ ಎಲ್ಲಿದ್ದೀವಿ ಮಕ್ಕಳೇ? ಭೂಮಿ ಮೇಲೆ ಮೇಡಮ್, ಇನ್ನೆಲ್ಲಿರ್ತೀವಿ ಅಂತ ಹೇಳ್ತೀರಲ್ವಾ? ನಾವಿವಾಗ ಇಲ್ಲಿದ್ದೀವಿ. Fe ಪ್ಲಸ್ H2 Fe3O4 ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ವಿ. ಇಲ್ಲಿ 4 ಅಂತ ಹೇಳಿ ಬರ್ದು ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಮಾಡಿದ್ವಿ. ಇನ್ ಆರ್ಡರ್ ಟು ಬ್ಯಾಲೆನ್ಸ್ Fe, ರಿಯಾಕ್ಟೆಂಟ್ ಸೈಡ್ ನಲ್ಲಿ ಎಷ್ಟಿದೆ? 1. ಪ್ರಾಡಕ್ಟ್ ಸೈಡ್ ನಲ್ಲಿ ಎಷ್ಟಿದೆ? 3 ಇದೆ. ಎಲ್ಲಿ ಕಡಿಮೆ ಇದೆ? ರಿಯಾಕ್ಟೆಂಟ್ ಸೈಡ್ ನಲ್ಲಿ ಕಡಿಮೆ ಇದೆ. ಹಾಗಾಗಿ ಐ ವಿಲ್ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್ ಬೈ 3. ಆ 1 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಇಲ್ಲಿ 3 ಅನ್ನ ಹಾಗೆ ಇಟ್ಕೊಳ್ತೀರಾ. ನೋ ಚೇಂಜಸ್, ಈಸಿ. ಸೊ ಯು ಬ್ಯಾಲೆನ್ಸ್ಡ್ ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ Fe. ಸೊ ಇಷ್ಟು ಸ್ಟೆಪ್ ವೈಸ್ ಅನ್ನ ಬರೀತಾರೆ. ಸ್ಟೆಪ್ 1 you put the box. Step 2 you compare all the elements by making 2 columns. Step 3 you balance hydrogen, oxygen. Step 1 2 3 4. Step 4 you balance oxygen. Step 5 you balance iron. Almost ನಿಮ್ಮ balancing story is ending here. For 3 marks you are writing so much. If they ask for 1 mark, kindly don't do this. It's like, you know, ಕಿಲ್ಲಿಂಗ್ ದ ಕೆಮಿಕಲ್ ಇಕ್ವೇಶನ್. ಒಂದು ಕೆಮಿಕಲ್ ಇಕ್ವೇಶನ್ ಇಟ್ಕೊಂಡು ಚುಚ್ತೀರಲ್ಲ, ಟಕ್ 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 ಆ ಥರ ಮಾಡ್ತೀರಾ. ಡೋಂಟ್ ಡೂ ದಿಸ್. ದಿಸ್ ಇಸ್ ಓನ್ಲಿ ಫಾರ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವೆಶನ್. 3 or 2 ಮಾರ್ಕ್ಸಿಗೆ ಮಾತ್ರ. ಅರ್ಥ ಆಯ್ತಾ? ಸ್ಟೆಪ್ 6 ನೋಡೋಣ. ಸ್ಟೆಪ್ 6 ನಲ್ಲಿ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಬ್ಯಾಲೆನ್ಸ್ಡ್ ಇಕ್ವೇಶನ್.
ಚೆಕ್ ಮಾಡಿ. ಇಲ್ಲಿ 3 ಇದೆ, ಇಲ್ಲೂ 3 ಇದೆಯಾ, Fe ಚೆಕ್ ಮಾಡ್ತೀರಾ, ಕರೆಕ್ಟ್ ಇದೆ. ಇಲ್ಲಿ 4 2s 8 ಹೈಡ್ರೋಜನ್ ಇದೆ, ಇಲ್ಲೂ ಕೂಡ 4 2s 8 ಹೈಡ್ರೋಜನ್ ಇದೆ, ಬ್ಯಾಲೆನ್ಸ್ಡ್ ಆಯಿತು. ನೆಕ್ಸ್ಟ್ ಓಕೆ, ಆಮೇಲೆ 4 ಆಕ್ಸಿಜನ್ ಇದೆ, ಇಲ್ಲೂ ಕೂಡ 4 ಆಕ್ಸಿಜನ್ ಇದೆ, ಬ್ಯಾಲೆನ್ಸ್ಡ್ ಆಯಿತು. ಈಕ್ವೇಶನ್ ಎಲ್ಲ ಕಡೆ ಬ್ಯಾಲೆನ್ಸ್ಡ್ ಆಗಿದೆ. ಚೆಕ್ ದ ಕರೆಕ್ಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಸ್ಟೆಪ್ 7 ಇನ್ ಯೋರ್ NCERT. ಸ್ಟೆಪ್ 7 ಹೇಗಪ್ಪ ಬರೆಯೋದು? ಹೀಗೆ. ಅಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯು ಲರ್ನ್ ದ್ಯಾಟ್ ಪ್ರತಿ ಕೆಮಿಕಲ್ ರಿಯಾಕ್ಷನ್ಸ್ ಬರಿಬೇಕಾದ್ರೆ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಅವುಗಳಿಗೆ ಸ್ಟೇಟ್ ಇದೆ. ಯಾವ ಸ್ಟೇಟು? ಕರ್ನಾಟಕ, ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ತಮಿಳ್ನಾಡು, ಕೇರಳ ಅಲ್ಲ. ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಈ ಸ್ಟೇಟ್ ಬಗ್ಗೆ ಮಾತಾಡ್ತಿರೋದು ಆಯ್ತಾ. ಪ್ಲಾಸ್ಮಾ ಸ್ಟೇಟ್ ಎಲ್ಲ ನೀವು ಬರಿಬೇಡಿ. ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಯಾವುದಿಲ್ಲ ಅನಲೈಸ್ ಮಾಡುವಷ್ಟು ಪೊಟೆನ್ಷಿಯಲ್ ಇರಬೇಕು ಇವಾಗ ನಿಮಗೆ. ಫೆರಸ್, Fe is a metal. It is a ಏನು ಹೇಳ್ಬೋದು, ಸ್ಟ್ರಾಟಜಿಕ್ ಮೆಟಲ್ ವಿ ಆರ್ ಯೂಸಿಂಗ್. ನಮ್ಮ ಇಂಡಿಯಾದು ನೀವು ಕಲಿತೀರ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲಿ. ಇಂಡಿಯಾದು ವೆಲ್ತ್ನ ಎತ್ತಿ ಹಿಡಲಿಕ್ಕೆ ಬೇಕಾಗಿರುವಂತಹ ಒನ್ ಆಫ್ ದ ಸ್ಟ್ರಾಟಜಿಕ್ ಮೆಟಲ್ಸ್ನಲ್ಲಿ Fe ಕೂಡ. ಬಿಕಾಸ್ ಆಫ್ ದಟ್ ತುಂಬ ದೊಡ್ಡ ಬ್ರಿಡ್ಜಸ್, ಬಿಲ್ಡಿಂಗ್ಸ್ ಎಲ್ಲ ಕಟ್ತಾ ಇದ್ದೀವಿ ನಾವು ಇವಾಗ ಅಲ್ವಾ. ಬ್ರಿಡ್ಜಸ್ ಬೆಳೆಯುತ್ತಂತೆ, ಅದೇನು ಆ್ಯನಿಮಲ್, ಅದೇನು ಪ್ಲಾಂಟಾ? ಶೋ ರಾಮ. ಆಯಿತು, ಬರೋಣ ಈಗ. ಫೈನ್. ಸೊ ಆ ಒಂದು ಫಿಸಿಕಲ್ ಸ್ಟೇಟನ್ನು ಮೆನ್ಷನ್ ಮಾಡ್ತೀವಿ. ಜೊತೆಗೆ ರಿಯಾಕ್ಷನ್ಸ್ ಕಂಡೀಷನ್ಸ್ ಇರುತ್ತೆ ನೋಡಿ ಮಕ್ಕಳೇ. ಫಾರ್ ಎಕ್ಸಾಂಪಲ್, ಕೆಲವೊಂದು ಕಡೆ ಸನ್ಲೈಟ್ ಬೇಕು, ಇಲೆಕ್ಟ್ರಿಸಿಟಿ ಬೇಕು, ಹೀಟ್ ಬೇಕಾಗುತ್ತೆ. ಅದನ್ನು ಆರೋ ಮಾರ್ಕ್ ಮೇಲೆ ನೀವು ಬರಿಬೇಕು. ಈಗ ಇಲ್ಲಿ 340 ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದ್ರೆ ಯು ಹ್ಯಾವ್ ಟು ರೈಟ್ ದ್ಯಾಟ್ ಅಬೌವ್ ದಿ ಆರೋ ಮಾರ್ಕ್. ಇಲ್ಲ ಅಂದರೆ ಏನು ಮೇಡಮ್, ನಾನು ಬರೆಯಲ್ಲ ಮೇಡಮ್, ಏನು ಮಾಡ್ತೀರಾ? ನಾನೇನು ಮಾಡಲ್ಲ, ನಿಮ್ಮ ಮಾರ್ಕ್ಸ್ ಹೋಗುತ್ತೆ ಅರ್ಧ. ಯಾಕೆಂದರೆ ಆ ರಿಯಾಕ್ಷನ್ ಕಂಡೀಷನಲ್ಲಿ ಇಲ್ಲ ಅಂದರೆ ಆ ರಿಯಾಕ್ಷನೇ ನಡೆಯಲ್ವೇ. ಸುಮ್ಮನೆ ನೀವು ಆರೋ ಮಾರ್ಕ್ ಹಾಕ್ಬಿಟ್ಟು 2 ಕಡೆ ಪ್ರಾಡಕ್ಟು ರಿಯಾಕ್ಟೆಂಟು ಕರೆಕ್ಟಾಗಿ ಬರೆದ್ರೆ ಅದಾಗಬೇಕು ತಾನೇ. ಸೊ ಹಾಗಾಗಿ ರಿಯಾಕ್ಷನ್ಸ್ ಕಂಡೀಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಹೈಯರ್ ಕ್ಲಾಸಸ್. ಎಸ್ಪೆಷಲಿ ಒಂದು ಸ್ಟೂಡೆಂಟ್ ಇದೆ, ನಾನು ನಿಮ್ಗೊಂದು ಕತೆ ಹೇಳ್ತೀನಿ. ಅವನ ಹೆಸರು ಹೇಳಲ್ಲ. ಐ ವಾಸ್ ಟೀಚಿಂಗ್ ಹಿಮ್ ಇನ್ 2019. ಸೊ ಕರ್ನಾಟಕ ಇದು PUCಯಲ್ಲಿ 99 ತಗೊಂಡ ಔಟ್ ಆಫ್ 100ಗೆ. ಎಲ್ಲಿ ಮಾರ್ಕ್ ಮಿಸ್ ಮಾಡ್ಕೊಂಡು ಹೋಗುತ್ತಾ? ರಿಯಾಕ್ಷನ್ ಕಂಡೀಷನ್ಸ್ ಬರೆಯೋದ್ ಕಡೆ ಹೀಗೆ ಬರೆದು ಕಾನ್ಸಂಟ್ರೇಟೆಡ್ HCl ಅಂತ ಹೇಳಿ ಅವ್ನು ಬರೀಲಿಲ್ಲ. ಬರೀ ಆ ರಿಯಾಕ್ಷನ್ ಕಂಡೀಷನ್ಸ್ ಬರೀಲಿಲ್ಲ. ಹಾಗಾಗಿ ಅವನಿಗೆ 100 ಔಟ್ ಆಫ್ 100 ಬರೋ ಕಡೆ ಅವ್ನಿಗೇನಾಯಿತು, ಬರೀ 99 ಔಟ್ ಆಫ್ 100 ಆಯಿತು. ಸೊ ಇಟ್ ಈಸ್ ಓಕೆ, 99ಅಲ್ಲೂ ಖುಷಿ ಪಡ್ಬೋದು. ಬಟ್ ಸ್ಟಿಲ್ ದ್ಯಾಟ್ ಗೋಲ್ಡನ್ ಆಪರ್ಚುನಿಟೀಸ್ನ ನಾವು ಮಿಸ್ ಮಾಡ್ಕೊಂಡ. ನೀವು ಕೂಡ ಮಾರ್ಕ್ಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಕಲ್ತಿರ್ತೀರಲ್ವ ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು, ಹೌದು ತಾನೆ? ಆಲ್ ರೈಟ್. ಸೊ ಇದನ್ನು ಇವಾಗ ಆಚೆಗೆ ಇಡ್ತೀನಿ ನಾನು. ಸ್ಟೆಪ್ 4 ಸ್ಟೆಪ್ 5 ಎಲ್ಲ ಮುಗೀತು. ಅವ್ರು 2 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ NCERTಯಲ್ಲಿ. ಕಾರ್ಬನ್ ಮೊನಾಕ್ಸೈಡ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಜನ್ ಟು ಫಾರ್ಮ್. ಇದೇನಪ್ಪ ಇದು, ಹೊಸ ಕಂಪೌಂಡ್ ಥರ ಇದೆಯಲ್ಲ, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಆಸ್ ಮೆಥನಾಲ್. ಮೆಥನಾಲ್ ವಿಷಕಾರಿಯಾಗಿರುವಂತಹ ಆಲ್ಕೋಹಾಲ್ ಇದು, ಆಯ್ತಾ? ಇದನ್ನು ಸಿಂಥಸಿಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ಸಿಂಥಸಿಸ್ ರಿಯಾಕ್ಷನ್ ಗೊತ್ತಿಲ್ಲ ಯಾವ ಥರ ಟ್ವಿಸ್ಟಿಂಗ್ ಕೊಡ್ತಾರೆ ಅಂತ ಹೇಳಿ, ನೋ ಅಬೌಟ್ ಇಟ್. NCERTಯಲ್ಲಿ ಇದೆ ಅಂತ ಹೇಳಿದ್ರೆ ಗೊತ್ತಿರಬೇಕು ಏನು ಅಂತ. ಕಾರ್ಬನ್ ಮೊನಾಕ್ಸೈಡ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಫಾರ್ಮಿಂಗ್ ಗ್ಲೂಕೋಸ್, ಆಕ್ಸಿಜನ್, ವಾಟರ್, ಫೋಟೋಸಿಂಥಸಿಸ್ ರಿಯಾಕ್ಷನ್. ವಾಟ್ ಈಸ್ ದ ಕಂಡೀಷನ್ ರಿಕ್ವೈರ್ಡ್ ಹಿಯರ್? ಸನ್ಲೈಟ್. ಇದೇನಿದು ATM ಮನಿ ಬರುತ್ತಲ್ಲ, ATM ಮಷೀನ್ ಅಲ್ಲ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಯಾಕೆ ಬೇಕು? ಬಿಕಾಸ್ ಈ 2 ರಿಯಾಕ್ಟೆಂಟ್ ಯಾವ ಸ್ಟೇಟಲ್ಲಿ ಇದೆ? ಗೇಷಿಯಸ್ ಸ್ಟೇಟಲ್ಲಿ ಇದೆ. ಪ್ರೆಷರ್ ಹಾಕಿ ತುಂಬಿಸಿ ಅಂತ ಹೇಳ್ತಾ ಇರೋದವರು. ಅದಕ್ಕೋಸ್ಕರ ಯು ಹ್ಯಾವ್ ಹಿಯರ್ 340 ATM ಅಟ್ಮಾಸ್ಫಿಯರ್, ಆಯ್ತಾ? ಎಸ್, ಕ್ಯಾಟಲಿಸ್ಟ್ ಅಂತ ಹೇಳ್ಬೋದು. ಸನ್ಲೈಟ್ ವಿಲ್ ಆಕ್ಟ್ ಆಸ್ ಅ ಕ್ಯಾಟಲಿಸ್ಟ್. ಎಸ್ ಸವಿತಾ, ಕರೆಕ್ಟ್. ವೆರಿ ಗುಡ್, ವೆರಿ ಗುಡ್. Okay, so now time for the comment. Ma'am, can you please start the metals and non-metals? Yes, Veena. As we have the lesson for FA2. Correct. It would be a great help. So it is starting from this Monday. Nimge Monday sigute Veena video. Anything else? Okay, I am Anjas. Miss, I'm very impressed. Miss class, okay. Okay, thank you, Anjas. Anything else? Veena, I'm assuring you by Monday you will get it. Okay, I'll continue the class. Idu mugitu, balancing the equation mugitu.
Now, how do you balance this question? Hydrogen plus chlorine giving hydrogen chloride. First of all, the condition is whenever you balance reactants, if they are gaseous substances, you have to write them in a molecular formula. Molecular format nalli baribeku. Andre diatomic form nalli baribeku. ಯಾರನ್ನ diatomic form ನಲ್ಲಿ ಬರಿಬೇಕು? If the reacting species are gases. ಯಾರೆಲ್ಲ ಗ್ಯಾಸಸ್ ಇದ್ದಾರೆ? ಎಷ್ಟನ್ನ ಗ್ಯಾಸಸ್ ಗೊತ್ತಿದೆ ನಿಮಗೆ ಹೇಳಿ? ಹೈಡ್ರೋಜನ್, ನೈಟ್ರೋಜನ್, ಮತ್ತೆ ಹೈಡ್ರೋಜನ್ ಸರಿ, ನೈಟ್ರೋಜನ್ ಸರಿ, ಆಕ್ಸಿಜನ್, ಓಕೆ, ಆಮೇಲೆ ನಿಯಾನ್, Ne2 ಅಂತ ಬರಿಲ್ಲ. Neon is a gas. Should I write it as Ne2? No, you should not write this as Ne2. It is just Ne. They are gaseous state. ಅವರು gaseous state ನಲ್ಲಿ ಇದ್ದಾರೆ. ಬಟ್ ಅವ್ರು ಹೆಂಗ್ ಗೊತ್ತಾ ಮಕ್ಕಳೇ, ಕೆಮಿಕಲಿ ಅವ್ರ ನಡುವೆ ಯಾವುದೇ ಬಾಂಡ್ ಇಲ್ಲ. ದೇ ಆರ್ ಎಕ್ಸಿಸ್ಟಿಂಗ್ ಆಸ್ ಅ ಕ್ಲಸ್ಟರ್ ಆಫ್ ಮಾಲಿಕ್ಯೂಲ್ಸ್. ಅವುಗಳನ್ನ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ಗಳು ಯಾವಾಗಲೂ ಕೂಡ ಸಿಂಗಲ್ ಅಟಾಮಿಕ್ ಸ್ಟೇಟ್ನಲ್ಲೇ ಬರಿಬೇಕು. ಸಿಂಗಲ್ ಅಟಾಮಿಕ್ ಸ್ಟೇಟ್ನಲ್ಲಿ ರೆಪ್ರೆಸೆಂಟ್ ಮಾಡಿ. ಯಾವುದೆಲ್ಲ ಫಾರ್ಮೆಟ್ ಅದು, ಯಾವುದೆಲ್ಲ ಮಾಲಿಕ್ಯೂಲ್ಸ್ ಅದು? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಇವುಗಳೆಲ್ಲರೂ ಬಂದರೆ ಕ್ಸೆನಾನ್, ರೆಡಾನ್, ಒಗನೆಸಾನ್, ಅವುಗಳನ್ನ ಸಿಂಗಲ್ ಅಟಾಮಿಕ್ ಫಾರ್ಮ್ನಲ್ಲಿ ಬರೀರಿ. ವೈ ಮೇಡಮ್, ವೈ ವಿ ಶುಡ್ ನಾಟ್ ರೈಟ್ ಇಟ್ ಆಸ್ He2 ಅಂತ ಹೇಳಿದ್ರೆ, ದೇರ್ ಇಸ್ ನೋ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆನ್ ಅರ್ತ್ ಆಸ್ He2. ಅವುಗಳ ನಡುವೆ ಯಾವುದೇ ಥರದ ಬಾಂಡ್ ಇಲ್ಲ. ಮತ್ತೆ ಯಾಕೆ ಮಾಲಿಕ್ಯೂಲ್ಸ್ ಅಂತ ಕರಿತೀರಿ? ಸಿಂಗಲ್ ಆಗಿ ಆಟಮ್ ಅಂತ ಕರಿಬೋದಲ್ಲ ಅಂತ ಹೇಳಿ ಕೇಳ್ತೀರಾ? ಸೊ ಆನ್ಸರ್ ಇಸ್, ಅವುಗಳ ನಡುವೆ ಯಾವುದೇ ಥರದ ಬಾಂಡ್ ಇಲ್ಲ. ಬಟ್ ಅವುಗಳು ಸರ್ಟನ್ ಸರ್ಕಮ್ಸ್ಟೆನ್ಸಸ್ನಲ್ಲಿ ಜೊತೆಗೆ ಬಂದಾಗ ಟೆಂಪ್ರರಿ ಆಗಿ ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಆ ಕ್ಲಸ್ಟರಿಗೋಸ್ಕರ, ಅವುಗಳ ಜೊತೆಯಲ್ಲಿ ಗುಂಪಲ್ಲಿ ಇರೋದಕ್ಕೋಸ್ಕರ ಯು ಕಾಲ್ ದೆಮ್ ಆಸ್ ನೋಬೆಲ್ ಗೇಷಿಯಸ್ ಎಲಿಮೆಂಟ್ಸ್ ಅನ್ನ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀರ. ಅರ್ಥ ಆಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್. ಅವುಗಳ ನಡುವೆ ಯಾವುದೇ ಬಾಂಡ್ ಇಲ್ಲ. ಅಂಡ್ ಯು ಶುಡ್ ನಾಟ್ ರೈಟ್ ದೆಮ್ ಇನ್ ಅ ಯು ಶುಡ್ ರೈಟ್ ದೆಮ್ ಇನ್ ಅ ಸಿಂಗಲ್ ಅಟಾಮಿಕ್ ಫಾರ್ಮ್. ಸೊ ಗೇಷಿಯಸ್ ಸಬ್ಸ್ಟೆನ್ಸ್ ಅಂತ ಹೇಳಿದಾಗ H2, N2, O2 ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ಬೇರೆ ಗ್ಯಾಸ್ ಇದೆಯಾ? ಎಸ್. ಸೊ ನಿಯಾನ್, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್, ಒಗನೆಸಾನ್, ಸಿಂಗಲ್ ಅಟಾಮ್ಸ್, ಸಿಂಗಲ್ ಆಟಮ್ಸ್, ಗೇಷಿಯಸ್ ಸ್ಟೇಟ್ನಲ್ಲಿದೆ ಬಟ್ ಸಿಂಗಲ್ ಅಟಾಮಿಕ್ ಸ್ಟೇಟ್, ನೆನ್ಪಿಡಿ. ದೆನ್ F2, Cl2, Br2, I2. ಇಲ್ಲಿ ಆಸ್ಟಟೈನ್ 82 ಅಂತೇಳಿ ಬರೆಯಲ್ಲ. ಆಸ್ಟಟೈನ್ ಇಸ್ ಅ ಹೈಲಿ ಅನ್ಸ್ಟೇಬಲ್ ಮೆಟಲ್, ನಂತರ ಬರುವಂಥದ್ದು. ಓಕೆ, ಇವುಗಳಲ್ಲಿ ಗೇಷಿಯಸ್ ಸಬ್ಸ್ಟೆನ್ಸ್ ಯಾವುದು? ಫ್ಲೂರಿನ್ ಇಸ್ ಅ ಗೇಷಿಯಸ್ ಸಬ್ಸ್ಟೆನ್ಸ್, ಅಗ್ರಿ. ಕ್ಲೋರಿನ್ ಇಸ್ ಅ ಲಿಕ್ವಿಡ್ ಮಾಲಿಕ್ಯೂಲ್, ಗೇಷಿಯಸ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಕ್ಲೋರಿನ್ ಗ್ಯಾಸ್ ಅಂತಾನೆ ಹೇಳ್ತೀವಿ. ಬ್ರೋಮಿನ್ ಇಸ್ ನಾಟ್ ಗ್ಯಾಸ್ ಮೇಡಮ್. ಸ್ಟಿಲ್ ವೈ ವಿ ಹ್ಯಾವ್ ಟು ರೈಟ್ ಇಟ್ ಇನ್ ಡೈಅಟಾಮಿಕ್ ಫಾರ್ಮ್? ಇಟ್ ಇಸ್ ಅ ಲಿಕ್ವಿಡ್ ನಾನ್ ಮೆಟಲ್. ಡೌಟ್ ಬರುತ್ತಲ್ವಾ? ಬಿಕಾಸ್ ಇನ್ ಲಿಕ್ವಿಡ್ ಬ್ರೋಮಿನ್ ಎಕ್ಸಿಸ್ಟ್ ಇನ್ ಡೈಅಟಾಮಿಕ್ ಫಾರ್ಮ್. ಅವುಗಳು ಬ್ರೋಮಿನ್, ಇಬ್ರು ಬ್ರೋಮಿನ್ ಮಾತಾಡಿಕೊಂಡು ಗುಂಪಿನಲ್ಲೇ ಇರ್ತವೆ. ಗುಂಪಿನಲ್ಲಿ ಗೋವಿಂದ ಅಂತ ಹೇಳೋ ಥರ ಬ್ರೋಮಿನ್ ಕೂಡ ಜೊತೆಲೇ ಇರುತ್ತೆ. ಅಯೋಡಿನ್, ಇಟ್ ಇಸ್ ಅ ಸಾಲಿಡ್. ಇನ್ ಸಾಲಿಡ್ ಸ್ಟೇಟ್ ಅದು ಆಟಮ್ ಎಲಿಮೆಂಟ್ ಫಾರ್ಮ್ನಲ್ಲಿ, ಅಟಾಮಿಕ್ ಫಾರ್ಮ್ನಲ್ಲಿ ಇರಲ್ಲ, ಮಾಲಿಕ್ಯುಲರ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಎಲ್ಲ ಹ್ಯಾಲೋಜನ್ಸನ್ನು ಯು ಕಾಲ್ ದಿಸ್ ಆಸ್ ವಾಟ್? ಹ್ಯಾಲೋಜನ್ಸ್. ಈ ಹ್ಯಾಲೋಜನ್ಸನ್ನು ನೀವು ಯಾವಾಗಲೂ ಕೂಡ ಡೈ ಅಟಾಮಿಕ್ ಫಾರ್ಮ್ನಲ್ಲೇ ಬರಿಬೇಕು. ಅರ್ಥ ಆಯ್ತಾ? ಸೊ ಆಲ್ ರೈಟ್, ಈಗ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. H2, you will write it as H2, Cl2, HCl. ಹೀಗೆ ಬರೀತೀರ. H2, hydrogen is a gas, chlorine is a gaseous substance. ಆಮೇಲೆ ಅದನ್ನ HCl ಬರೀತೀರ. Balance the equation, writing here as 2. Hydrogen is a gas, so G. Chlorine is a gas, so G. HCl is a liquid, so L. It is a gaseous substance only. HCl is highly volatile, so ನೀವು ಇದನ್ನ G ಅಂತ ಬೇಕಾದರೂ ಬರೆದ್ರೆ ತಪ್ಪಿಲ್ಲ. Because you are doing this at higher temperature and pressure. Temperature ಅಲ್ಲ, higher pressure. Next,
ರೈಟ್ ಅ ಬ್ಯಾಲೆನ್ಸ್ ಇಕ್ವೇಶನ್ ಫಾರ್ ದ ಫಾಲೋವಿಂಗ್. ಇನ್ನ 2 ಇಕ್ವೇಶನ್ ಇದೆ. ಬೇರಿಯಂ ಕ್ಲೋರೈಡ್ ಹೇಗೆ ಬರೀತೀರಾ? ಬೇರಿಯಂ ಕ್ಲೋರೈಡ್ BaCl2 plus aluminum sulfate. Maximum students does mistake when you write aluminum sulfate. Why students? Why? What is the charge for aluminum? 3 plus. Sulfate SO4 2 minus. Don't do mistake. Remember, aluminum charges plus 3. Sulfate charge SO4 charge minus 2. Put this 2 here. It becomes Al2. ಆಯ್ತಾ? ಬ್ರಾಕೆಟ್ನ ಕರೆಕ್ಟಾಗಿ ಹಾಕೊಳ್ಳಿ. ಹೇಗೆ ಬ್ರಾಕೆಟ್ನ ಕರೆಕ್ಟಾಗಿ ಹಾಕೊಳ್ತೀರಾ? ಕನ್ಫ್ಯೂಷನ್ಸ್ ಹೊಡೆಯದೆ ಬರೀರಿ. ಇಲ್ಲಿ 3 2 3 ನೀಟಾಗಿ ಬರೀರಿ, ಅದನ್ನು ಆಚೆ ಮಾಡಬೇಡಿ. ಆಮೇಲೆ ಏನು ಪ್ರಾಡಕ್ಟ್ ಸಿಗಬೇಕು? ಸಿ, ಇನ್ ಒನ್ ಸೈಡ್ ಯು ಹ್ಯಾವ್ AB ಅಂತ ತಗೊಳ್ತೀನಿ. ಇನ್ ಒನ್ ಆಫ್ ದ ರಿಯಾಕ್ಟೆಂಟ್ A is positive, B is negative. ಇನ್ ಅದರ್ ರಿಯಾಕ್ಟೆಂಟ್ A is negative, ಓಕೆ, A is positive, B is negative ಅಂತ ಅನ್ಕೊಳ್ಳಿ. ಯಾವಾಗಲೂ ಕೂಡ ಫಸ್ಟ್ ರಿಯಾಕ್ಟೆಂಟ್ ಇದು ಪಾಸಿಟಿವ್, ಸೆಕೆಂಡ್ ರಿಯಾಕ್ಟೆಂಟ್ ಇದು ನೆಗೆಟಿವ್ ಜೊತೆ ಕಂಬೈಂಡ್ ಆಗುತ್ತೆ. ಅರ್ಥ ಏನು? ಬೇರಿಯಂ ಇಸ್ ಪಾಸಿಟಿವ್, ಸಲ್ಫೇಟ್ ಇಸ್ ನೆಗೆಟಿವ್, ಸೊ ಯು ಶುಡ್ ರೈಟ್ ಇಟ್ ಆಸ್ ಬೇರಿಯಂ ಸಲ್ಫೇಟ್. ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಇಸ್ ಪಾಸಿಟಿವ್, ಕ್ಲೋರೈಡ್ ಇಸ್ ನೆಗೆಟಿವ್, ಸೊ ಯು ಶುಡ್ ರೈಟ್ ಇಟ್ ಆಸ್ AlCl3. ಹೀಗೆ ಬರೀರಿ. ಯಾಕೆ ಕನ್ಫ್ಯೂಷನ್ ಆಗುತ್ತೆ ರಿಯಾಕ್ಷನ್ಸ್ ಬರಿಬೇಕಂತ ಹೇಳಿದಾಗ? ಕರೆಕ್ಟ್. ಸೊ ಇವಾಗ ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಮಾಡೋದು ಬ್ಯಾಲೆನ್ಸಿಂಗನ್ನು? ಹಾಂ, 1 ಬೇರಿಯಂ ಬ್ಯಾಲೆನ್ಸ್ಡ್ ಆಯಿತು. ಈಗ ಇಕ್ವೇಶನ್ ಟಿಪ್ಸ್ ಹೇಳ್ಕೊಡ್ತೀನಿ ನಾನು. ಫಸ್ಟಿಗೆ ಮೆಟಲ್ಸನ್ನು ಬ್ಯಾಲೆನ್ಸ್ ಮಾಡಿ, ಆಮೇಲೆ ನಾನ್ ಮೆಟಲ್ಸನ್ನು ಬ್ಯಾಲೆನ್ಸ್ ಮಾಡಿ, ಆಮೇಲೆ ಆಕ್ಸಿಜನ್ ಮಾಡಿ, ಅದ ನಂತರ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಿ. ಇದು ಸೀಕ್ವೆನ್ಸ್. ಈ ಸೀಕ್ವೆನ್ಸ್ನಲ್ಲೇ ನಾವು ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಸೊ ಹೇಗೆ ಮಾಡೋದು? ಐ ಟೇಕ್ ದಿಸ್ ಇನ್ ಇಕ್ವೇಶನ್, ನ್ಯೂ ಸ್ಲೈಡ್. ಬೇರಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಸಲ್ಫೇಟ್ ಗಿವಿಂಗ್ ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸ್ಟಾರ್ಟ್ ಮಾಡಿ. ಮೆಟಲ್ಸ್ ಯಾವುದೆಲ್ಲ ಇದೆ? ಮೇಡಮ್, ನಮಗೆ ಮೆಟಲ್ಸ್ ಅಂದರೆ ಎಂತ ಅಂತೇಳಿ ಗೊತ್ತಿಲ್ಲ ಮೇಡಮ್, ತುಂಬ ಕನ್ಫ್ಯೂಷನ್ ಆಗ್ತದೆ. ಈ ಮೆಟಲ್ ಯಾವುದು, ನಾನ್ ಮೆಟಲ್ ಯಾವುದು, ಮೆಟಲಾಯ್ಡ್ ಯಾವುದು? ರಾಮ ಯಾರಿಗೆ ಬೇಕು ಈ ಡ್ರಾಮಾ? ಹಾಂ, ಕನ್ಫ್ಯೂಷನ್ಸ್ ಇದೆಯಾ ಮೆಟಲ್ಸ್ ಯಾವುದು ಅಂತ ಹೇಳಿ? Savita is asking about the duration. Don't know, Savita. It might take another 40 minutes to complete the chapter. Veena, tell me the metal you use in your day-to-day's life. Sudarshan, tell me the metals you're using in your day-to-day's life. Ambika, Sudarshan, Veena, Manjula, Savita, Chandrasekhar. Bani, elru bani. Screen hatra bani. Yes, Chandrasekhar. I can use it. Very good, Manjula. Okay, zinc. Okay, good. Veena, good. Iron, aluminum, copper. Yes. So where is Savita? Savita, Devraj, please do come. Tell me some answer. Okay, Nirmala is saying about iron, mercury, zinc. Chandrasekhar is talking about copper. Very good students. Awesome. Metals ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ. ಸೊ ಹಿಯರ್ ಈ ಇಕ್ವೇಶನ್ ಅಲ್ಲಿ ಬೇರಿಯಂ ಅಂಡ್ ಅಲ್ಯೂಮಿನಿಯಂ ಆರ್ ದ ಮೆಟಲ್ಸ್. ನಾನ್ ಮೆಟಲ್ಸ್ ಯಾವುದು ನಾನ್ ಮೆಟಲ್ಸ್ ಇಲ್ಲಿ? ಅಲ್ಯೂಮಿನಿಯಂ ನಾನ್ ಮೆಟಲ್ ಅಲ್ಲ, ಮೆಟಲ್ ಅದು. ಸಲ್ಫರ್, ಆಕ್ಸಿಜನ್, ಹೈಡ್ರೋಜನ್, ಕ್ಲೋರಿನ್ ಎಲ್ಲವುಗಳು ಕೂಡ ನಾನ್ ಮೆಟಲ್ ತಾನೆ. ಸೊ ಆಕ್ಸಿಜನ್ನ ಮತ್ತೆ ಇಟ್ಕೊಳ್ಳೋಣ. ಅಪಾರ್ಟ್ ಫ್ರಮ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ we have sulfur to balance, chlorine to balance. sulfur balance ಮಾಡಬೇಕು, ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಅದು ನಮ್ಮ ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮಕ್ಕಳೇ? ವಿದಿನ್ 30 ಸೆಕೆಂಡ್ ಹೌ ಟು ಬ್ಯಾಲೆನ್ಸ್ ದ ಇಕ್ವೇಶನ್. ಜಸ್ಟ್ ಗೋ ವಿತ್ ದ ಫ್ಲೋ. ಮೆಟಲ್ ಬೇರಿಯಂ 1 ಬ್ಯಾಲೆನ್ಸ್ಡ್. ಅಲ್ಯೂಮಿನಿಯಂ 2, ಇಲ್ಲೆಷ್ಟು ಅಲ್ಯೂಮಿನಿಯಂ? ಜಸ್ಟ್ 1. Balance here. So both the metals got balanced. Go for the non-metals. Know which non-metal you're balancing. Sulfur and chlorine. ಎಷ್ಟು? ಒಂದು ಸಲ್ಫರ ಇಲ್ಲ, ಔಟ್ಸೈಡ್ ದ ಬ್ರಾಕೆಟ್ 3 ಸಲ್ಫರ್. ಇಲ್ಲಿ ಎಷ್ಟಿದೆ? ಒಂದೇ ಇದೆ. ಸೊ ರೈಟ್ ಹಿಯರ್ 3 ಸಲ್ಫರ್. ಬೇರಿಯಂ becomes 3. So 3 ಬೇರಿಯಂ, here also 3 ಬೇರಿಯಂ. Out of the bracket 3 ಸಲ್ಫರ್. ಇಲ್ಲೂ ಕೂಡ 3 ಸಲ್ಫರ್ ಬ್ಯಾಲೆನ್ಸ್ಡ್ ಆಯಿತು.
2 ಅಲ್ಯೂಮಿನಿಯಂ, ಇಲ್ಲೂ ಕೂಡ 2 ಅಲ್ಯೂಮಿನಿಯಂ ಬ್ಯಾಲೆನ್ಸ್ಡ್ ಆಯಿತು. ದ ಎಂಟೈರ್ ಇಕ್ವೇಷನ್ ಗಾಟ್ ಬ್ಯಾಲೆನ್ಸ್ಡ್. ಕರೆಕ್ಟ್. ಆಕ್ಸಿಜನ್ ಚೆಕ್ ಮಾಡುವ. 4 3s are 12 oxygen, 3 4s are 12 oxygen. ಹೈಡ್ರೋಜನ್ ಚೆಕ್ ಮಾಡುವ. ಅಯ್ಯೋ ಹೈಡ್ರೋಜನ್ ಇಲ್ಲ, ಅಯ್ಯೋ ಹೈಡ್ರೋಜನ್ ಇಲ್ಲ, ಅಯ್ಯೋ ಹೈಡ್ರೋಜನ್ ಇಲ್ಲ, ಬರೆಯೋಣ ಎಕ್ಸ್ಟ್ರಾ. ಬೇಡ, ಹೈಡ್ರೋಜನ್ ಇಲ್ಲ ಅಂದರೆ ಬರಿಬೇಡಿ ಅಷ್ಟೇ. ಇಲ್ಲ ಇಲ್ಲ ಅಂತ ಹೇಳ್ಬೇಡಿ, ನೀವು ಎಕ್ಸ್ಟ್ರಾ ಎಲ್ಲ ಬರೆಯೋಕ್ಕೆ ಹೋಗಬೇಡಿ ಆಯಿತಾ. ಸೊ ಈ ಥರ ಆರ್ಡರ್ ವೈಸ್ನಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಒನ್ ಮೋರ್ ಇಕ್ವೇಷನ್, ಸೋಡಿಯಂ ಪ್ಲಸ್ ವಾಟರ್. ಸೋಡಿಯಂ Na, water H2O reacting to form sodium hydroxide. What do you mean by hydroxide ion? OH minus ion. Sodium positive, Na positive. So what is the formula of sodium hydroxide? NaOH. Hydrogen gas plus H2 gas. ಇಷ್ಟೇ. ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಮೆಟಲ್ sodium 1, sodium 1 balanced. Second non metal ಅಂತ ಹೇಳಿದ್ರೆ go for oxygen here. ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಬೇರೆ ಯಾವುದೂ ಇಲ್ಲ. ಆಕ್ಸಿಜನ್ 1, ಆಕ್ಸಿಜನ್ ಇಲ್ಲಿ ಒಂದೇ ಇದೆ, ಬ್ಯಾಲೆನ್ಸ್ಡ್. ಥರ್ಡ್ ಸ್ಟೆಪ್ ಹೈಡ್ರೋಜನ್, ಇಲ್ಲಿ 2 ಇದೆ, ಇಲ್ಲಿ 1 + 2 3 ಇದೆ, ಜಾಸ್ತಿ ನಂಬರ್ ಇದೆ. So I multiply by 2. Now oxygen becomes 2, sodium becomes 2, and hydrogen becomes 4. 2 hydrogen plus 2 hydrogen. Equation balanced. Alva? So now we'll come to types of chemical reaction. Text book ಗೆ ಒಂದ್ಸಲ ಹೋಗ್ಬರೋಣ. ಟೆಕ್ಸ್ಟ್ ಬುಕ್ನಲ್ಲಿ ನಾವೆಲ್ಲ ಏನೆಲ್ಲ ಕವರ್ ಮಾಡಬೇಕು ಅಂತ ಇದೆಲ್ಲ ಡಿಸ್ಕಷನ್ ಮಾಡಾಗಿದೆ ನಾನು. ಆಟಮ್ಸ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಲ್ವಾ. ಸ್ಟೆಪ್ 5ನಲ್ಲಿ ನಾವೇನು ಮಾಡ್ತೀವಿ, ಅಯನನ್ನು ಬ್ಯಾಲೆನ್ಸ್ ಮಾಡಿರ್ತೀವಿ. ನೋಡಿ, ಅಯನನ್ನು ಬ್ಯಾಲೆನ್ಸ್ ಮಾಡಿದ್ವಿ. ಸ್ಟೆಪ್ 6ನಲ್ಲಿ ಚೆಕ್ ದ ಕರೆಕ್ಟ್ನೆಸ್, ಅದು ಕವರ್ ಆಯಿತು. ಆಮೇಲೆ ಈ 2 ಇಕ್ವೇಷನು ಆಯಿತು. ಸ್ಟೆಪ್ 5, ಸ್ಟೆಪ್ 6 ಆಯಿತು. ಹಾಂ, ಸ್ಟೆಪ್ 7 ನಾನು ಹೇಳಿದ್ದೆ ಸ್ಟೇಟ್ ಸಿಂಬಲ್ ಬರಿಬೇಕು ಅಂತ ಹೇಳಿ. ಫಿಸಿಕಲ್ ಸ್ಟೇಟನ್ನು ಬರೆಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದೆ, ಅದಾಯಿತು. ಮತ್ತು ಇಂಟೆಕ್ಸ್ ಕ್ವೆಶನ್ಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ಚೆಕ್ ಮಾಡಿ ವಿಡಿಯೋಸ್ ಹೋಗಿ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಟಚ್ ದ ಬೀಕರ್, ಓ ಮೈ ಗಾಡ್ ಇಟ್ ಇಸ್ ಬಿಸಿ ಇದೆ. ಯಾಕೆ? ಬಿಕಾಸ್ ದ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಸೊ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಜೊತೆಗೇನೆ ಯಾವುದೆಲ್ಲ ರಿಯಾಕ್ಷನ್ಸ್ನಲ್ಲಿ ಟೆಂಪ್ರೇಚರ್ ಹೊರಗಡೆ ಹೋಗುತ್ತೆ, ಒಳಗಡೆಗೆ ಬರುತ್ತೆ. ಎಕ್ಸೋ ಆ್ಯಂಡ್ ಎಂಡೋ. ಪ್ರತಿ ರಿಯಾಕ್ಷನ್ಸ್ಗೂ ಕೂಡ ಆದಷ್ಟು ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಅವ್ರು ಆ ಒಂದು ಮ್ಯಾಟರ್ನಲ್ಲಿ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿಸಲ್ಲ ಫಾರ್ CBSE ಬೋರ್ಡ್. ಆಯಿತಾ? ಮ್ಯಾಮ್ ಫಿಸಿಕಲ್ ಸ್ಟೇಟ್ ನೆಸೆಸರಿ ಮ್ಯಾಮ್. ಹೇಳ್ತೀನಿ ನೋಡಿ, ಫಿಸಿಕಲ್ ಸ್ಟೇಟ್ ಎಲ್ಲಿ ನೆಸೆಸರಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಇಂಟೆಕ್ಸ್ ಕ್ವೆಶನ್ಸ್ ಎಲ್ಲ ಒಂದ್ಸಲ ಅಬ್ಸರ್ವ್ ಮಾಡಿ. ಸೋಡಿಯಂ ಪ್ಲಸ್ ವಾಟರ್, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಆಯ್ತಾ? ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ವಿತ್ ದ ಸ್ಟೇಟ್ ಸಿಂಬಲ್ ಫಾರ್ ದ ಫಾಲೋವಿಂಗ್ ರಿಯಾಕ್ಷನ್. ಅವರು ಕೇಳ್ತಾರೆ, ರೈಟ್ ದ ರಿಯಾಕ್ಷನ್ ವಿತ್ ದ ಸ್ಟೇಟ್ ಸಿಂಬಲ್. ಈ ಥರ ಕೇಳಿದ್ರೆ ಮಾತ್ರ ನೆಸೆಸರಿ. ಆ ಥರ ಕೇಳಿಲ್ವಾ ತಲೆನೇ ಕೆಡಿಸ್ಕೋಬೇಡಿ, ಆರಾಮಾಗಿ ಬ್ಯಾಲೆನ್ಸ್ ಮಾಡಿ ಅಷ್ಟೇ. ಓಕೆನಾ ಸವಿತಾ? ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಲುಕ್ ಇನ್ ಟು ದಿಸ್ ಪಾಯಿಂಟ್. ಯಾವುದದು? ಸ್ಟೇಟ್ ಸಿಂಬಲ್ ಕೇಳ್ತಾರಾ ಇಲ್ವಾ? ಸ್ಟೇಟ್ ಸಿಂಬಲ್ ಕೇಳ್ತಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಬರಿಬೇಕಾಗುತ್ತೆ, ಫಿಸಿಕಲ್ ಸ್ಟೇಟನ್ನು ಬರಿಬೇಕಾಗುತ್ತೆ. ಇಫ್ ದೇ ಡಿಂಟ್ ಆಸ್ಕ್, ಡೋಂಟ್ ವರಿ, ಎಂಜಾಯ್ ಓನ್ಲಿ ರೈಟಿಂಗ್ ದ ಫಾರ್ಮುಲಾ. ಯು ಡೋಂಟ್ ಹ್ಯಾವ್ ಟು ರೈಟ್. ಮೋಸ್ಟ್ ಆಫ್ ದ ಟೈಮ್ ಅವ್ರು ಕಟ್ ಮಾಡಲ್ಲ. ಈವನ್ ಫಾರ್ ದ ಹೈಯರ್ ಕ್ಲಾಸಸ್ಗೆ ಅವ್ರು ಕಟ್ ಮಾಡಲ್ಲ ನೀವು ಸ್ಟೇಟ್ ಸಿಂಬಲ್ನ ಬರೀಲಿಲ್ಲ ಅಂತ ಹೇಳಿ. ಬಟ್ ಅವ್ರು ಕೇಳಿಬಿಟ್ಟು ನೀವು ಬರೀಲಿಲ್ಲ ಅಂದರೆ ಕಟ್ ಮಾಡ್ತಾರೆ. ಅಕಸ್ಮಾತ್ ಏನೂ ಕೇಳ್ತಾ ಇಲ್ಲ, ಜಸ್ಟ್ ಖಾಲಿ ಇಕ್ವೇಷನ್ ಬರೀರಿ ಅಂದರೆ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಆಯಿತಾ? ಸ್ಟೇಟ್ ಸಿಂಬಲ್ ಕನ್ಫ್ಯೂಷನ್ ಇರುತ್ತೆ. ಸೊ ಇಟ್ಸ್ ಓಕೆ. ಐ ಹೋಪ್ ಐ ಹ್ಯಾವ್ ರೀಚ್ಡ್ ಯು ಔಟ್ ಆನ್ ದಿಸ್. ಬ್ಲರ್ ಇದೆ ಅನಿಸುತ್ತೆ ಅಲ್ವಾ ಮಕ್ಕಳೇ? ಇದಷ್ಟೊಂದು ಕಾಣ್ತಾ ಇಲ್ಲ ನಿಮಗೆ ಅನಿಸುತ್ತೆ. ಸೊ ಐಲ್ ಮಾರ್ಕ್ ಇಟ್ ಎಂಟೈರ್ಲಿ. ಇವಾಗ ಕಾಣ್ತಾ ಇದೆಯಾ ಮ್ಯಾಮ್? all combination reactions are exothermic? Are all decomposition reactions are endothermic? Yes, decomposition reactions are endothermic, but all the combination reactions are not exothermic. ಎಲ್ಲವುಗಳು ಕೂಡ exo ಅಲ್ಲ. most of them are exo. ಎಲ್ಲವುಗಳು ಕೂಡ ಅಲ್ಲ. ಓಕೆ ನಿರ್ಮಲಾ, ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್. ಆಲ್ ರೈಟ್, ಇವಾಗ ಕಾಣಿಸ್ತಾ ಇದೆ ಇದು. ಈ ಥರ ಕ್ವೆಶನ್ಸ್ನ ಸ್ವಲ್ಪ ಕೇರ್ಫುಲ್ ಆಗಿರಿ ಆಯಿತಾ? ನೆಕ್ಸ್ಟ್ ಏನು ನೋಡೋಣ ಇವಾಗ.
ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಎಷ್ಟು ಟೈಪ್ ಇದೆ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ? ಇಲ್ಲಿಗೆ ಬಂದೆ, ಈ ಸ್ಲೈಡಿಗೆ ಬಂದೆ. 5 ಟೈಪ್ ಕೊಟ್ಟಿದ್ದಾರೆ ನಿಮಗೆ, ಜಾಸ್ತಿನೇ ಇದೆ. 5 ಟೈಪ್ನ ನೀವು ಬೇಸಿಕ್ ಆಗಿ ಕಲೀರಿ, ಆಯ್ತಾ? ಯಾವುದದು? ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟು, ರೆಡಾಕ್ಸ್ ರಿಯಾಕ್ಷನ್. ಸೊ there are a lot of students ask, ma'am, how do we remember? Lot of equations are there in this chapter. ಹೇಗೆ ಮೇಡಮ್ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ. ನಿಧಾನವೇ ಪ್ರಧಾನ. ಒಂದಿನ ಒಂದನ್ನು ತಗೊಳ್ಳಿ, ಕಲೀರಿ. ಕಾಂಬಿನೇಷನ್ ಕೆಳಗಡೆ ಇವಾಗ ನೀವು ನನಗೆ ಕೇಳಿ ಯಾವ ಪೇಜ್ ನಂಬರ್ನಲ್ಲಿ ಯಾವ ರಿಯಾಕ್ಷನ್ ಇದೆ ಅಂತ ನಾನು ಹೇಳ್ತೀನಿ. ಹೆಂಗೆ? ನನಗೇನು ಮ್ಯಾಜಿಕ್ ಗೊತ್ತಿತ್ತಾ? ಇಲ್ಲ, ಬರ್ದು ಕಲ್ತ್ವಿ. ಪ್ರಾಕ್ಟಿಸ್ ಆ್ಯಂಡ್ ರಿವೈಸ್. 2 to 3 times ಪ್ರಾಕ್ಟಿಸ್ ಮಾಡಿ, ಕೀಪ್ ರಿವೈಸಿಂಗ್. ದಟ್ ಇಸ್ ಓನ್ಲಿ ವೇ. ಆ್ಯಂಡ್ ಅದನ್ನು ಡಿವೈಡ್ ಮಾಡಿ. ಇದನ್ನು ಒಂದೇ ದಿನ ಕಲಿಬೇಡಿ, ಎಲ್ಲ 5 ದಿನ 6 ದಿನ ಡಿವೈಡ್ ಮಾಡಿ ಒಂದೊಂದು ಡೇಗೆ ಇಷ್ಟಿಷ್ಟು ರಿಯಾಕ್ಷನ್ಸ್ ಅಂತ ಹೇಳಿ ಕಲೀರಿ, ಆಯಿತಾ? ಆವಾಗ ನಿಮ್ಗೆ ಏನು ಮಾಡ್ಬೋದು, ಎಂಟೈರ್ ಚಾಪ್ಟರ್ದು ಗ್ರಿಪ್ ಸಿಗುತ್ತೆ. ಆ್ಯಂಡ್ ಟ್ರಸ್ಟ್ ಯುವರ್ ಸೆಲ್ಫ್, ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್. ರಿಮೆಂಬರ್ ದ್ಯಾಟ್. ಯಾರು ಹೇಳಲ್ಲ ಇದನ್ನು, ಯಾಕೆಂದರೆ ಎಲ್ರಿಗೂ ಹೊಟ್ಟೆ ಕಿಚ್ಚು ಮಕ್ಕಳೇ, ನೀವು ಚೆನ್ನಾಗಿ ಓದ್ತೀರಾ, ಪಾಪ ಇಷ್ಟೆಲ್ಲ ಎಫರ್ಟ್ ಆಗ್ತೀರಾ ಅಂತೇಳಿ ಎಲ್ರಿಗೂ ಹೊಟ್ಟೆ ಕಿಚ್ಚಿರುತ್ತೆ. ಸೊ ನೀವು ಹೇಳ್ಕೊಳ್ಳಿ, ಯು ಆರ್ ದ ಹೀರೋ ಆಫ್ ಯುವರ್ ಲೈಫ್ ಆ್ಯಂಡ್ ರೆಸ್ಟ್ ಎವ್ರಿಥಿಂಗ್ ಡಸಂಟ್ ಮ್ಯಾಟರ್. ನೀವು ನಿಮ್ಮ ಪೊಟೆನ್ಷಿಯಲ್, ಟ್ರಸ್ಟ್ ದ್ಯಾಟ್, ಯು ವಿಲ್ ಕಮ್ ಫ್ರಂಟ್ ಇನ್ ಯುವರ್ ಲೈಫ್, ಆಯಿತಾ? ಈಗ ಫಸ್ಟು ಕಾಂಬಿನೇಷನ್ ರಿಯಾಕ್ಷನ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ? ಟೆಕ್ಸ್ಟ್ ಬುಕ್ನಲ್ಲಿ ಈ ಒಂದು ಇಕ್ವೇಷನ್ ಇದೆ ನೋಡಿ. ಸ್ವಲ್ಪ ಚಾಣಿದ್ರು ಬೇಗ ಕೆಳಗಡೆ ಹೋಗ್ಬಿಡುತ್ತೆ ಇದು. ಎಸ್, ಅರೆ ಇದೊಂದೇ ರಿಯಾಕ್ಷನ್ ಕೊಟ್ಟಿರೋದವರು, ಕಾಂಬಿನೇಷನ್ ರಿಯಾಕ್ಷನ್ಸ್. ಕರೆಕ್ಟಾಗಿ ತಿಳ್ಕೊಳ್ಳಿ ಇದನ್ನು. ಕಾಂಬಿನೇಷನ್ ರಿಯಾಕ್ಷನ್ಸ್ ಬೇರೆ ಏನೂ ಬೇಕಾಗಿಲ್ಲ. ಕಾಂಬಿನೇಷನ್ ರಿಯಾಕ್ಷನಲ್ಲಿ 1 or more than one substance combined to form single product ಅಂತ ಹೇಳಿ ಕೇಳಿದ್ದಾರೆ ಅವರು. In this reaction, calcium oxide, water combine to form a single product, calcium hydroxide. Such reaction in which single product is formed from 2 or more reactant is known as combination reaction. ನೋಡಿ, ಇಲ್ಲೇ ಆಯ್ತಲ್ಲ ಡೆಫಿನೇಷನು. ಇನ್ನು ಯಾವುದೇ ರಿಯಾಕ್ಷನಲ್ಲಿ ಸಿಂಗಲ್ಗಿಂತ ಜಾಸ್ತಿ ಪ್ರಾಡಕ್ಟ್ ಸಿಕ್ಕಿದೆ ಅಂದ್ಕೊಳ್ಳಿ, ಅದು ಕಾಂಬಿನೇಷನೇ ಆಗಿರಲಿ, ನೀವು ಅದನ್ನು ಅವಾಯ್ಡ್ ಮಾಡ್ಬೋದು, ಬಿಕಾಸ್ ಯು ಹ್ಯಾವ್ ಅ ಪ್ರೂಫ್ ಹಿಯರ್. ಇಲ್ಲಿ ಕಾಂಬಿನೇಷನಲ್ಲಿ ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ರೆ ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ ಆಗೋದನ್ನ ಕಾಂಬಿನೇಷನ್ ಅಂತ ಹೇಳಿ ಕರಿತೀವಿ. ಡಬಲ್ ಫಾರ್ಮ್ ಆಗ್ತಿದೆ ಅಂದ್ಕೊಳ್ಳಿ, ಅಲ್ಲಿ ಎಕ್ಸ್ಚೇಂಜಿಂಗ್ ಇರುತ್ತೆ, ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಅರ್ಥ ಆಯ್ತಾ? ಡಬಲ್ ಪ್ರಾಡಕ್ಟ್ ಸಿಗ್ತಾ ಇದೆ ಅಂದರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಎಲ್ಲವುಗಳು ಕೂಡ ಇರುತ್ತೆ. ಸೊ ಸಿಂಗಲ್ ಪ್ರಾಡಕ್ಟ್ ಇದ್ರೆ ಕಾಂಬಿನೇಷನ್ ರಿಯಾಕ್ಷನ್. ಎಕ್ಸಾಂಪಲ್ ಇದು ಅಷ್ಟೇ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನು ಕ್ವೆಶನ್ ಕೇಳ್ತಾರೆ, ಯಾತಕ್ಕೋಸ್ಕರ ಕ್ಯಾಲ್ಸಿಯಂ ಆಕ್ಸೈಡ್, ಒನ್ ಆಫ್ ದ ಮೇನ್ ಇಂಡಸ್ಟ್ರಿಯಲ್ ಸಿಮೆಂಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಯೂಸ್ ಮಾಡುವ ರಾ ಮೆಟೀರಿಯಲ್ ಇದು ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್. ಹಾಂ, ಸೊ ಈ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳುವಂಥ ಒಂದು ಸಬ್ಸ್ಟೆನ್ಸನ್ನು ವೆನ್ ಯು ಮಿಕ್ಸ್ ವಿತ್ ವಾಟರ್, ಡು ನಾಟ್ ಡೂ ಯೂಸಿಂಗ್ ಯೋರ್ ಬೇರ್ ಹ್ಯಾಂಡ್, ಬಿಕಾಸ್ ದ ರಿಯಾಕ್ಷನ್ ಇಸ್ ಸೋ ಮಚ್ ಎಕ್ಸೋಥರ್ಮಿಕ್, ದೇರ್ ಆರ್ ಚಾನ್ಸಸ್ ದ್ಯಾಟ್ ಯು ಮೇ ಗೆಟ್ ಬಾಯ್ಲ್ಸ್ ಆನ್ ಯೋರ್ ಹ್ಯಾಂಡ್. ಅದನ್ನು ಬೇರ್ ಹ್ಯಾಂಡ್ನಲ್ಲಿ ಸ್ಟಿರ್ ಮಾಡಬೇಡಿ. ಯೂಸ್ ಅ ರಾಡ್ ಯೂಸ್ ಮಾಡಿಕೊಂಡು ಸ್ಟಿರ್ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಇದು ಪ್ರಿಕಾಷನರಿ ಥಿಂಗ್ಸ್ ಕೇಳ್ಬೋದು ಅವರು CBSE ಸ್ಟೂಡೆಂಟ್ಸಿಗೆ. ಈವನ್ ಫಾರ್ ಸ್ಟೇಟ್ ಬೋರ್ಡಿಗೆ ಅವರು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು, ಎಕ್ಸಾಂಪಲ್ ಬರೀರಿ ಅಂತ ಹೇಳಿ ಪ್ಲೇನ್ ಕ್ವೆಶನ್ ಕೇಳ್ತಾರೆ, ಆಯ್ತಾ? ಅದನ್ನು ಅದೇ ಥರ ತಗೊಳ್ಳಿ. ನೆಕ್ಸ್ಟ್ ಏನು ಬರಿತೀವಿ ನಾವು? ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಲ್ಲೇನಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಈ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಸ್, ಸೋಡಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, ಅವುಗಳನ್ನೆಲ್ಲ ಯಾಕೆ ಸುಮ್ಮನೆ ಓಪನ್ ಮಾಡಿಡಬಾರ್ದು? ಯಾಕೆ ಅಂದರೆ ಇಫ್ ಯು ಕೀಪ್ ದಿಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇವಾಗಷ್ಟೇ ಪ್ರಿಪೇರ್ ಮಾಡಿದ್ರಿ ಅಲ್ವಾ, ಅದನ್ನು ಓಪನ್ ಮಾಡಿಟ್ರೆ ಅಟ್ಮಾಸ್ಫಿಯರಿಕ್ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ತನ್ನ ಕಡೆಗೆ ಎಳ್ಕೊಂಡು ಅದು ಕಾರ್ಬೋನೇಟನ್ನು ಕೊಡುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಇಟ್ ಇಸ್ ಟ್ರೂ ವಿತ್ ಎನಿ ಅದರ್ ಥಿಂಗ್. ಲೈಕ್ ಹೇಳ್ತೀನಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಲ್ಯಾಬಲ್ ಪ್ರಿಪೇರ್ ಮಾಡ್ತಾರೆ ನಿಮ್ಮ ಟೀಚರ್ಸು. ಅದನ್ನು ಯಾಕೆ ಓಪನ್ ಆಗಿ ಇಡಬಾರ್ದು? ಬಿಕಾಸ್ ಇಟ್ ಮೈಟ್ ರಿಯಾಕ್ಟ್ ವಿತ್ ದ ನಾನ್ ಮೆಟಾಲಿಕ್ ಆಕ್ಸೈಡ್. ಅಬ್ಬಾ ಮ್ಯಾಮ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ಮ್ಯಾಮ್, ಇದೇನಿದು ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತೆಲ್ಲ ಹೇಳ್ತೀರಾ?
ರಿಮೆಂಬರ್ CBSE ಇದೇ ಥರ ಕ್ವೆಶನ್ಸ್ ಬಂದಿತ್ತು. ವಾಟ್ ಹ್ಯಾಪನ್ಸ್ ವೆನ್ ಆಲ್ಕಲಿ ರಿಯಾಕ್ಟ್ಸ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿ ಕೇಳಿದ್ರು ಅವರು. ಏನು ಉತ್ತರ ನಿಮ್ಮದು? ನಾನ್ ಮೆಟಾಲಿಕ್ ಆಕ್ಸೈಡ್. ಆಲ್ಕಲಿ ನಾನ್ ಮೆಟಾಲಿಕ್ ಆಕ್ಸೈಡ್ ಏನಾಗಬೇಕು? ಕಾರ್ಬೋನೇಟ್ ಫಾರ್ಮ್ ಆಗಬೇಕು. ಈ ಆಕ್ಸಿಜನ್ ಇಲ್ಲಿಗೆ ಹಾಕಿ CO3 ಆಯಿತು, NaCO3. ಅದನ್ನು ಬರಿಬೇಕಾದ್ರೆ Na2CO3. ಯಾಕೆ? ಯು ಯೂಸ್ಡ್ ಯುವರ್ ಕಾಮನ್ ಸೆನ್ಸ್. ಏನು ನಿಮ್ಮ ಕಾಮನ್ ಸೆನ್ಸ್ ಹೇಳುತ್ತೆ? ಮಗ, ಸೋಡಿಯಂಗೆ ಪ್ಲಸ್ ಚಾರ್ಜು, ಕಾರ್ಬೋನೇಟಿಗೆ 2- ಚಾರ್ಜು. ಚಾರ್ಜನ್ನು ಎಕ್ಸ್ಚೇಂಜ್ ಮಾಡಿದ್ರೆ Na2CO3 ಆಗಬೇಕು ಮಗ. ಕರೆಕ್ಟ್? ಆ ಥರ ಅದು ಕಾಮನ್ ಸೆನ್ಸು. ಇನ್ನೇನು ಉಳ್ಕೊಳ್ತೀವಿ? ಹೈಡ್ರೋಜನ್. ಹೈಡ್ರೋಜನ್ ಸುಮ್ಮನೆ ಬರಿತೀವಾ? ಇಲ್ಲ. ಅಲ್ಲಿ ಆಕ್ಸಿಜನ್ ಎಲ್ಲ ಇದೆ ಅಂದರೆ ಹೈಡ್ರೋಜನ್ ಡೆಫಿನೆಟ್ಲಿ ಶುಡ್ ಗೆಟ್ ವಾಟರ್. ಹೈಡ್ರೋಜನ್ ಶುಡ್ ಮಿಕ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಬ್ಯಾಲೆನ್ಸ್ ಮಾಡಿ ಇಲ್ಲಿ 2 sodium. So this question can be asked in CBSE for 1 mark, asking like what is the product formed when alkali reacts with non-metallic oxide. State board nalli idanna kelalla, yakendre adu ನೀವು ಬುಕ್ಕಲ್ಲಿ ನೋಡಿರ್ತೀರಾ. ದೇ ಹ್ಯಾವ್ ಗಿವನ್ ಇನ್ ಅ ಆರೆಂಜ್ ಕಲರ್ ಥಿಂಗ್. ಸೊ ಅವರು ಹೈಯರ್ ಆರ್ಡರ್ ಕ್ವೆಶನ್ಸ್ನ ಜಾಸ್ತಿ ಕೇಳಲ್ಲ ಸ್ಟೇಟ್ ಬೋರ್ಡ್ನಲ್ಲಿ. ಸೊ ಏನಾಗ್ತಿದೆ ಇಲ್ಲಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ವೈಟ್ ವಾಷಿಂಗ್ ಮಾಡಿರ್ತೀವಲ್ಲ ಸುಣ್ಣ, ಅದು ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಆ ವೈಟ್ ವಾಷಿಂಗ್ ಮಾಡಿರುವಂತಹ ವಾಲ್ ಬ್ರೈಟ್ ಆಗಿ ಶೈನ್ ಆಗುತ್ತೆ. ಸೊ ವಾವ್, ಚೆನ್ನಾಗಿದೆ ಅಲ್ಲ ಪೇಂಟು ಅಂತ ಹೇಳಿ ಟಚ್ ಮಾಡ್ತೀರಲ್ವ ನೀವು. ದಟ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಏರಿಯಲ್ ರಿಯಾಕ್ಷನ್, ಅದು ಗಾಳಿಯಲ್ಲಿ ಆಗ್ತಿರುವ ರಿಯಾಕ್ಷನ್. ಎಷ್ಟು ಬ್ಯೂಟಿಫುಲ್ ಮಕ್ಕಳೇ. ನಾವೇನು ಕರೆದ್ವಾ ಕಾರ್ಬನ್ ಡೈಆಕ್ಸೈಡ್ ಬಾರಣ್ಣ ಇಲ್ಲಿ ಸ್ವಲ್ಪ ರಿಯಾಕ್ಟ್ ಮಾಡ್ಕೋ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಅಂತೇಳಿ? ಇಲ್ಲ. ಬಟ್ ಆಲ್ ದೀಸ್ ಆರ್ ಹ್ಯಾಪನಿಂಗ್ ನ್ಯಾಚುರಲಿ, ಸೋ ನ್ಯಾಚುರಲಿ ಅಲ್ವಾ? ಸೊ ಇದು ಯಾವ ಟೈಪ್ ಆಫ್ ರಿಯಾಕ್ಷನು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಕಂಬೈನಿಂಗ್ 2 ಪ್ರಾಡಕ್ಟ್. ಇದು ಕಾಂಬಿನೇಷನ್ ಅಂತಷ್ಟೇ ಹೇಳಕ್ ಬರಲ್ಲ. ಇಲ್ಲಿ ಏನಾಗ್ತಿದೆ? ಕಾರ್ಬನ್ ಡೈಆಕ್ಸೈಡ್ ಇಸ್ ಡಿಸ್ಪ್ಲೇಸಿಂಗ್ ಹೈಡ್ರಾಕ್ಸೈಡ್ ಅಯೋನ್ ಅಂತ ಬರೀಬೋದಾ ನಾವು? ಎಸ್, ಪಾರ್ಟ್ಲಿ ಕಾಂಬಿನೇಷನು, ಪಾರ್ಟ್ಲಿ ಡಿಸ್ಪ್ಲೇಸ್ಮೆಂಟು ಈ ರಿಯಾಕ್ಷನ್ಸು ಅಲ್ವಾ? ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಅವ್ರು ಹೇಳ್ತಾರೆ ಕೊಡಲ್ಲ, ಕೇಳಲ್ಲ, ಮಾಡಲ್ಲ ಅಂತೆಲ್ಲ ಹೇಳ್ಕೊಂಡು. ಕ್ವೆಶನ್ ಪೇಪರ್ನಲ್ಲಿ ಕ್ವೆಶನ್ ಬಂದಾಗ ಗೊತ್ತಾಗುತ್ತೆ ಎಲ್ಲಿಂದ ಕೇಳಿದ್ದಾರೆ ಅಂತೇಳಿ. ಸೊ ಕಾಂಬಿನೇಷನ್ ರಿಯಾಕ್ಷನ್ಸ್ ದ ಎಕ್ಸಾಂಪಲ್. ಎಷ್ಟು ರಿಯಾಕ್ಷನ್ಸ್ ಕಲ್ತ್ರಿ ಇವಾಗ ಟೆಕ್ಸ್ಟ್ ಬುಕ್ಕಿಂದ? ಒಂದೇ. ಕ್ಯಾಲ್ಸಿಯಂ ಆಕ್ಸೈಡ್, ವಾಟರ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ನೆನ್ಪಿಟ್ಕೊಂಡಿದ್ದೀರಾ? 1 ರಿಯಾಕ್ಷನ್. ಸೆಕೆಂಡ್ ರಿಯಾಕ್ಷನ್ ಫಾರ್ ಕಾಂಬಿನೇಷನ್, ಬರ್ನಿಂಗ್ ಆಫ್ ಕೋಲ್. ಪೇಪರ್ ತಗೊಂಡು ಬರ್ನ್ ಮಾಡಿ, ಅದೇ ರಿಯಾಕ್ಷನ್ ಅವ್ರು ಹೇಳ್ತಿರೋದು. ಕಟ್ಟಿಗೆ ಒರೆಸ್ತೀರ ಒಲೆಯಲ್ಲಿ, ಅದೇ ರಿಯಾಕ್ಷನ್ ಹೇಳ್ತಾ ಇರೋದು ಅವರು. ಕಾರ್ಬನು ಆಕ್ಸಿಜನು ಕಂಬೈಂಡ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳೋ ಹೊಗೆ ಸಿಗುತ್ತೆ ಅಲ್ವಾ? ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಗ್ಯಾಸ್ ವಿಚ್ ಇಸ್ ಫಾರ್ಮ್ಡ್. ಇಟ್ ಇಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ 1 ನಿಮಿಷ ಮಕ್ಕಳು, ಏನೋ ಡಿಸ್ಕಷನ್ ಆಗ್ತದೆ. ಮ್ಯಾಮ್ ಆಕ್ಸಿಡೈಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ ಎಕ್ಸ್ಪ್ಲೇನ್ ಮ್ಯಾಮ್. ಹಾಂ, ಬರ್ತೀನಿ ಮ್ಯಾಮ್. ಇನ್ ಕಾಂಬಿನೇಷನ್ ರಿಯಾಕ್ಷನ್ ಇಫ್ ಹೀಟ್ ಇಸ್ ರಿಲೀಸ್ಡ್ 2 ಪ್ರಾಡಕ್ಟ್ಸ್. ಅರ್ಥ ಆಗ್ತಿಲ್ಲ ನನಗೆ. ಸವಿತಾ ಅವರು ನೀವು ಕೇಳ್ತಿರೋದು ಮ್ಯಾಮ್ ಇನ್ ಕಾಂಬಿನೇಷನ್ ರಿಯಾಕ್ಷನ್ ಇಫ್ ಹೀಟ್ ಇಸ್ ರಿಲೀಸ್ಡ್ ಇಟ್ ಇಸ್ 2 ಪ್ರಾಡಕ್ಟ್ ಆರ್ ನಾಟ್? ಇಲ್ಲ. ಹೀಟ್ ಇಸ್ ದ ಎನರ್ಜಿ. ಇಟ್ ಡಸಂಟ್ ಹ್ಯಾವ್ ಅ ಮಾಸ್ ಅಲ್ವಾ? ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಇಟ್ ಡಸಂಟ್ ಹ್ಯಾವ್ ಅ ಮಾಸ್. ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಅ ಸಬ್ಸ್ಟೆನ್ಸ್. ಸಬ್ಸ್ಟೆನ್ಸ್ ಅಂತ ಹೇಳುವಂಥದ್ದು ಒಂದು ಏನು ಹೇಳ್ತೀರಾ ನೀವು? ಇಟ್ ಇಸ್ ಅ ಮ್ಯಾಟರ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ವಿಚ್ ಇಸ್ ಆಕ್ಯುಪೈಡ್ ಇನ್ ದ ಸ್ಪೇಸ್. ಸೊ ಹೀಟು ಪ್ಲಸ್ ಏನು ಬರೀತಿರಲ್ಲ ಅಲ್ಲಿ ಹೀಟನ್ನು ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡಲ್ಲ. ಓಕೆ, ಆಲ್ ಗುಡ್ ಸವಿತಾ. ಓಕೆ, ಬರ್ನಿಂಗ್ ಆಫ್ ಕೋಲ್ನ ಬರೆದ್ರಿ. ಸೆಕೆಂಡ್ ಒನ್ ಇಸ್ ಫಾರ್ಮೇಷನ್ ಆಫ್ ವಾಟರ್. ಇಲ್ಲಿ ಪ್ಲೀಸ್ ವಾಚ್ ಔಟ್ ದ ಸ್ಟೇಟ್ ಸಿಂಬಲ್. ನೋಡಿ, G+G+L ಈ ಥರ ಹೇಳಿದ್ದಾರೆ. ಬಟ್ ಆಪ್ಟ್ ಏನು ಗೊತ್ತಾ? ದಿಸ್ ಇಸ್ ಹ್ಯಾಪನಿಂಗ್ ಎಟ್ ವೆರಿ ಹೈಯರ್ ಟೆಂಪ್ರೇಚರ್ ಆ್ಯಂಡ್ ಯೂಸಿಂಗ್ ಪ್ಲಾಟಿನಮ್ ಆಸ್ ದಿ ಕ್ಯಾಟಲಿಸ್ಟ್ ಆ್ಯಂಡ್ ಎಟ್ ಸ್ಪೆಸಿಫಿಕ್ ಪ್ರೆಷರ್. ಸೊ ಆ ಒಂದು ಕಂಡೀಷನಲ್ಲಿ ವಾಟರ್ ತನ್ನಿಂದ ತಾನಾಗೆ ಲಿಕ್ವಿಡ್ ಆಗಲ್ಲ. ಫಸ್ಟ್ ಅದು ಗ್ಯಾಸ್ ಆಗಿರುತ್ತೆ, ಲೇಟರ್ ಫಾರ್ಮ್ನಲ್ಲಿ ಕಂಡೆನ್ಸ್ ಆಗಿ ಲಿಕ್ವಿಡ್ ಆಗುತ್ತೆ. ಸೊ ಎಲ್ಲವುಗಳು ಕೂಡ G ಅಲ್ಲಿರುತ್ತೆ. ಎನರ್ಜಿ ಡಿಫ್ರೆನ್ಸ್ ಇರುತ್ತೆ ಮಕ್ಕಳೇ. ಇಲ್ಲಿ H2+O2 H2O ಅದನ್ನು 2 ರೀತಿಯಲ್ಲಿ ಬರೀತಾರೆ. ಇಲ್ಲಿ ಲಿಕ್ವಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ಟೇಟ್ ಸಿಂಬಲ್. ಅಲ್ಲಿ ಲಿಕ್ವಿಡ್ ಜೊತೆಗೆ ಅದು ಗೇಷಿಯಸ್ ಸ್ಟೇಟ್ನಲ್ಲೂ ಇರುತ್ತೆ. ನೀವು ಮಲ್ಟಿಪಲ್ ಆಪ್ಷನ್ಸ್ ನೋಡ್ತೀರಾ. ನಿಮ್ಮದು ಎಕ್ಸಾಂಪ್ಲರ್ನಲ್ಲಿ ಕ್ವೆಶನ್ ಇದೆ, NCERT ಎಕ್ಸಾಂಪ್ಲರ್ನಲ್ಲಿ. ಕರೆಕ್ಟ್ ಆನ್ಸರನ್ನು ಅಲ್ಲಿ ಎಲ್ ಅಂತ ಹೇಳಿ ಕೊಟ್ಟಿಲ್ಲ, ಅವರು G ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಎಟ್ ಹೈಯರ್ ಟೆಂಪ್ರೇಚರ್ ವೆನ್ ದಿಸ್ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್ ಎಟ್ ಸರ್ಟನ್ ಸ್ಪೆಸಿಫಿಕ್ ಕಂಡೀಷನ್ ವಾಟರ್ ಫಸ್ಟ್ ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ, ಮತ್ತೆ ಅದು ಲಿಕ್ವಿಡ್ ಆಗುತ್ತೆ. ಇಲ್ಲಿ ಎರಡು ರಿಯಾಕ್ಷನ್, 2 ಕೂಡ ತಪ್ಪೇನಿಲ್ಲ, 2 ಕರೆಕ್ಟೇ. ಥರ್ಮೋಡೈನಮಿಕ್ಸ್ ಚಾಪ್ಟರ್ನಲ್ಲಿ ಕಲಿತೀರಾ.
ಇದಕ್ಕೆ ರಿಲೀಸ್ ಆಗುವ ಎನರ್ಜಿನೂ ಜಿ ಅಂತ ಹೇಳಿ ಬರೀತಿರಲ್ಲ ಸ್ಟೇಟ್ ಸಿಂಬಲ್, ಅಲ್ಲಿ ಎನರ್ಜಿ ಡಿಫ್ರೆನ್ಸ್ ಇರುತ್ತೆ. ಸೊ ಹೈಯರ್ ಕ್ಲಾಸಸ್ನಲ್ಲಿ ಆ ಎರಡು ಡಿಫ್ರೆನ್ಸನ್ನು ನೀವು ಕರೆಕ್ಟಾಗಿ ಕಲಿತೀರ. ಮೇಡಮ್ ಇವಾಗ ಏನು ಬರೀಬೇಕು ಅದನ್ನೇ ಹೇಳ್ರಿ, ಏನ್ರಿ ಮೇಡಮ್ ನೀವು ಥರ್ಮೋಡೈನಮಿಕ್ಸ್ ಹೇಳ್ತೀರಾ ಅಂತ ಹೇಳಿ ಕೇಳ್ತೀರಾ? ಸರಿ ಮಕ್ಕಳೇ, ನಿಮಗೇನಾದ್ರೂ ಈ ಕ್ವೆಶನ್ ಕೇಳಿದ್ರೆ ಎಕ್ಸಾಂಪ್ಲರಿಗೆ ಹೋಗಿ ಅಲ್ಲಿ ಜಿ 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 ಅಂತ ಹೇಳಿರೋದು ಕರೆಕ್ಟ್ ಆನ್ಸರ್ ಇದೆ ಟಿಕ್ ಮಾಡಿದರೆ, ಡೂ ಟಿಕ್ ದಟ್ ಥೀಮ್. ವಿಚ್ ಕೆಮಿಕಲ್ ಮಿಕ್ಸ್ ಆ್ಯಂಡ್ ಮೇಕ್ ಸ್ಪೀಚ್ ಓಕೆ ಮ್ಯಾಮ್, ವಿಚ್ ಕೆಮಿಕಲ್ ಮಿಕ್ಸ್ ಆ್ಯಂಡ್ ಮೇಕ್ ಸ್ಪೀಡ್ ಕಾಂಬಿನೇಷನ್ ಆಫ್ ಫೈರ್? ಸ್ಪೀಡ್ ಕಾಂಬಿನೇಷನ್ ಆಫ್ ಫೈರಿಗೆ you can use plenty, but if you ask me, anything which has lesser inflammation point, ignition point ಹೇಳ್ತೀವಿ ನೋಡಿ, hydrogen burning, hydrogen has a low ignition point. ಯಾವುದಕ್ಕೆ ignition temperature ಕಡಿಮೆ ಇದೆಯೋ that will always go with high speed. I guess yeah. Shashi and Shashi. Ma'am, which chemical mix? ನೀವು ಕೆಮಿಕಲ್ ಲ್ಯಾಬೊರೇಟರಿನಲ್ಲಿ ಫೈರ್ ಎಕ್ಸ್ಪ್ಲೋಷನ್ನ ಪ್ರಿಪೇರ್ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಬರ್ನ್ ಲಾಟ್ ಆಫ್ ಕೆಮಿಕಲ್ಸ್ ಆರ್ ದೇರ್. ಈ TNT ಟೈಪ್ ಆಫ್ ಕೆಮಿಕಲ್ಸ್ ಇದೆ, ಎಕ್ಸ್ಪ್ಲೋಸಿವ್ ಕೆಮಿಕಲ್ಸ್. ಈ ನೈಟ್ರೋ ಸಾಲ್ಟ್ಗಳು ಅಂತ ಹೇಳ್ತೀವಿ. ಸೊ ನೈಟ್ರೋ ಸಾಲ್ಟ್ ಆಗಿರ್ಬೋದು, TNT ಟೈಪ್ ಆಫ್ ಎಕ್ಸ್ಪ್ಲೋಸಿವ್ ಕೆಮಿಕಲ್ಸ್ನ ತೊಗೊಂಡು ಬಂದು ನೀವೇನು ಮಾಡಿ, ಗೇಷಿಯಸ್ ಸಬ್ಸ್ಟೆನ್ಸ್ ಜೊತೆ ಒಂದು ಮೀಡಿಯಾ ಜೊತೆ ಅದನ್ನ ರಿಯಾಕ್ಟ್ ಮಾಡಿ ವಿತ್ ದ ಫ್ಯೂಯಲ್. 3 things ಆರ್ ರಿಕ್ವೈರ್ಡ್. ಫ್ಯೂಯಲ್ ಬೇಕು, ಸಪೋರ್ಟರ್ ಆಫ್ ಕಂಬಷನ್ ಬೇಕು, ಸ್ಪಾರ್ಕ್ ಬೇಕು. ಇಟ್ಕೊಳ್ಳಿ, ಸ್ಪಾರ್ಕ್ ಮಾಡಿ, ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಐ ಗೆಸ್ ಯಾ that's it. Speed, there are a lot of combinations are possible. One is with nitrate salts, TNT salt. Anything else? Shashi. Ilva? Okay, let's get back to the point. So we are done with 2 reactions. ಅರ್ಥ ಆಯ್ತಾ? ಈ ರಿಯಾಕ್ಷನ್ ಅಲ್ಲಿ ಕೇಳಿದ್ರೆ ಜಿ 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 ಬರೀತೀರಾ, ಅದು ಕರೆಕ್ಟ್ ಆನ್ಸರ್. Next, burning of natural gas. Okay, so idu kuda even the reaction where you burn methane ಕೂಡ ಸ್ಲೈಡ್ ಸೆಂಟ್ರಿಗೆ ಕರೆಕ್ಟ್ ಇಲ್ವಾ ಮಕ್ಕಳೇ? ಈ ಕರೆಕ್ಟ್ ಇದೆ ಅಲ್ಲ? ಹಾಂ, ಮೀಥೇನ್ ಬರ್ನಿಂಗ್ ಕೂಡ ಇಟ್ ಈಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಲ್ಲಿ ಎರಡು ಕಡೆ ಅಲ್ಲಿ ಹಿಂಗೂ ಹೇಳ್ಬೋದಲ್ವಾ, ಈ ಮೀಥೇನ್ ಬರ್ನಿಂಗ್ ಅದನ್ನ ಆಕ್ಸಿಜನ್ ಇಸ್ ಡಿಸ್ಪ್ಲೇಸಿಂಗ್ ಹೈಡ್ರೋಜನ್ ಅಂತಲೂ ಹೇಳ್ಬೋದು. ಸೊ ಇಟ್ ಬಿಕಮ್ಸ್ ದ ಡಿಸ್ಪ್ಲೇಸ್ಮೆಂಟ್ ಎಟ್ ದ ಸೇಮ್ ಟೈಮ್ hydrogen combining with oxygen to form water. So it's the combination of displacement and combination. ಜಾಸ್ತಿ ಪ್ರಾಡಕ್ಟ್ ಬರ್ತಾ ಇದೆ. ಮತ್ತೆ ಹೆಡ್ಡಿಂಗ್ ನೋಡಿ, ಅದರ್ ಎಕ್ಸಾಂಪಲ್ಸ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕಾಂಬಿನೇಷನ್ ಕೊಡಲಿಲ್ಲ ಅವರು, ಎಕ್ಸೋಥರ್ಮಿಕ್ ಅಂತ ಹೇಳ್ತಿದ್ದಾರೆ. ಅದನ್ನು ಆ ಟೈಮ್ನಲ್ಲಿ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟು ನೀವು ಇದನ್ನು ಇನ್ನೂ ವೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಎಲ್ಲ ಕಂಬಸ್ಟನ್ ರಿಯಾಕ್ಷನ್ಸ್ ಆರ್ ಕಾಂಬಿನೇಷನ್ ಅಂತಲೂ ಹೇಳಿದುಂಟು, ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರಾಡಕ್ಟ್. ಇಲ್ಲಿ 2 ಪ್ರಾಡಕ್ಟ್ ಇದೆ, ಬಟ್ ಇದು ಕಾಂಬಿನೇಷನ್ ಅಂತ ಹೇಳಿ ಕೇಳಿದ್ರೆ ಆಬ್ವಿಯಸ್ಲಿ ಹೌದು ಅಂತಲೂ ಹೇಳಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಡಿಸ್ಪ್ಲೇಸ್ಮೆಂಟು ನೋಡ್ತಾ ಇದ್ದೀವಿ ಅಂತಲೂ ಹೇಳ್ಬೋದು ನಾವು. ಅದಕ್ಕೊಂದು ಕನ್ಕ್ಲೂಷನಿಗೆ ಬರೋಕ್ಕಾಗಲ್ಲ. ಅವರು ಆ ವರ್ಡಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಂಗಲ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್, ಹಾಗಾದರೆ ಮಾತ್ರ ಅದನ್ನ ಕಾಂಬಿನೇಷನ್ ಅಂತ ಹೇಳಬೇಕು ಅಂತ. ಆ ಒಂದು ಸ್ಟೇಟ್ಮೆಂಟು ಕೆಲವೊಂದು ಕಡೆ ಅಪ್ಲಿಕೇಬಲ್ ಆಗಲ್ಲ. ಒಂದು ಎಕ್ಸಾಂಪಲ್ ಇದು, ಯಾವುದೇ ಬರ್ನಿಂಗ್ ರಿಯಾಕ್ಷನ್ಸ್ ತಗೊಳ್ಳಿ, ಕಂಬಸ್ಟನ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಯಾವುದನ್ನೇ ನೀವು ಬರ್ನ್ ಮಾಡ್ತೀರಲ್ವಾ. ಸೊ ಯು ಕಾಲ್ ಇಟ್ ಆಸ್ ಕಂಬಸ್ಟನ್ ರಿಯಾಕ್ಷನ್. ಆಲ್ ದಿ ಕಂಬಸ್ಟನ್ ರಿಯಾಕ್ಷನ್ಸ್ ಆಕ್ಚುಲಿ ಶುಡ್ ಬಿ ಕಾಂಬಿನೇಷನ್ ಟೈಪ್ ಆಫ್ ರಿಯಾಕ್ಷನ್ಸ್. ಅರ್ಥ ಆಯ್ತಾ? ಸೊ ಇಲ್ಲಿ ಕಂಬಸ್ಟನ್ ಆಗ್ತಿದೆ, ಮೀಥೇನ್ ಗ್ಯಾಸ್ನ ಬರ್ನ್ ಮಾಡ್ತಾ ಇದ್ದೀರಾ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಸಿಗ್ತಾ ಇದೆ. ಸೊ ರಿಮೆಂಬರ್ ದ್ಯಾಟ್ ಆಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಓಕೆ, ಸೊ ಶಶಿ ಮ್ಯಾಮ್, ಕ್ಯಾನ್ ಯು ಟೆಲ್ ಕೆಮಿಕಲ್ ನೇಮ್ 2 ಫಾರ್ ದ ಫೈರ್ ಕಾಂಬಿನೇಷನ್ ಯೂಸಸ್ ಇನ್ ರಾಕೆಟ್? ಹೈಡ್ರೋಜನ್ ಫ್ಯೂಯಲ್ನ ಯೂಸ್ ಮಾಡ್ತೀವಿ ಮಕ್ಕಳೇ ರಾಕೆಟ್ನಲ್ಲಿ, ದಟ್ ಹ್ಯಾಸ್ ವೆರಿ ಲೆಸ್ ಇಗ್ನಿಷನ್ ಟೆಂಪರೇಚರ್. So anything else? I guess I'll talk to you about the fuel thing which has been used in the rocket later part. So liquid hydrogen, along with that, lot of chemicals. Adanna yenu anta heli specific agi I could talk to you in the later classes. Chandrayaan 3 nalli ಏನೆಲ್ಲ ಯೂಸ್ ಮಾಡಿದ್ದಾರೆ ಕೆಮಿಕಲ್ಸ್ನ ಅಂತ ಹೇಳಿ ಕೂಡ ನಾನು ಬೇಕಾದ್ರೆ I'll
bring a shot on it. ಆಯ್ತಾ? ಸೊ ಈಗ ಲೆಟ್ಸ್ ಫೋಕಸ್ ಆನ್ ದಿಸ್. ಡು ಯು ನೋ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕ್? ಯಾಕೆ ರೆಸ್ಪಿರೇಷನ್ ಎಕ್ಸೋಥರ್ಮಿಕ್ ಆಗಬೇಕು? ಈ ಒಂದು ಪಾರ್ಟ್ನಲ್ಲಿ ಯು ಶುಡ್ ರಿಮೆಂಬರ್ ಎಷ್ಟು ರಿಯಾಕ್ಷನ್ಸ್ ನೆನ್ಪಿಟ್ಕೊಂಡ್ರಿ? ಕ್ಯಾಲ್ಶಿಯಂ ಆಕ್ಸೈಡ್ ಬರ್ನ್ ಆಗ್ತಿರೋದು, ಕೋಲ್ ಬರ್ನ್ ಆಗ್ತಿರೋದು, ವಾಟರ್ ಫಾರ್ಮ್ ಆಗ್ತಿರುವಂಥದ್ದು, ದೆನ್ ನೆಕ್ಸ್ಟ್ ಏನು, ಮೀಥೇನ್ ಬರ್ನ್ ಆಗ್ತಿರುವಂಥದ್ದು, ರೈಟ್? ಸೊ ಮೀಥೇನ್ ಬರ್ನ್ ಆಗುವ ರಿಯಾಕ್ಷನ್ಸು ಎಕ್ಸೋಥರ್ಮಿಕ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಅಲ್ಲಿವರೆಗೂ ಇರೋದನ್ನ ಕಾಂಬಿನೇಷನ್ಗೆ ಹಾಕೊಳ್ಳಿ. ಸೊ ಕಾಂಬಿನೇಷನ್ಸ್ ಅಂತ ಹೇಳಿ ಬಂದಾಗ ಏನು ಮಾಡ್ತೀರಾ ನೀವು? ಕಾಂಬಿನೇಷನ್ ಅಂತ ಹೇಳಿ ಬಂದಾಗ ಯು ವಿಲ್ ರಿಮೆಂಬರ್ ಕ್ಯಾಲ್ಶಿಯಂ ಆಕ್ಸೈಡ್ ಇನ್ ವಾಟರ್ ಒಂದು ಸೆಟ್ ಆಫ್ ರಿಯಾಕ್ಷನ್, ಸೆಕೆಂಡ್ ಸೆಟ್ ಆಫ್ ರಿಯಾಕ್ಷನ್ ಯಾವುದು? ಕೋಲ್ ಬರ್ನಿಂಗ್, ಥರ್ಡ್ ಸೆಟ್ ಆಫ್ ರಿಯಾಕ್ಷನ್ H2 plus O2. ಇಷ್ಟು ನೆನ್ಪಿಟ್ಕೊಳ್ಳಿ. ಎಕ್ಸೋಥರ್ಮಿಕ್ ಅಂತ ಹೇಳಿ ಬಂದಾಗ CH4 plus O2 giving CO2 plus water. And also remember that ಇದನ್ನ combustion reaction ಅಂತಲೂ ಹೇಳ್ತಾರೆ. And if anybody says that it is a combination, it should be correct actually. But ನಿಮ್ಮ NCERT ಅಲ್ಲಿ ಕೊಟ್ಟಿರುವಂತಹ single line statement becomes it makes the guessing controversy ಅಂತ ಹೇಳ್ಬೋದು. So yes, they shouldn't have written it as single product. Anyways, exothermic ಅಂತೇಳಿ ನೆನ್ಪಿಟ್ಕೊಳ್ಳಿ. Then comes respiration. What is respiration? C6H12O6 combining with oxygen to form carbon dioxide and water. ಇಲ್ಲಿ ನೋಡಿ, glucose is combining with oxygen to form carbon dioxide and water. So you can ask me, ma'am, respiration is a combination reaction alva anteli. Yes, it is. Oxygen is combining with carbon, oxygen is combining with hydrogen. So ಇಲ್ಲಿ displacement ಆಗಲ್ಲ. And you see two products. Now you ask me, ma'am, ನಮ್ಮ NCERT ಅಲ್ಲಿ ಸಿಂಗಲ್ ಪ್ರಾಡಕ್ಟ್ ಅನ್ನ ಕಾಂಬಿನೇಷನ್ ಅಂತ ಹೇಳಿದರೆ ಮತ್ತೆ ಇದು ಹೆಂಗೆ ಮ್ಯಾಮ್ ಕಾಂಬಿನೇಷನ್ ಆಗುತ್ತೆ? ಕನ್ಫ್ಯೂಸ್ಡ್? ನಿಮ್ಮ ಆನ್ಸರ್ ಏನು? ಶಶಿ, what is your answer? Veena, what is your answer? Nirmala, what is your answer? Is respiration a combination reaction? Hauda alva? Savita, what about you? So respiration combination alla anta heltidira. Okay. So what about you, Veena? Is respiration a combination reaction? Okay, Manjula is saying no. That is the point. According to NCERT line, it is not. But actually it is. It is a combination reaction. According to that line, single product formed. Allah. But actually speaking, it should be. It should be a combination reaction. So, according to NCERT definition, alididru kuda single product form agilla anta heli takshana idu combination alla anta helak baralla. It is a combination reaction. Idu kuda combination reaction. So ಇದೆಲ್ಲವುಗಳು ಕೂಡ ನಿಮ್ಮ ಮನಸ್ಸಿಗೆ ಒಂಥರ ಕನ್ಫ್ಯೂಷನ್ ತಗೊಂಡು ಬರುತ್ತೆ. ಅರೆ, ಡೆಫಿನೇಷನ್ ವೈಸ್ ಸಿಂಗಲ್ ಪ್ರಾಡಕ್ಟ್ ಹೇಳಿದ್ದಾರೆ, ಬಟ್ ಬರೀಬೇಕಾದ್ರೆ ಎರಡು ಪ್ರಾಡಕ್ಟ್ ಹೇಳ್ತಾರೆ, ಕಾಂಬಿನೇಷನ್ ಅಲ್ವಾ ಅಂತ ಹೇಳಿ ಕೇಳ್ಬೋದು. ಎಕ್ಸಾಮ್ನಲ್ಲಿ ಅವ್ರಿಗೆ ಕೊಡಲ್ಲ. ಡೆಫಿನೆಟ್ಲಿ ದೇ ವಿಲ್ ನಾಟ್ ಆಸ್ಕ್ ಯು ದಿಸ್ ಕೈಂಡ್ ಆಫ್ ಆಂಬಿಗ್ವಿಟಿ ಇರುವಂಥದ್ದನ್ನ ಅವ್ರು ಕೊಡಲ್ಲ. ಡೋಂಟ್ ವರಿ, ಡೆಫಿನೆಟ್ಲಿ ಕೊಡಲ್ಲ. ಕೊಟ್ರೆ ರೈಟ್ ಇಟ್ ಇಸ್. ಎಸ್, 5 ಕ್ಯಾಟಗರಿಯಲ್ಲಿ ಎಲ್ಲಿ ಬಿಲಾಂಗ್ ಆಗುತ್ತೆ ಈ ರಿಯಾಕ್ಷನ್ ಅಂತ ಹೇಳಿ ನಿಮ್ಮ ಹತ್ರ ಹೇಳಿ ಕೇಳಿದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ಇದರಲ್ಲಿ ಬೇರೆ ಯಾವುದು ನಿಮ್ಗೆ ಹೇಳಕ್ ಬರಲ್ಲ. ಆಯ್ತಾ? ಇನ್ನೊಂದು ಹೇಳ್ಬೋದು, ಆಕ್ಸಿಡೇಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಎನಿಥಿಂಗ್ ವಿಚ್ ಕಂಬೈನ್ಸ್ ವಿತ್ ಆಕ್ಸಿಜನ್, ಇಟ್ ಈಸ್ ದಿ ಆಕ್ಸಿಡೇಷನ್. ರಿಡಕ್ಷನ್ ಅಲ್ಲಾಗುತ್ತೆ. ಒಂದು ಆಕ್ಸಿಡೈಸ್ ಆಗುತ್ತೆ ಅಂದರೆ ಇನ್ನೊಂದು ರಿಡಕ್ಷನ್ ಆಗಲೇಬೇಕೆ. ಸೊ ರೆಡಾಕ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಕಾಂಬಿನೇಷನ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಆರ್ ರೆಡಾಕ್ಸ್ ರಿಯಾಕ್ಷನ್ಸ್. ಅವುಗಳು ರೆಡಾಕ್ಸ್ ರಿಯಾಕ್ಷನ್ ಆಗಿರುತ್ತೆ. ಎಲ್ಲ ಕಂಬಸ್ಟನ್ ರಿಯಾಕ್ಷನ್, ಕಂಬಸ್ಟನ್ ಅಂದ್ರೆ ಏನು? whatever you burn in the presence of oxygen, all the combustion reactions, they are combination reaction. They are combination ಆಗಿರುತ್ತೆ. They are redox reaction ಆಗಿರುತ್ತೆ. My first equation, redox. Yes, first equation ಕೂಡ redox because carbon ಇದು ಕೂಡ redox. Oxygen ಅಲ್ಲಿ ನೀವು O2 ಬರಿಬೇಕಾದ್ರೆ ಅದಕ್ಕೆ ಯಾವುದೇ ಥರದ ಒಂದು ಬೆನಿಫಿಟ್ ಇಲ್ಲ. ಬಟ್ ವೆನ್ ಇಟ್ ಇಸ್ ಕಂಬೈನಿಂಗ್ ವಿತ್ ಕಾರ್ಬನ್ ಬೈ ಡಿಸ್ಪ್ಲೇಸಿಂಗ್ ಹೈಡ್ರೋಜನ್,
ಇಟ್ ಈಸ್ ಅ ರೆಡಾಕ್ಸ್ ರಿಯಾಕ್ಷನ್. ಎಸ್ ಇಟ್ ಇಸ್. ಸೊ ಆಲ್ಮೋಸ್ಟ್ ನಾವಿವಾಗ ಕಾಂಬಿನೇಷನ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ವಿ ಆರ್ ನೌ ಥರೋ ವಿತ್ ದಿಸ್ ರೆಸ್ಪಿರೇಷನ್. ವೈ ಇಟ್ ಇಸ್ ಎಕ್ಸೋಥರ್ಮಿಕ್? Because we just now learned it that in respiration, glucose molecules combines with carbon dioxide to form carbon dioxide water. During this process, heat energy is released. That's why respiration is exothermic in nature. Correct ಆಗಿ ಬರೀತೀರಾ ಎಕ್ಸೋಥರ್ಮಿಕ್ ಯಾಕೆ ಅಂತ ಹೇಳೋದನ್ನ, ಆಯ್ತಾ? ಸೆಂಟ್ರಲ್ ಇದೆಯಲ್ವಾ ಅಲೈನ್ಮೆಂಟು, ಕರೆಕ್ಟಾಗಿ ಕಾಣಬೇಕಷ್ಟೇ. ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ನೆನ್ಪಿಟ್ಕೊಳ್ತೀರಾ. ನೆಕ್ಸ್ಟ್ ಯಾವ್ದು ಮಕ್ಕಳು? ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಯಾವುದು ಕೂಡ ಕಷ್ಟ ಇಲ್ಲ, ಆಲ್ಮೋಸ್ಟ್ ಎಲ್ಲವುಗಳು ಕೂಡ ಈಸಿ ಇದೆ. 2 ಮಾರ್ಕ್ಸಿಗೆ ಕೊಟ್ಟರೆ ಕಂಪ್ಲೀಟಾಗಿ ಬರೀತೀರಾ ಅಲ್ವಾ? ಏನು ಬರೀತೀರಾ? ವಿ ನೀಡ್ ಎನರ್ಜಿ ಟು ಸ್ಟೇ ಅಲೈವ್. ಬೇಕಾ? ನನಗೆ ಇಲ್ಲಿ ಕಿರ್ಚಕ್ಕೆ ಎನರ್ಜಿ ಬೇಕಾ? ನಿಮಗೆ ಕೇಳಕ್ಕೆ ಎನರ್ಜಿ ಬೇಕಾ? ಪ್ರತಿಯೊಬ್ಬರಿಗೂ ಎನರ್ಜಿ ಬೇಕು. ಹಾಗಾದರೆ ನಮಗೇನು ಮಾಡಬೇಕು? ರೆಸ್ಪಿರೇಷನ್ ಟೈಮ್ನಲ್ಲಿ ನಾವು ತಿಂದಿರುವಂಥ ಡೈಜೆಷನ್ ಫುಡ್ ಬ್ರೇಕ್ ಆಗಿ ಶುಗರ್ ಆಗಿರುತ್ತೆ. ಸಿಂಪಲ್ ಆಗಿರೋ ರೈಸು ಪೊಟ್ಯಾಟೊ ತಗೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಫಾರ್ಮ್ ಆಗಿರುತ್ತೆ. ಕಾರ್ಬೋಹೈಡ್ರೇಟ್ ಇಸ್ ನಥಿಂಗ್ ಬಟ್ ಶುಗರ್ ಮಾಲಿಕ್ಯೂಲ್ಸ್ ಒಂದು ಕ್ಲಸ್ಟರ್ನ ಕಾರ್ಬೋಹೈಡ್ರೇಟ್ನ ಬ್ರೇಕ್ ಮಾಡಿದ್ರೆ ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಈಸ್ ಗ್ಲೂಕೋಸ್ ಆಗಿರುತ್ತೆ. ಆ ಗ್ಲೂಕೋಸನ್ನು ಆಕ್ಸಿಜನ್ ಕಂಬೈನ್ ಮಾಡಿಕೊಂಡು ನಮ್ಮ ಬಾಡಿಯಲ್ಲಿ ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಅಲಾಂಗ್ ವಿತ್ ದಟ್ ಬ್ರೀದ್ ಔಟ್ ಏನದು? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ವಾಟರ್. ಇದಿಷ್ಟು ಕೂಡ ಫಾರ್ಮ್ ಆಗುತ್ತೆ. ಸೊ ರೆಸ್ಪಿರೇಷನ್ ಇಸ್ ಎಕ್ಸೋಥರ್ಮಿಕಾ ಅಂತ ಕೇಳಿದರೆ ಎಸ್ ಇಟ್ ಇಸ್ ಎಕ್ಸೋಥರ್ಮಿಕ್. ಈಕ್ವೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಗ್ಲುಕೋಸ್ ಕಂಬೈನಿಂಗ್ ಟು ಫಾರ್ಮ್ ದಿಸ್ ಇಕ್ವೇಷನ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಸೊ MCQ question, one more important question. Decomposition of vegetable matter into compost is an exothermic reaction. Obviously, ನೀವು ಫುಡ್ ವೇಸ್ಟನ್ನು ಸ್ಟೋರ್ ಮಾಡಿಡಿ just you can't touch it because it stinks very badly. ಆ ಒಂದು ಟೈಮ್ನಲ್ಲಿ ಇಫ್ ಯು ಕ್ಯಾನ್ ಫೀಲ್ ದ ಕವರ್, ಆ ಪ್ಲಾಸ್ಟಿಕ್ ಕವರ್ ಇರೋದು ಒಂದು ವಾಮ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಇಫ್ ದ ಫುಡ್ ವೇಸ್ಟ್ ಇಸ್ ಡಿಕಂಪೋಸ್ಟಿಂಗ್ ಇನ್ ಅ ಪ್ಲಾಸ್ಟಿಕ್ ಕವರ್, ಅದಕ್ಕೆ ಏನೇ ಡಿಕಂಪೋಸಿಂಗ್ ಕೆಮಿಕಲ್ಸ್ ಹಾಕ್ಬಿಡಿ, ಜಾಸ್ಟ್ ಫುಡ್ ವೇಸ್ಟ್ ಮಾತ್ರ ಇಟ್ಕೊಳ್ಳಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಪರ್ಸ್ನಲಿ. ಆ್ಯಂಡ್ ಇಫ್ ಯು ಟಚ್ ದ ಕವರ್, ಆ ವೇಸ್ಟ್ ಕವರ್ ಟಚ್ ಮಾಡಿದರೆ ಯು ಫೀಲ್ ದ ವಾಮ್ತ್. So it is an exothermic reaction. Decomposition is always, decomposition of vegetable compost is a exothermic reaction. Composting chemicals ಎಲ್ಲ ಹಾಕಿದ್ಮೇಲೆ ಯಾವ ಥರ ನಡೆಯುತ್ತೆ ಗೊತ್ತಿಲ್ಲ, ನೀವು ನನಗೆ ಹೇಳ್ಬೇಕು ಅದು ಯಾವ ಥರ ಅಂತ ಹೇಳಿ. ಇಲ್ಲಿ ನೋಡಿ ಮತ್ತೆ ಹೇಳ್ತಾರೆ ಸಿಂಗಲ್ ಪ್ರಾಡಕ್ಟ್ ಫಾರ್ಮೇಷನ್ ಬಗ್ಗೆ. ಇದೇ ಕಾಂಟ್ರವರ್ಸಿ ಅನ್ಸದ್ ಮಕ್ಕಳೇ, ಸುಮ್ಮನೆ ಏನೇನೋ ಹೇಳ್ಬಿಡ್ತಾರಪ್ಪ. ಸರಿ, ಈಗ ಡಿಕಂಪೋಸಿಷನ್ ರಿಯಾಕ್ಷನಿಗೆ ಬರೋಣ ಬನ್ನಿ. ಎಲ್ಲೋದ್ವಿ? ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ಇವಳು ನನ್ನ ಫ್ರೆಂಡು, ಇವಳ ಹೆಸರು ಏನಿಡೋಣ ಒಂದು ಹೆಸರು ಸಜೆಸ್ಟ್ ಮಾಡಿ ನನ್ನ ಫ್ರೆಂಡಿಗೆ. ಮ್ಯಾಮ್ ಪ್ಲೀಸ್ ಡೂ ಆಲ್ ದ ಕಲರ್ ಸಬ್ಸ್ಟೆನ್ಸಸ್ which can be asked in the CBSE exam. Okay. Hi, Nitro. ಶೀಲಾ. ಓಕೆ, ಮಂಜುಳಾ ಹೇಳ್ತಿದ್ದಾರೆ, ನಾನು ಇವಳನ್ನ ಶೀಲಾ ಅಂತ ಹೇಳಿ ಕರಿತೀನಿ ಅಂತೇಳಿ. ಸೊ ಮೀಟ್ ಮೈ ಫ್ರೆಂಡ್ ಶೀಲಾ. ಅವಳು ಏನು ಮಾಡ್ತಿದ್ದಾಳೆ ಅಂತ ಹೇಳಿದರೆ, ಟೆಸ್ಟ್ ಟ್ಯೂಬನ್ನು ಹಿಂಗೆ ಹಿಡ್ಕೊಂಡಿಲ್ಲ, ಬದಲಿಗೆ ಹಿಂಗೆ ಹಿಡ್ಕೊಂಡು ಹೀಟ್ ಮಾಡ್ತಿದ್ದಾಳೆ. ಸಿ ದಿಸ್ ಜೆಸ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಲ್ಯಾಬ್ ವೈಲ್ ಯು ಪರ್ಫಾರ್ಮ್ ಅನ್ ಆ್ಯಕ್ಟಿವಿಟಿ ಅಥವಾ ಎಕ್ಸ್ಪೆರಿಮೆಂಟ್. ಸೊ ಓಕೆ, ಅನುಷಾ ಶೀಲಾ ಅಂತೆಲ್ಲ ಹೇಳ್ತಿದ್ದೀರಾ. ಸರಿ, ಅನುಷಾ ಅಂತಲೂ ಕರಿತೀನಿ ನಾನು ಇವಳನ್ನ. ನೋಡಿ ಅನುಷಾ ಅಥವಾ ಶೀಲಾ ಅಂತ ಹೇಳೋ ಈ ನನ್ನ ಫ್ರೆಂಡು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಫೆರಸ್ ಸಲ್ಫೇಟ್ ಅಂತ ಹೇಳೋ ಒಂದು ಗ್ರೀನ್ ಕಲರ್ ಸಬ್ಸ್ಟೆನ್ಸನ್ನು ಟೆಸ್ಟ್ ಟ್ಯೂಬಿಗೆ ಹಾಕಿ ಹೀಟ್ ಮಾಡ್ತಿದ್ದಾಳೆ. ಸೊ ಫೆರಸ್ ಸಲ್ಫೇಟ್ ಇಸ್ ಅ ಗ್ರೀನ್ ಕಲರ್ ಸಬ್ಸ್ಟೆನ್ಸ್. ಯಾಕೆ? ವೈ ಇಟ್ ಹ್ಯಾಸ್ ಕಲರ್? ದೇ ವಿಲ್ ಆಸ್ಕ್ ಯು ಅ ಕ್ವೆಶ್ಚನ್. ಬಿಕಾಸ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. Okay, I'll move to the next slide. Probably I'll take up this slide. Delete ಮಾಡುವ. ಡಿಕಂಪೋಸಿಷನ್ ಆಯಿತು. ಸೆಕೆಂಡ್ ನೋಡುವ, ಸೆಕೆಂಡ್ಗೆ ಯಾವುದು ಅಂತ ಹೇಳಿ. ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳೋದು ಏನು ಅಂತ ಹೇಳ್ತೀನಿ. ಬಟ್ ಫೆರಸ್ ಸಲ್ಫೇಟ್ ಯಾಕೆ ಕಲರ್ ಇರುತ್ತೆ ಅಂತ ಹೇಳೋದನ್ನ ಹೇಳ್ಬಿಡ್ತೀನಿ. ಫೆರಸ್ ಸಲ್ಫೇಟ್ ಫಾರ್ಮುಲಾ ಈಸ್ FeSO4 7 times water. So you call this as green vitriol. Green
ವಿಟ್ರಿಯೋಲ್, ಗ್ರೀನ್ ವಿಟ್ರಿಯೋಲ್. ಯಾಕೆ ಇದಕ್ಕೆ ಕಲರ್ ಇರಬೇಕು? ಬಿಕಾಸ್ ಆಫ್ ದ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಈ 7 ವಾಟರ್ ಮಾಲಿಕ್ಯೂಲ್ಸ್ಗಳು ಲಿಗ್ಯಾಂಡ್ಸ್ ಆಗಿ ಆಕ್ಟ್ ಮಾಡಿ ಈ ಅಯನ್ ಒಳಗಡೆ ಎಲೆಕ್ಟ್ರಾನ್ಸ್ ಅನ್ನ ಎಕ್ಸೈಟ್ ಮಾಡುತ್ತೆ. ಇದು ತುಂಬಾ ಹೈಯರ್ ಕ್ಲಾಸಸ್ ಡೆಫಿನೇಷನ್. ಇದನ್ನ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿಯಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಚಾಪ್ಟರ್ ನಲ್ಲಿ ಓದ್ತೀರಾ, ಆಯ್ತಾ? ಯಾಕೆ ವಾಟರ್ ಬಂದ ತಕ್ಷಣ ಕಲರ್ ಕೊಡಬೇಕು? ವಾಟರಿಗೆ ಕಲರ್ ಇಲ್ಲ, ವಾಟರ್ ಹೋಗಿದ ತಕ್ಷಣ ಕಲರ್ ಅಂತೆ. ಡೌಟ್ ಬರುತ್ತಲ್ವಾ ಮಕ್ಕಳೇ? ಅದು ಒಳಗಡೆ ಏನೇನೋ ಆಗುತ್ತೆ. ಬೇಸಿಕಲಿ ಕಲರ್ ಯಾಕೆ ಅಂದರೆ ಅಲ್ಲಿ ಇಲೆಕ್ಟ್ರಾನ್ಸ್ಗಳು ಡಾನ್ಸ್ ಮಾಡುತ್ತೆ, ಫೋಕ್ ಡಾನ್ಸ್ ಮಾಡುತ್ತೆ, ಫಿಲ್ಮ್ ಡಾನ್ಸ್ ಮಾಡುತ್ತೆ. ಸೊ ಇಲೆಕ್ಟ್ರಾನ್ಸ್ ಜಿಗದಾಡುತ್ತೆ, ಅಯ್ಯೋ ವಾಟರ್ ಮಾಲಿಕ್ಯೂಲ್ಸ್ ಬಂತು, ವಾಟರ್ ಮಾಲಿಕ್ಯೂಲ್ಸ್ ಬಂತು ಅಂತ ಹೇಳಿ. ಸೊ ಇದು ಗ್ರೀನ್ ಕಲರ್ ಇದೆ ಡ್ಯೂ ಟು water of crystallization. Common name is green vitriol. So I'm talking about this activity now through the decomposition reaction. So decomposition reaction alli 3 types ide basically: thermal, electrolytic, photo decomposition. As the name suggests, decomposing is nothing but breaking one particular chemical compound into 2 or more. You can use thermal energy, you can use electrolytic and electricity to break the compound. You can even use sunlight. ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ಒಟ್ಟು ಬ್ರೇಕ್ ಮಾಡಿ. ಒಂದನ್ನ 2 ಮಾಡ್ತೀರಾ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಈಸಿ, ಆಯ್ತಾ? ಇವಳು ಏನ್ ಮಾಡ್ತಾಳೆ, ನಮ್ದು ಅನುಷಾ ಅಥವಾ ಶೀಲಾ, ಇವಳು ಫೆರಿಸ್ ಸಲ್ಫೇಟ್ನ ಹೀಟ್ ಮಾಡ್ತಿದ್ದಾಳೆ. ಸೊ ಫಸ್ಟಿಗೆ ಏನ್ ಮಾಡ್ತೀರಾ, ಫೆರಿಸ್ ಸಲ್ಫೇಟ್ 7 times ವಾಟರ್ ಹೀಟ್ ಮಾಡಬೇಕಾದ್ರೆ ವಾಟರ್ ಮಾಲಿಕ್ಯೂಲ್ಸ್ ಹೇಳುತ್ತೆ ಟಾಟಾ ಬಾಯ್ ಬಾಯ್. ಸೊ ಯು ಗೆಟ್ ಫೆರಿಸ್ ಸಲ್ಫೇಟ್ ಪ್ಲಸ್ 7 times ವಾಟರ್. ಯು ಜಸ್ಟ್ ಗೆಟ್ ಕಲರ್ಲೆಸ್ ಅಥವಾ ಸ್ಲೈಟ್ಲಿ ಗ್ರೀನ್ ಕಲರ್ಡ್ ಫೆರಿಸ್ ಸಲ್ಫೇಟ್. ಈಗ ಫೆರಿಸ್ ಸಲ್ಫೇಟ್ ಇಟ್ಕೋತೀರಾ, ಮತ್ತೆ ವಾಪಸ್ ಹೀಟ್ ಮಾಡ್ತೀರಾ, ಅವಾಗ ಏನ್ ಸಿಗ್ಬೇಕು? ಹೇಗೆ ಪ್ರಾಡಕ್ಟ್ ನೆನ್ಪಿಟ್ಕೊಳ್ತೀರಾ ಎಕ್ಸಾಮಿಗೆ? ರಿಮೆಂಬರ್, ಯಾವಾಗೆಲ್ಲ ಸಲ್ಫೇಟ್ ಸಾಲ್ಟ್ ಹೀಟ್ ಮಾಡ್ತಿರೋ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಮಿನಿಮಮ್ ರಿಲೀಸ್ ಆಗಬೇಕು, ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗಬೇಕು. ಸೊ ಬೈ ಪ್ರಾಡಕ್ಟ್ಗಳು ಎರಡೂ ಕೂಡ ಸಲ್ಫರ್ ಟ್ರೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಜೊತೆಗೆ Fe ವಿತ್ ಆಕ್ಸಿಜನ್ ಗಿವ್ಸ್ Fe2O3 ಫೆರಿಕ್ ಆಕ್ಸೈಡ್ ಸಿಗುತ್ತೆ. ಅರ್ಥ ಆಯ್ತಾ? Fe is in +3 ಸ್ಟೇಟ್. ಇಲ್ಲಿ Fe is in +3 ಸ್ಟೇಟ್. ಇದು ರಿಯಾಕ್ಷನ್. ಕಲರ್ ಚೇಂಜ್ ಏನಾಯ್ತು? ಬರಿಬೇಕಾದ್ರೆ ಹೀಗೆ ಬರೀತೀರ, ಗ್ರೀನ್ ಕಲರ್ ಇಂದ ಬ್ರೌನ್ ಕಲರ್, ಪಂಜೆಂಟ್ ಸ್ಮೆಲ್ಲಿಂಗ್ ಸಲ್ಫರ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ವಾಟ್ ಕಲರ್ ಅಬ್ಸರ್ವೇಷನ್ ಯು ಡೂ? ಫ್ರಮ್ ಲೈಟ್ ಗ್ರೀನ್ ಕಲರ್ ಇಂದ ಬ್ರೌನ್ ಕಲರ್ ಫಾರ್ಮ್ ಆಗುವಂಥದ್ದನ್ನ ನೀವು ನೋಡ್ತೀರಾ ಆನ್ ದಿಸ್ ಡಿಕಂಪೋಸಿಷನ್ ರಿಯಾಕ್ಷನ್. Okay, Savita is asking about other example for blue. Savita, it is not calcium sulfate to water. Calcium sulfate to water is gypsum. Gypsum is a white color. ಅದೇ ನೀವು ಬೋನ್ ಫ್ರಾಕ್ಚರ್ ಆದಾಗ ಮೂಳೆ ಗಟ್ಟಿ ಆಗ್ಲಿಕ್ಕೋಸ್ಕರ ಸಿಮೆಂಟ್ ತರ ಆಗ್ತಿರಲ್ಲ, ವೈಟ್ ಸಿಮೆಂಟ್, ದಟ್ ಇಸ್ ವೈಟ್. ಕಾಪರ್ ಸಲ್ಫೇಟ್, ಐ ಗೆಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಹಾ, ಓಕೆ ಮ್ಯಾಮ್. ಕ್ಲಾಸ್ ಎಂಡ್ 9 PM ಆರ್ ಕಂಟಿನ್ಯೂ? ಕ್ಲಾಸ್ ನಾನು ಬೇಗ ಎಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಊಟ ಮಾಡ್ಕೊಂಡೇ ನೋಡ್ತಾ ಇರಿ ನನ್ನ ಕ್ಲಾಸ್ನ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಾ ಮಂಜುಳಾ ಅವರೇ? ಸೊ ಮಂಜುಳಾ ಇಸ್ ಆಸ್ಕಿಂಗ್ ಇಟ್ ಮೈಟ್ ಕಂಟಿನ್ಯೂ ಬಟ್ ಐ ವಿಲ್ ಟ್ರೈ ಟು ಫಿನಿಶ್ ಇಟ್. ನಮಗಿನ್ನ 3 types ಆಫ್ ರಿಯಾಕ್ಷನ್ಸ್ ಅಷ್ಟೇ ಇರೋದು. ಮುಗಿಯುತ್ತೆ ಬೇಗ ಮುಗಿಯುತ್ತೆ. ಬಟ್ ನೀವೇನೆಲ್ಲ ಮಾಡ್ತೀರಾ, ಎಲ್ಲ ಕಡೆ ಓಡಾಡ್ಕೊಂಡು ಮಾತಾಡಿಕೊಂಡು ಆರಾಮಾಗಿ ಕ್ಲಾಸ್ ನೋಡಿ, ಬಟ್ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ರಿವಿಷನ್ ಕ್ಲಾಸ್ ಇದು. ನೀವು ಫಸ್ಟ್ ಟೈಮ್ ಅಲ್ಲ ಈ ಕ್ಲಾಸ್ ಕೇಳ್ತಾ ಇರೋದು, ನಾನು ರಿವೈಸ್ ಮಾಡ್ತಿದ್ದೀನಿ, ಕನೆಕ್ಟ್ ಮಾಡ್ಕೋತೀರಾ ಅಲ್ವಾ? ದಿಸ್ ಇಕ್ವೇಶನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾವ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ ಈ ಒಂದು ಆಕ್ಟಿವಿಟಿ ಮೇಲೆ ಅಂತ ಹೇಳಿದ್ರೆ, ಕಂಪೌಂಡ್ ಎಕ್ಸ್ ಇಸ್ ಹೀಟೆಡ್, ಕಂಪೌಂಡ್ ಎಕ್ಸ್ ಅನ್ನ ಹೀಟ್ ಮಾಡ್ತಾರಂತೆ, ಆ್ಯಂಡ್ ಇಟ್ ಫಾರ್ಮ್ಸ್ ಬ್ರೌನ್ ಕಲರ್ ಪ್ರೆಸಿಪಿಟೇಟ್ ಅಲಾಂಗ್ ವಿತ್ ಪಂಜೆಂಟ್ ಸ್ಮೆಲ್ಲಿಂಗ್ ಗ್ಯಾಸಸ್. ವಿಚ್ ಕಂಪೌಂಡ್ ಇಸ್ ದ್ಯಾಟ್ ಅಂತ ಹೇಳಿ ಕೇಳ್ಬೋದು. ಇಟ್ ಇಸ್ ಫೆರಿಸ್ ಸಲ್ಫೇಟ್ H2O. ವಾಟ್ ಇಸ್ ದ ಕಮರ್ಷಿಯಲ್ ನೇಮ್ ಅಥವಾ ಕಾಮನ್ ನೇಮ್ ಫಾರ್ ಇಟ್? ಗ್ರೀನ್ ವಿಟ್ರಿಯೋಲ್. ಇಟ್ ಇಸ್ ಕಾಲ್ಡ್ ಅಸ್ ಗ್ರೀನ್ ವಿಟ್ರಿಯೋಲ್. ಆಯ್ತಾ?
ಫೆರಿಸ್ ಸಲ್ಫೇಟ್ ಸಿಗುತ್ತೆ. ವಾಟ್ ಇಸ್ ಅ ಪ್ರಾಡಕ್ಟ್ ಫಾರ್ಮ್ಡ್? ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಸೊ ಚೇಂಜಸ್ ಹೇಗಿರುತ್ತೆ? ಸಾಲಿಡ್ ಸ್ಟೇಟ್, ಬಿಕಾಸ್ ಶಿ ಈಸ್ ಈಟಿಂಗ್ ಅ ಸಾಲಿಡ್ ಕ್ರಿಸ್ಟಲ್. This is also solid. This is gas. This is gas. Balancing is dead easy. You just have to write here 2. That's it. Balanced. Next ಏನು ಮಾಡೋಣ? ಸೆಕೆಂಡ್ ಆಕ್ಟಿವಿಟಿ. ಇಲ್ಲಿ ನೋಡಿ ಬ್ರೌನ್ ಕಲರ್ ಏನೋ ಬರ್ತಾ ಇದೆ. ಸೊ ನಮ್ಮ ಅನುಷಾ ಇಲ್ಲಿ ಬ್ರೌನ್ ಕಲರ್ ಟೆಸ್ಟ್ ಟ್ಯೂಬ್ ಅನ್ನ ಹೀಟ್ ಮಾಡ್ತಿದ್ದಾಳೆ. ಆಯ್ತಾ? ನೋಡಿ ಚೆನ್ನಾಗಿ ನೇಲ್ ಪಾಲಿಶ್ ಎಲ್ಲ ಹಾಕೊಂಡು ಬಂದಿದ್ದಾಳೆ ಅವಳು. ಆಯ್ತಾ? ಇವಳು ಹೀಟ್ ಮಾಡಬೇಕಾದ್ರೆ ಶಿ ಅಬ್ಸರ್ವ್ಸ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ ಕಮಿಂಗ್ ಔಟ್ ಅಂತ ಹೇಳಿದ್ರೆ ಅವಳು ನನಗೆ ಹಿಡ್ಕೊಂಡು ಬೈಬೇಕು. ಅಯ್ಯೋ ಮೇಡಮ್, ನನಗೆ ಗೊತ್ತಿಲ್ಲ ಇದು, ನೀವು ಮಕ್ಕಳನ್ನ ಕೇಳಿ, ಅವ್ರು ಹೇಳ್ತಾರೆ. ಅವಳು ಏನು ಮಾಡ್ತಾಳೆ? ಶಿ ಅಬ್ಸರ್ವ್ಸ್ ಬ್ರೌನ್ ಕಲರ್ ಗ್ಯಾಸ್ ಅಷ್ಟೇ. ನೀವ್ ಹೇಳಿ, ಬ್ರೌನ್ ಕಲರ್ ಗ್ಯಾಸ್ ಏನಕ್ಕೆ ಬಂತು? ಬಿಕಾಸ್ ಆಫ್ ವಿಚ್ ಕಂಪೌಂಡ್ ಬ್ರೌನ್ ಕಲರ್ ಗ್ಯಾಸ್ ಬರ್ತಾ ಇದೆ? ಹೇಳ್ತೀರಾ ಇಲ್ವಾ? ಇವಾಗ ನಿದ್ದೆ ಮಾಡಿದೀರಾ? ವಿಶೇಷ್, ಸುದರ್ಶನ್, ವೀಣಾ, ನಿರ್ಮಲಾ, ಸ್ನೇಹ. Ferrous sulfate, should we write? Okay, I'm reading Veena's question. Ma'am, if they simply ask the formula of ferrous sulfate, should we write FeSO4 or FeSO4.7H2O? Simply, if they ask, just write ferrous sulfate, FeSO4. That's it. NO2. Very good, Savita. Very good. It is NO2. NO2 gas. Great. Yes, Veena. Good. Savita, very good for replying. Brown color gas is because of NO2. What is she eating? Lead nitrate. PbNO3 whole twice when she eats. If she is eating nitrate salt, which gas should come out? Nitrogen dioxide, NO2. ಆಯ್ತಾ? ಜೊತೆಗೆ ಸ್ವಲ್ಪ ಆಕ್ಸಿಜನ್. ಬ್ರೀದ್ ಇನ್ ಮಾಡಿ ಖುಷಿಯಲ್ಲಿ ಅಂತ ಹೇಳಿ. ಬ್ರೀದ್ ಇನ್. ವಾಟ್ ಇಸ್ ದಟ್ ಗ್ಯಾಸ್? ಆಕ್ಸಿಜನ್. ಅದು ಕೂಡ ರಿಲೀಸ್ ಆಗುತ್ತೆ ಆಸ್ ಅ ಬೈ ಪ್ರಾಡಕ್ಟ್ ಆಗಿ. ಮೇನ್ ಪ್ರಾಡಕ್ಟ್ ಏನು ಮೇಡಮ್ ಅಂತೇಳಿ ಕೇಳಿದ್ರೆ, ಆಸ್ ಯೂಶುವಲ್ ಆಕ್ಸಿಜನು ಮೇನ್ ಮೆಟಲು ಫಾರ್ಮ್ ಆಗಬೇಕಿಲ್ಲಿ. ಸೊ PbO ಇದು ಫಾರ್ಮ್ ಆಗುತ್ತೆ. ಇದು ಬ್ಯಾಲೆನ್ಸಿಂಗ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ ಇವರು ಬ್ಯಾಲೆನ್ಸ್ ಮಾಡಿ ಅಂತ ಈಕ್ವೇಶನ್ ತುಂಬಾ ಸಲ ಕೊಡ್ತಾರೆ. ಸೊ ಕೊಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಹೀಟನ್ನು ಈ ಥರ ಬರೀತೀರಾ. ಇದು ಸಾಲಿಡು, ಇದು ಸಾಲಿಡು, ಇದು ಗ್ಯಾಸು, ಇದು ಗ್ಯಾಸ್. ಫಸ್ಟ್ಗೆ PbNO3 ಹೋಲ್ ಟ್ವೈಸ್ ಇರೋದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದಾಗ ನಾನು ಆರ್ಡರ್ ವೈಸ್ ಹೇಳ್ತಾ ಹೋದಲ್ವಾ, ಹಾಗೆ ಮಾಡಿ ನೀವು ಕೂಡ. ಆರ್ಡರ್ ವೈಸ್ ಹೋಗಿ, ಆರ್ಡರ್ ವೈಸ್ ಅಂತ ಹೇಳಿದ್ರೆ ಮೆಟಲ್ ಅನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡಿ. ಒಂದು Pb ಇದೆ, ಇಲ್ಲೂ ಕೂಡ ಒಂದು Pb ಇದೆ, ಬ್ಯಾಲೆನ್ಸ್ಡ್ ಆಯ್ತು. ನೈಟ್ರೋಜನ್ 2 ಇದೆ, ಸೊ ನಾನು ಸದ್ಯಕ್ಕೆ ಇಲ್ಲಿ 2 ಅಂತ ಬರ್ಕೋತೀನಿ. ಆಮೇಲೆ ಆಕ್ಸಿಜನ್ ಕೌಂಟ್ ಮಾಡಿ. 3 2s 6 ಆಕ್ಸಿಜನ್ ನಿಮ್ಮ ರಿಯಾಕ್ಟೆಂಟ್ ಕಡೆ. ಇಲ್ಲಿ 1 ಆಕ್ಸಿಜನ್, 2 2s 4, 4 + 1 5 and 6 7 ಆಕ್ಸಿಜನ್ ಇದೆ. ಜಾಸ್ತಿ ಆಗ್ಬಿಡ್ತು ಇಲ್ಲಿ ಆಕ್ಸಿಜನ್. ಇಲ್ಲಿ ಬರೀ 6, ಇಲ್ಲಿ 7. ಸೊ ಯು ಮಲ್ಟಿಪ್ಲೈಡ್ ಹಿಯರ್ ಬೈ ಯೂಸಿಂಗ್ 2. ಇಲ್ಲಿ 2 ಅಂತ ಇರೋದನ್ನ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಕೂಡ. ಸೊ 2 ಆಯ್ತಾ? Pb ಏನಾಯ್ತು? 2 ಆಯ್ತು. ನೈಟ್ರೋಜನ್ ಏನಾಗಬೇಕು? 2 2s 4. ಸೊ 4 ನೈಟ್ರೋಜನ್ ಆಯ್ತು. ಆಕ್ಸಿಜನ್ ಏನಾಗಬೇಕು ಮಕ್ಕಳೇ? 3 2s 6, 6 2s 12 ಆಕ್ಸಿಜನ್. ಸೊ 12 ಆಕ್ಸಿಜನ್ ಆಯ್ತಾ? ನೋಡೋಣ ಇಲ್ಲಿ ಎಷ್ಟು ಅಂತ. 2 ಆಕ್ಸಿಜನ್, 4 2s 8 ಆಕ್ಸಿಜನ್ ಪ್ಲಸ್ ಇಲ್ಲಿ 2, ಇಲ್ಲೂ ಕೂಡ 12 ಆಕ್ಸಿಜನ್ ಆಯ್ತು. ಸಿಂಪಲ್. ಇಲ್ಲಿ 2 ಹಾಕಿ ಮಕ್ಕಳೇ, ಇಲ್ಲಿ ಕೂಡ 2 ಹಾಕಿ, ಇಲ್ಲಿ 4 ಅಂತ ಹೇಳಿ ಬರೀರಿ. ಇಲ್ಲಿ ಇವಾಗ ಹೇಳಲಿಕ್ಕೆ ಈಸಿ. ಎಕ್ಸಾಮಿನೇಷನ್ ಟೈಮ್ನಲ್ಲಿ ಏನಾದರೂ ನೀವು ಹೋಗ್ತೀರಿ ಅಂದರೆ ಎಲ್ಲ ಕೂಡ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಎಲ್ಲ ಆಗಿರುತ್ತೆ. ಆಲ್ ರೈಟ್. ಸೊ ಇವಾಗ ಎನ್ಹೈಡ್ರಸ್ ಮೀನ್ಸ್ ಫೆರಸ್ ಸಲ್ಫೇಟ್. ಹಾಂ, ಎನ್ಹೈಡ್ರಸ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಹೈಡ್ರಸ್ ಮೀನ್ಸ್ ಫೆರಸ್ ಸಲ್ಫೇಟ್. ಹೈಡ್ರೇಟೆಡ್ ಸಾಲ್ಟ್ ಅಂತ ಹೇಳಿದ್ರೆ ಹಾಗೆ ಬರಿಬೋದು. ಎನ್ಹೈಡ್ರಸ್ ಸಾಲ್ಟ್ ಅಂತ ಹೇಳಿದ್ರೆ ಜಸ್ಟ್ FeSO4 ಬರಿಬೋದು. ಸವಿತಾ ದೇವರಾಜ್, ಐ ಗೆಸ್ ಈಸ್ ಫ್ರಮ್ ಚಿಕ್ಕಮಂಗ್ಳೂರ್. ಶಿ ಈಸ್ ಟಾಕಿಂಗ್ ಅಬೌಟ್ ಇಟ್. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಆನ್ಸರ್. Savita Devraj is asking again, ma'am, can we use algebraic method in balancing? Is it always accurate? Algebraic is most accurate method adu. ನೀವು ಅದರಲ್ಲಿ ಕಂಫರ್ಟಬಲ್ ಇದ್ದೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ಆಲ್ಜಿಬ್ರಿಕ್ ಮೆಥಡ್. ನಾನು ಆಲ್ರೆಡಿ ಶಾರ್ಟ್ಸ್ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ. ಶಾರ್ಟ್ಸ್ನಲ್ಲಿ ಹೌ ಟು ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಯೂಸಿಂಗ್ ಆಲ್ಜಿಬ್ರಿಕ್ ಅಂತ ಹೇಳಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅದು. ಎಸ್, ದಟ್ಸ್ ಆಸಮ್. ಸೊ ಈ ಈಕ್ವೇಷನಲ್ಲಿ ಕಲರ್ ಚೇಂಜ್ ಏನು?
white color lead nitrate. When you heat, you observe brown color nitrogen dioxide gas. Give importance for balancing this equation. Please balance the equation. And they'll ask you, due to which compound nitrogen dioxide is forming? Yava compound? Nitrogen dioxide. Nenpidkoli, maribedi, please. Last example for thermal decomposition mugdide. ನಾನು ನೀರು ಕುಡಿದು ಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸರ್ ವಾಟರ್. Okay, I am back. PBO color, lead oxide color. Lead oxide ಇದು ಯೂಶುವಲ್ ಆಗಿ ಆರೆಂಜ್ ಕಲರ್ ಇರುತ್ತೆ, ರೆಡಿಶ್ ಕಲರ್ ಇರುತ್ತೆ, ಆರೆಂಜಿಶ್ ರೆಡ್ ಕಲರ್ ಇರುತ್ತೆ. ಚೆಕ್ ಮಾಡಿ ಲೆಡ್ ಆಕ್ಸೈಡ್ಗೆ ಆರೆಂಜಿಶ್ ರೆಡ್ ಕಲರ್. ಸೊ ಎಲೆಕ್ಟ್ರೋಲಿಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಯ್ತಾ? ಹೇಗೆ ಬರೆಯೋಣ ಇದನ್ನ, ಹೇಗೆ ಕಲಿಬೇಕು? ನಾನು ಮೊನ್ನೆ ಅಷ್ಟೇ ಒಂದು ಶಾರ್ಟ್ಸ್ ಮಾಡಿದೆ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಅದರಲ್ಲಿ ಇದೊಂದು ಇನ್ಕ್ಲೂಡ್ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಫಾರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್. CBSE ಸ್ಟೂಡೆಂಟ್ಸ್, ನಿಮಗೆ ಡಯಾಗ್ರಾಮ್ ಬೇಸಿಸ್ ಮೇಲೆ ದಿಲ್ ನಾಟ್ ಆಸ್ಕ್ ಕ್ವೆಶ್ಚನ್, ದಿಲ್ ಓನ್ಲಿ ಆಸ್ಕ್ ಡಿಫಿಕಲ್ಟ್ ಕ್ವೆಶ್ಚನ್ ಲೈಕ್ why the volume of oxygen is lesser than hydrogen, or the volume of hydrogen twice compared to the volume of oxygen. You know, they'll ask this question. Followed by, they'll also add a question like, ಏನು ಹೇಳ್ತಾರೆ ಗೊತ್ತಾ? Why we have to add sulfuric acid, dilute sulfuric acid ಅನ್ನ ಯಾಕೆ ಆ್ಯಡ್ ಮಾಡಬೇಕು? ಮ್ಯಾಮ್ ಕೆಲಸ ಇಲ್ಲ ಅದಕ್ಕೆ, ಹೌದಾ? ನೋ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆ್ಯಡ್ ಮಾಡ್ತೀವಿ ಟು ಕಾಸ್ ಅಯೋನೈಸೇಷನ್ ಆಫ್ ವಾಟರ್. ವಾಟರ್ ಅನ್ನ ಸ್ಪ್ಲಿಟ್ ಮಾಡಬೇಕು, H+OH- ಅಂತ ಹೇಳಿ, ಅದಕ್ಕೋಸ್ಕರ ವಿ ಆ್ಯಡ್ ಸಲ್ಫ್ಯೂರಿಕ್ ಆಸಿಡ್. ಸಚ್ ಕ್ವೆಶನ್ಸ್ ನಾನು ಆಲ್ರೆಡಿ ಮಾಡಿದ್ದೀನಿ, ಪ್ಲೀಸ್ ಡೂ ರೆಫರ್ ದ್ಯಾಟ್ ವಿಡಿಯೋ. ಅಲ್ಲಿ ಇಂತಹ ಕ್ವೆಶನ್ಸ್ ಬಗ್ಗೆ ಕೇಳಿದ್ದೀನಿ. ವಾಟ್ ಈಸ್ ದಿಸ್ ರಿಯಾಕ್ಷನ್? ಇಲ್ಲಿ ಏನು ರಿಯಾಕ್ಷನ್ ಆಗ್ತಾ ಇದೆ? ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್ ಈಸ್ ಡಿಕಂಪೋಸಿಂಗ್ ಯೂಸಿಂಗ್ electrical energy. So please write here as electricity. H2 plus O2 ಬರೀತೀರಾ ಅಷ್ಟು ಆಯ್ತಾ? ದಟ್ಸ್ ಇಟ್. ಇದರಿಂದ ಜಾಸ್ತಿ ಕೇಳಲ್ಲ. ಫೋಟೋ ಡಿಕಂಪೋಸಿಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಗೆ ಯೂಸ್ ಮಾಡುವಂತಹ ಕಂಪೌಂಡ್ಸ್ ಅನ್ನ ಬರೀರಿ ಅಂತ ಹೇಳಿ ಕೇಳ್ತಾರೆ. ಏನು ಬರೀತೀರಾ? 2 ಕಂಪೌಂಡ್ಸ್, ಯೂಶುವಲ್ ಆಗಿ AgBr or AgCl. You can take silver bromide or silver chloride. Both on decomposition will give you silver metal which is grayish. Along with that bromine gas, illi chlorine gas. As a matter of balancing, you write here 2, here also 2. That's it. And this diagram is not at all important. Ma'am, how to remember cathode and anode? Savita is asking. Yes, molar ratio. Okay, how to remember cation and... Okay, fine. So getting back to the previous question, because Savita is having a doubt here, let's focus on that. H plus is cation, OH minus is a negative ion, so it is an anion. So anybody is going to anode should be an anion. ಯಾರು ಹೋಗ್ತಾರೆ anion ಕಡೆಗೆ? OH ಮೈನಸ್ ಹೋಗ್ತಾರೆ ಆ್ಯನೋಡ್ ಕಡೆಗೆ. ಕ್ಯಾಥೋಡ್ ಕಡೆಗೆ ಯಾರು ಹೋಗ್ತಾರೆ? ಕ್ಯಾಟಯಾನ್ಸ್ ಹೋಗ್ತಾರೆ. ಸೊ ಕ್ಯಾಟಯಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ಕ್ಯಾಥೋಡ್, ಆ್ಯನಯಾನ್ಸ್ ವಿಲ್ ಮೂವ್ ಟುವರ್ಡ್ಸ್ ಆ್ಯನೋಡ್. ಇದೆರಡು ಕೂಡ ಡಿಫ್ರೆನ್ಸ್ ನಿಮಗೆ ನೆನಪಿರುತ್ತೆ. ಇಟ್ಸ್ ಈಸಿ ರೈಟ್? ನೆಕ್ಸ್ಟ್ ಎಲ್ಲಿ ಏನಾಗುತ್ತೆ? ಆಕ್ಸಿಡೇಷನ್ ಹ್ಯಾಪನ್ಸ್ ಎಟ್ ಆ್ಯನೋಡ್. ನೀವಿವಾಗ ಆಲ್ಫಾಬೆಟಿಕಲ್ ಆರ್ಡರ್ ಕೂಡ ತಗೊಳ್ಬೋದು. ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳಿದರೆ ABC ಅಲ್ಲಿ A ಫಸ್ಟ್ ಬರುತ್ತೆ, ಆಮೇಲೆ C ಫಸ್ಟ್ ಬರುತ್ತೆ. ಸೊ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಹೀಗೆ ಬರ್ಕೊಳ್ಳಿ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ. ಆ್ಯನೋಡಲ್ಲಿ ಆ್ಯನಯಾನ್ಸ್ ಹೋಗುತ್ತೆ, ಕ್ಯಾಥೋಡ್ನಲ್ಲಿ ಕ್ಯಾಟಯಾನ್ಸ್ ಹೋಗುತ್ತೆ,
ಆನೋಡ್ ನಲ್ಲಿ ಯಾವಾಗಲೂ ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ, ಸೊ ಆಕ್ಸಿಡೇಷನ್ ಆಗುತ್ತೆ, electrons will be lost here. ಕ್ಯಾಥೋಡ್ ನಲ್ಲಿ ರಿಡಕ್ಷನ್ ಆಗುತ್ತೆ, ಕ್ಯಾಥೋಡ್ ನಲ್ಲಿ ಎಲೆಕ್ಟ್ರಾನ್ಸ್ ನ ಪಡ್ಕೊಳ್ಳುತ್ತೆ. ಇದೆಲ್ಲ ಹೈಯರ್ ಕ್ಲಾಸಸ್ ನಲ್ಲಿ ಕಲಿತಾ ಹೋಗ್ತೀರಾ, ಸೊ ಐ ಡೋಂಟ್ ಥಿಂಕ್ ರೈಟ್ ನೌ ಇಟ್ ಇಸ್ ನೀಡೆಡ್ ಹಿಯರ್. ಹೇಗೆ ಕ್ಯಾಥೋಡ್ ಆನೋಡ್ ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳೋದನ್ನ ನಾನು ಲೈಟ್ ಆಗಿ ಹೇಳ್ಬಿಡ್ತೀನಿ. ಆಕ್ಸಿಜನ್ ಬರ್ತಾನೆ, O2 ಮೈನಸ್ ಅಯಾನ್ ಆಗಿ ಅವನೇನ್ ಮಾಡ್ತಾನೆ, ಇಲೆಕ್ಟ್ರಾನ್ಸ್ ಅನ್ನ ಈ ವೈರಿಗೆ ಕೊಟ್ಬಿಡ್ತಾನೆ. ಇಲ್ಲಿ ಇಲೆಕ್ಟ್ರಾನ್ಸ್ ಬರುತ್ತೆ, H+ ಅಯಾನ್ಸ್ ಬಂದ್ಬಿಟ್ಟು ಈ ಇಲೆಕ್ಟ್ರಾನ್ಸ್ ನ ತಗೊಂಡು H2 ಗ್ಯಾಸ್ ಆಗಿ ಹೊರಟೋಗುತ್ತೆ. ಆಕ್ಚುಲಿ ಸ್ಪೀಕಿಂಗ್ ಇಲ್ಲಿ ಡಿಕಂಪೋಸಿಷನ್ ಏನೋ ಆಗ್ತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಇಲೆಕ್ಟ್ರಾನ್ಸ್ಗಳು ಲೂಸ್ ಆ್ಯಂಡ್ ಗೈನ್ ಆಗ್ತಾ ಇದೆ. ಇಲೆಕ್ಟ್ರೋಡ್ ಏನು ಹೇಳ್ಬೋದು, ರೆಡಾಕ್ಸ್ ರಿಯಾಕ್ಷನ್ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಇಲೆಕ್ಟ್ರಾನ್ಸ್. ಸೊ ಇಲೆಕ್ಟ್ರೋಲಿಟಿಕ್ ಸೆಲ್ನಲ್ಲಿ ಯಾವಾಗಲೂ ಕೂಡ ಇಲೆಕ್ಟ್ರಾನ್ಸ್ ಅನ್ನು ಕೊಡ್ಕೊಳ್ಳುವಂಥದ್ದು ಪಡ್ಕೊಳ್ಳುವಂಥದ್ದು ಯಾವಾಗಲೂ ನಡೆಯುತ್ತೆ. ರಿಮೆಂಬರ್, ಆ್ಯನೋಡ್ನಲ್ಲಿ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಬಿಕಾಸ್ ಆಕ್ಸಿಜನ್ ಈಸ್ ನೆಗೆಟಿವ್ ಅಯಾನ್. ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಇಟ್ ಇಸ್ ಪಾಸಿಟಿವ್ ಅಯಾನ್, H+ positive ion. Savita is asking, ma'am, is it required for CBSE? No, it is right now not required for the CBSE. They may ask it anode which gas, and yeah, definitely. Anode alli yava gas, cathode nalli yava gas. Volume of oxygen and hydrogen they'll ask you. You can talk about the ratio of oxygen and hydrogen in water is 2:1. The same answer you can give. Yes, that's it. Any other doubts you have? ಏನಾದರೂ ಡೌಟ್ಸ್ ಇದೆಯಾ ಕೇಳಿ, ಡೌಟ್ಸ್ ಇದ್ರೆ. ವೀಣಾ, ಓಕೆ. ನಿರ್ಮಲಾ, ಮಂಜುಳಾ, ಎನಿ ಡೌಟ್ಸ್? Okay, okay, thank you. Even if it is 2 members who are replying here, so you feel the energy to this session. Hats off to you. So next comes photo decomposition aitu. We were talking about the types of reactions. Let's move on to NCERT content. So as I told you, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. Underline these words in your NCERT. And decomposition of calcium carbonate. This equation is also important. This one, do underline that. Which type of reaction is this? It is also a thermal decomposition reaction. So a question has been asked. Diagram practice ಮಾಡಿದ್ರದು. So this is also one more example for the decomposition reaction. See, a solution. A solution of a substance X is used for whitewashing. Name the substance X and write its formula. Yava solution do? Yava substance idu solution whitewashing alli use martivi? Calcium oxide, right? Name the substance X. It is calcium oxide. Calcium oxide in water, that is calcium hydroxide, is used for whitewashing. Write the reaction of the substance X named above with the water. CaO plus water giving CaOH twice. Adanna baritira illi. Why is the amount of gas collected in one of the test tube is double the amount collected in the other? We discussed it already. Because in water, the ratio of hydrogen to oxygen is 2:1. Adikoskara. Okay, next is easy type of reaction, that is displacement reaction.
ಮಕ್ಕಳೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಂದಾಗ ಐ ಟಾಕ್ ಅಬೌಟ್ ಮೈ ಪರ್ಸ್ನಲ್ ಲೈಫ್ ಆಯಿತಾ. ಯು ಆಲ್ವೇಸ್ ಗೆಟ್ ಡಿಸ್ಪ್ಲೇಸ್ಡ್ ಅಂತ ಹೇಳೋದಕ್ಕಿಂತ ಯು ಆಲ್ವೇಸ್ ಗೆಟ್ ರೀಪ್ಲೇಸ್ಡ್ ಅಲ್ಲ ನಿಮ್ಮ ಲೈಫ್ನಲ್ಲಿ ಕೂಡ. ಓಕೆ, 1 second. Savita is asking a question, ma'am. For CBSE, they will not ask diagram to draw. No. In CBSE, they don't ask diagram. But diagram basis mele, activity basis mele, they'll ask questions. This is for very short. They don't ask you to draw the diagram. Draw the diagram is only for the SSLC students. Seenu Gowda is saying, ma'am. Yes, Seenu Gowda. Hegidira? Aramagidira? All right, one more point I was asking about the displacement reaction. So ಮಕ್ಕಳೇ ನಿಮ್ಮದು ಲೈಫ್ನಲ್ಲಿ ನಿಮಗೆ ಯಾರಾದರೂ ತುಂಬ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಆಯಿತಾ. ನೀವು ಸ್ಕೂಲ್ಸಿಗೆಲ್ಲ ಹೋಗ್ತಿದ್ದೀರಾ ಇವಾಗ. ಸೊ 10th standard, 9th standard, 8th standardನಲ್ಲಿ there will be a person who is your best friend. Did you ever displaced that friend with somebody else? So we say it as replaced in our daily life. Replace ಮಾಡಿದ್ದೀರಾ ನಿಮ್ಮ ಬೆಸ್ಟ್ ಫ್ರೆಂಡ್ಸನ್ನು? ಅದೇ ಥರ ಇಲ್ಲೂ ಕೂಡ ರೀಪ್ಲೇಸಿಂಗ್ ಆಗ್ತಾ ಇದೆ, ಬಟ್ ಅದನ್ನು ನಾವು ಡಿಸ್ಪ್ಲೇಸಿಂಗ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ವಿಲ್ ಹ್ಯಾವ್ ಅ ಹಿಂಟ್ ಅಬೌಟ್ ದಿಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೋಡೋಣ ಯಾವ ಥರ ನಡೆಯುತ್ತೆ. ಈ NCERT ಕೊಟ್ಟಿರುವಂತಹ ಎಲ್ಲ ಒಂದು ಈಕ್ವೇಷನ್ಸ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಫೆರಸ್ ಸಲ್ಫೇಟ್ ವಿತ್ ಕಾಪರ್ ಸಲ್ಫೇಟ್ ಆಗಿರ್ಬೋದು. ಆಲ್ ದಿಸ್ ರಿಯಾಕ್ಷನ್ ಐ ಆಮ್ ಗೋಯಿಂಗ್ ಟು ಪ್ರಾಕ್ಟೀಸ್ ನೌ. ಫೆರಸ್ ಸಲ್ಫೇಟ್ ಇನ್ ದ ferrous plus copper sulfate, zinc plus copper sulfate, PB plus copper chloride. ಈ ರಿಯಾಕ್ಷನ್ಸ್ನ ತುಂಬ ಜನ ಮಕ್ಕಳು ನೋಡೇ ಇರಲ್ಲ. ಆ್ಯಂಡ್ ಎಕ್ಸಾಮಲ್ಲಿ ಕೇಳಿದಾಗ ಎಲ್ಲಿಂದ ಕೇಳ್ತಿದ್ದಾರೆ ಇವರು ಅಂತ ಕ್ವೆಶನ್, ಡೌಟು ಅಲ್ವಾ. ಸೊ ರಿಮೆಂಬರ್ PB ಕಾಪರ್ PB ಅಂದರೆ ಲೆಡ್ ರಿಯಾಕ್ಟಿಂಗ್ ವಿತ್ ಕಾಪರ್ ಕ್ಲೋರೈಡ್. ಕಾಪರ್ ಕ್ಲೋರೈಡ್ದು ಕಲರ್ ಏನು? ಗ್ರೀನ್. ಇಟ್ ಇಸ್ ಗ್ರೀನ್ ಕಲರ್. ಸೊ ಕಾಪರ್ ಕ್ಲೋರೈಡು ನಿಮಗೆ ಲೆಡ್ ಕ್ಲೋರೈಡ್ ಆಗಿ ಸಿಗುವಂಥ ರಿಯಾಕ್ಷನ್ ಏನಿದೆ, ಆ ಒಂದು ರಿಯಾಕ್ಷನ್ ಇಸ್ ಗಿವನ್ ಲೀಸ್ಟ್ ಇಂಪಾರ್ಟೆನ್ಸ್, ಬಟ್ ಡೂ ಚೆಕ್ ಇಟ್. ಲೆಟ್ಸ್ ಫೋಕಸ್ ಆನ್ ದಿಸ್. ನಾನು ನಿಮ್ಗೆ ಏನೋ ಒಂದು ಸ್ಟೋರಿ ಹೇಳ್ಬೇಕಿದ್ರಲ್ಲಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ನ ನೀವು ಟಚ್ ಮಾಡೋ ಮೊದಲು ಯು ಶುಡ್ ನೋ ದಿಸ್ ಆಕ್ಟಿವಿಟಿ ಸೀರೀಸ್. ಆಕ್ಟಿವಿಟಿ ಸೀರೀಸ್ ಅಂತ ಹೇಳಿ ಬಂದಾಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? We are talking about a series of metals which are listed in the decreasing order of reactivity. Top ಅಲ್ಲಿ ಇರೋದು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ, ಡೌನ್ ಮೋಸ್ಟ್ ಪಾರ್ಟಿಗೆ ಬಂದಾಗ ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೇಗೆ ನೆನ್ಪಿಟ್ಕೊಳ್ತೀರಾ? ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್ ಅಂತ ಹೇಳಿದ್ರೆ ಪೊಟ್ಯಾಷಿಯಂ, ಪ್ಲೀಸ್ ಸ್ಟಾಪ್ ಸೋಡಿಯಂ, calling calcium, me magnesium, aluminium, zinger zinc, aita instead iron, try tin, learning lead, how hydrogen, copper ಇದೆ, save silver, gold ಇದೆ. ಸೊ ಯಾವ ಮೆಟಲ್ ಯಾವುದಕ್ಕಿಂತ ರಿಯಾಕ್ಟಿವ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿಕ್ಕೆ ಈ ಒಂದು ವರ್ಡ್, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ a zinger, instead try learning how copper saves silver. Please stop calling me a zinger, instead try learning how copper saves silver. Nenpitkolli, so that you will come to know potassium is highly reactive compared to sodium. Sodium is more reactive compared to calcium. Calcium is very reactive compared to magnesium. So down metals ಯಾವುದೆಲ್ಲ ಇರುತ್ತೆ ಅದು ಅಪ್ಪರ್ ಮೆಟಲ್ಸ್ಗಿನ ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ರಿಮೆಂಬರ್, ಹೈಡ್ರೋಜನ್ ಮೇಲೆ ಯಾವುದೆಲ್ಲ ಬರಿತೀರೋ ಈ ಎಲ್ಲ ಮೆಟಲ್ಸ್ಗಳು ಕ್ಯಾನ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಆಸಿಡ್. ಓಕೆ, ಹೈಡ್ರೋಜನ್ ಮೇಲೆ ಹೈಡ್ರೋಜನ್ ಮೇಲೆ ಯಾವುದೆಲ್ಲ ಮೆಟಲ್ಸ್ ಬರ್ದಿರ್ತೀರಾ ಎಲ್ಲರೂ ಕೂಡ ಯಾವ ಗ್ಯಾಸನ್ನ ಮೆಟಲ್ಸ್ಗಳು ಹೈಡ್ರೋಜನ್ ಗ್ಯಾಸನ್ನ ಆಸಿಡ್ ಇಂದ ಡಿಸ್ಪ್ಲೇಸ್ ಮಾಡುತ್ತೆ. ಹೈಡ್ರೋಜನ್ ಕೆಳಗೆ ಯಾವ್ದು ಬರ್ದಿರ್ತೀರಾ, ದೇ ಡು ನಾಟ್ ಟೇಕ್ ಔಟ್ ಹೈಡ್ರೋಜನ್ ಗ್ಯಾಸ್ ಫ್ರಮ್ ಆಸಿಡ್, ಸಚ್ ಆಸ್ ಕಾಪರ್, ಸಿಲ್ವರ್, ಗೋಲ್ಡ್. ಅವುಗಳು ಟಚ್ ಕೂಡ ಮಾಡಲ್ಲ ಹೈಡ್ರೋಜನ್ ಗ್ಯಾಸ್ನ. ಹೈಡ್ರೋಜನ್ ಐ ಆಮ್ ನಾಟ್ ಟಚಿಂಗ್ ಯು, ಬಾಯ್ ಅಂತ ಹೇಳುತ್ತೆ ಅದು. ಆಯ್ತಾ?
ಸೊ ಇದು ರಿಯಾಕ್ಟಿವಿಟಿ ಸೀರೀಸ್. ಈಗ ಸಡನ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ, ಜಿಂಕ್ ರಿಯಾಕ್ಟಿವಾ ಅಯನ್ ರಿಯಾಕ್ಟಿವಾ? ಏನ್ ನೆನಪಾಗಬೇಕು? ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್ ಇನ್ಸ್ಟೀಡ್. ಸೊ ಜಿಂಗರ್ ZN ಇನ್ಸ್ಟೀಡ್ ಅಯನ್ ಕೆಳಗಡೆ ಬರುತ್ತೆ. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅಯನ್. Yeah. So there are students who are talking about other thing. Please stop calling me a zebra. I like her. Call huge smart guys. Okay, fine. Yes, Manjula. Yes, Nirmala. Very good. Okay. So idu easy there. Please stop calling me a zinger. Instead, try learning how copper saves silver. So again, lead reactiva, tin reactiva. Tin SN, lead PB. ತುಂಬಾ ಜನ ಮಕ್ಕಳಿಗೆ ಗೊತ್ತಿಲ್ಲ ಮಕ್ಕಳೇ, ಕೇಳ್ತೀನಿ ನಾನು ಇವಾಗಲೂ ಕೂಡ. ಲೆಡ್ ಇಸ್ ರಿಯಾಕ್ಟಿವ್ ಆರ್ ಟಿನ್ ಇಸ್ ರಿಯಾಕ್ಟಿವ್? ಕನ್ಫ್ಯೂಷನ್ ಹೊಡಿತಾರೆ 5 ನಿಮಿಷ. ಅದ ಇದ ಏನು? ಇನ್ಸ್ಟೀಡ್ ಟ್ರೈ ಲರ್ನಿಂಗ್. ಟ್ರೈ ಇಸ್ ಟಿನ್, ಲರ್ನಿಂಗ್ ಲೆಡ್. ಸೊ ಟಿನ್ ಈಸ್ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ಲೆಡ್. Yes, Nirmala. Yes, Manjula. Very good. You're answering awesomely. It is tin which is more reactive than lead. Artha? Copper is not reactive. So you put them under the hydrogen thing. Idishtu gottidre displacement reaction ಯಾವುದೇ ನಾನು ಕೊಟ್ಟರು ಕೂಡ ನೀವು ಪಟ ಬರೀತೀರಾ. ಈಸಿ ಅದು, right? So let's move on to the displacement reaction. So Fe is reactive, more reactive than copper. ಯಾಕೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ Fe ಅನ್ನ ಎಲ್ಲಿ ಬರ್ದಿದ್ದೀರಾ? ಇನ್ಸ್ಟೀಡ್ ಅಯನ್ ಇಲ್ಲಿ ಬರ್ದಿದ್ದೀರಾ. ಕಾಪರ್ ಕೆಳಗಡೆ ಇದೆ. ಸೊ ಅಯನ್ ಇಸ್ ಪ್ಲೇಸ್ಡ್ ಅಬೌವ್, ಟಾಪ್ ಪೊಸಿಷನ್. ಕಾಪರ್ ಇಲ್ಲಿದೆ, ಹೋಗಾಚೆಗೆ ಅಂತ ಹೇಳಿ ಹೀಗೆ ಹೊಡ್ತು ಹೋಗುತ್ತೆ. ಹೊಡ್ದಾಚೆ ಹಾಕೋದು ಅಂತ ಹೇಳ್ತೀವಲ್ಲ, ದಬಾಕೋದು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಸೊ ಅಯನ್ ಪುಷಸ್ ಕಾಪರ್. ಆಯ್ತಾ? ಕಾಪರ್ ಇಲ್ಲಿದೆ, ಅಯನ್ ಸಲ್ಫೇಟ್ ಇಲ್ಲಿದೆ. ಈಸಿ. ನೆಕ್ಸ್ಟ್, ಜಿಂಕ್ ರಿಯಾಕ್ಟ್ಸ್ ವಿತ್ ಕಾಪರ್. ಜಿಂಕ್ ಸಲ್ಫೇಟ್ ಆ್ಯಂಡ್ ಕಾಪರ್ ಆಗುತ್ತೆ. ಸೊ ಪಾಪ ಕಾಪರ್ ಎಲ್ಲರ ಜೊತೆ ಹೋಗಾಚೆಗೆ ಅಂತ ಹೇಳುತ್ತೆ ಅಲ್ವಾ? ಆಮೇಲೆ ಲೆಡ್ಡು ಕಾಪರ್ನಿನ ಮತ್ತೆ ವಾಪಸ್ ಹೇಳುತ್ತೆ, ಕಾಪರ್ ಸ್ವಲ್ಪ ಆಚೆ ಹೋಗು, ನಾನು ಬರ್ತೀನಿ ಕ್ಲೋರಿನ್ ಜೊತೆ. ಸೊ ಲೆಡ್ ಕ್ಲೋರೈಡ್ ಆಗುತ್ತೆ, ಕಾಪರ್ ಸೈಡಿಗೆ ಬರುತ್ತೆ. ಸೊ ಪ್ಲೀಸ್ ಫೋಕಸ್ ಆನ್ ದೀಸ್ ರಿಯಾಕ್ಷನ್ಸ್. ರಿಮೆಂಬರ್ ದ ಕಲರ್ ಚೇಂಜ್. ಎಲ್ಲಿ? ಫಸ್ಟ್ ಇಕ್ವೇಷನ್ನಲ್ಲಿ ಫೆರಸ್ ಹ್ಯಾಡ್ ನೋ ಕಲರ್, ಬಟ್ ವೆನ್ ಇಟ್ ಇಸ್ ಡಿಸ್ಪ್ಲೇಸಿಂಗ್ ಕಾಪರ್, ಫೆರಸ್ ಸಲ್ಫೇಟ್ ಇಸ್ ಫಾರ್ಮ್ಡ್ ವಿತ್ ದ ಗ್ರೀನ್ ಕಲರ್. ಇನಿಷಿಯಲಿ ಯಾವ ಕಲರ್ ಇತ್ತು? ಬ್ಲೂ ಕಲರ್ ಇತ್ತು. ಅದ್ರದ್ದು ಎಕ್ಸ್ಪೆರಿಮೆಂಟನ್ನು ನಿಮ್ಮ NCERT ಈ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಇನಿಷಿಯಲಿ ಅವ್ರೇನು ಮಾಡ್ತಾರೆ, 2 ನೇಲನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಹ್ಯಾಂಗ್ ಮಾಡ್ತಾರೆ. ಆಯ್ತಾ? ಟೆಸ್ಟ್ ಟ್ಯೂಬ್, ಥ್ರೆಡ್, ಕಾಪರ್ ಸಲ್ಫೇಟ್, ಅಯನ್ ನೇಲ್. ಆ ಟೈಪ್ ಈ ಒಂದು ರಿಯಾಕ್ಷನಲ್ಲಿ ಅಬ್ಸರ್ವೇಷನ್ ಏನು ಅಂತ ಹೇಳಿದ್ರೆ, ಆಫ್ಟರ್ ಸಮ್ ಟೈಮ್ ಅಯನ್ ನೇಲ್ ನೋಡಿ ಇನಿಷಿಯಲ್ ಸ್ಟೇಟಲ್ಲಿ ಯಾವ ಥರ ಇತ್ತು, ಅಯನ್ ನೇಲ್ ವಿಚ್ ಇಸ್ ಟೇಕನ್ ಔಟ್ ಫ್ರಮ್ ಕಾಪರ್ ಸಲ್ಫೇಟ್ ಯಾವ ಥರ ಆಯಿತು. ಸೊ ಏನಾಗಿದೆ, ಅಯನ್ ನೇಲ್ಗೆ ಬ್ರೌನ್ ಕಲರ್ ಡೆಪಾಸಿಟ್. ಸೊ ದಿಸ್ ಇಸ್ ಡ್ಯೂ ಟು ಕಾಪರ್. ಎಕ್ಸ್ಕ್ಯೂಸ್ ಮೀ. ಡ್ಯೂ ಟು ಕಾಪರ್ ಆಗಿ ಕಾಪರ್ ಏನಾಯಿತು, ಈ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಫಸ್ಟಿಗೆ ಕಾಪರ್ ಸಲ್ಫೇಟ್ ಯಾವ ಕಲರ್ ಇತ್ತು? ಬ್ಲೂ ಕಲರ್ ಇತ್ತು. ಆಯಿತಾ? ಆ ಬ್ಲೂ ಕಲರ್ ಇದ್ದ ಕಾಪರ್ ಸಲ್ಫೇಟ್ ಆಮೇಲೆ ಏನಾಯಿತು, ಗ್ರೀನ್ ಕಲರ್ ಆಗಿ ಫಾರ್ಮ್ ಆಗಬೇಕು. ಯಾವ ರಿಯಾಕ್ಷನಲ್ಲಿ? ನಮ್ಮ ಅಯನ್ ಮತ್ತು ಕಾಪರ್ ಸಲ್ಫೇಟ್ ರಿಯಾಕ್ಷನ್ನಲ್ಲಿ. ಸೊ ಇನ್ ದಿಸ್ ರಿಯಾಕ್ಷನ್, ಸೊ ಕಲರ್ ಚೇಂಜ್ ಹ್ಯಾಪನ್ಸ್ ಫ್ರಮ್ ಬ್ಲೂ ಟು ಗ್ರೀನ್. ಆ ಒಂದು ರಿಯಾಕ್ಷನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಕರೆಕ್ಟ್. ಹಾಯ್ ಅಂಬಿಕಾ. There was a Nirmala also last live nalli. Okay, so this color change is something which is important. Along with that, ee activity is little different aita. Illi color ನೀವು ನೋಡಬಹುದು, there is no color of blue here, green here. In this activity, they are only focusing on displaced ಆಗಿರುವ nail ಮೇಲೆ ಯಾವ color deposit ಆಗಿದೆ. So nail has got blue color, ಬ್ರೌನ್ ಕಲರ್ ಕಾಪರ್ ಆನ್ ಇಟ್. ಸೊ ಏನಾಗಿದೆ, ನೇಲ್ ಮೇಲೆ ಇರುವ ಅಯನ್ ಸೊಲ್ಯೂಷನಿಗೆ ಹೋಗಿದೆ,
ಸೊಲ್ಯೂಷನ್ ಒಳಗಡೆ Fe ಇದೆ, ಆ ಸೊಲ್ಯೂಷನ್ ಅಲ್ಲಿ ಇದೆ ಎಲ್ಲ ಕಾಪರ್ ವಾಪಸ್ ನೇಲ್, ಇದ್ರ ಒಳಗಡೆ ನೇಲ್ ಇದೆ ಅಂದ್ರೆ ಆ ನೇಲ್ ಮೇಲೆ ವಾಪಸ್ ಏನಾಗಿದೆ, ರೀಡೆಪಾಸಿಟ್ ಆಗಿದೆ. ಸೊ ನಾನು ಯೆಲ್ಲೋ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ಕಾಣಲ್ಲ, ಹಾಗಾಗಿ ಐ ಆಮ್ ಯೂಸಿಂಗ್ ಬ್ಲೂ ಕಲರ್. ಸೊ ಇದ್ರ ಮೇಲೆ Fe ಡೆಪಾಸಿಟ್ ಆಗಿದೆ ಆಯ್ತಾ. ಅದಕ್ಕೋಸ್ಕರನೇ ನಿಮಗೆ ಏನು ಸಿಗ್ತಾ ಇದೆ ಇಲ್ಲಿ, ಈ ನೇಲ್ ಕಲರ್ ನೋಡಿ ಬ್ರೌನಿಶ್ ಆಗಿರುವಂಥದ್ದು, ಬಿಕಾಸ್ ಆನ್ ದಿಸ್ ನೇಲ್ ನಾವು ಕಾಪರ್ ಇದೆ. ಫಸ್ಟಿಗೆ ಏನಿತ್ತು, Fe ಇತ್ತು. Yes. So our one test tube nalli they will not perform the experiment. In other test tube they do perform the experiment. Let's check the NCERT version of it. Nodana NCERT alli ಏನು ಕೊಟ್ಟಿದ್ದಾರೆ ಅಂತ ಹೇಳಿ. So figure 1.8b ಬಗ್ಗೆ ಹೇಳ್ತಿದ್ದಾರೆ. Iron nails and copper sulfate solution compared before and after the experiment. So before ಈ ತರ ಇತ್ತು, ಆಫ್ಟರ್ ದಿ ಎಕ್ಸ್ಪೆರಿಮೆಂಟ್ ಈ ತರ ಆಗುತ್ತೆ ಅಂತ ಹೇಳಿ ಕಂಪೇರ್ ಮಾಡ್ತಾ ಇದ್ದಾರೆ ಅವರು. ಸೊ ಇಟ್ ಶುಡ್ ಬಿ ಆಕ್ಚುಲಿ ಲೈಟ್ ಗ್ರೀನ್ ಕಲರ್ ಆಗಬೇಕು. Next we talk about double dhamaka, double displacement reactions. Okay, so I'll take 1 minute of interaction time with you all. Nagu Creation is asking me, Madam, please explain the difference between ferrous ion. I guess ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತೇಳಿ, ಫೆರಿಕ್ಕು ಫೆರಸ್ಸು. ಓಕೆ, ಎಕ್ಸ್ಪ್ಲೇನ್ ಮಾಡೋಣ. So initially iron is an English name, Latin ಅಲ್ಲಿ ferrum ಅಂತಾರೆ. ಅದೇನಾದರೂ 2 electrons ಅನ್ನು ಕಳ್ಕೊಂಡ್ರೆ we call it as ferrous ion. ಫೆರಸ್ ಅಯಾನ್ಸ್ಗಳು ಗ್ರೀನ್ ಕಲರ್ನಲ್ಲಿ ಇರುತ್ತೆ. ಫೆರಸ್ ಕಂಪೌಂಡ್ಗಳು ಯಾವಾಗಲೂ ಕೂಡ ಗ್ರೀನಿಶ್ ಕಲರ್ನಲ್ಲಿರುತ್ತೆ. ಅದೇ ಅಯನ್ ಬಂದ್ಬಿಟ್ಟು 3 ಎಲೆಕ್ಟ್ರಾನ್ಸ್ ಅನ್ನು ಕಳ್ಕೊಳ್ತಾ ಇದೆ, ಲೂಸಿಂಗ್ 3 electrons. ದೆನ್ ವಿ ಕಾಲ್ ಇಟ್ ಆಸ್ ಫೆರಿಕ್ ಅಯಾನ್. ಫೆರಿಕ್ ಅಯಾನ್ಸ್ ಯಾವಾಗಲೂ ಕೂಡ ಬ್ರೌನಿಶ್ ಕಲರ್. ಫೆರಿಕ್ ಕಂಪೌಂಡ್ಸ್ಗಳು, ಫೆರಿಕ್ ಕ್ಲೋರೈಡ್, ಫೆರಿಕ್ ಹೈಡ್ರಾಕ್ಸೈಡ್, ಫೆರಿಕ್ ಆಕ್ಸೈಡ್, ಯಾವುದೇ ಕಂಪೌಂಡ್ ತಗೊಳ್ಳಿ ಅದು ಲೈಟ್ ಆಗಿ ಬ್ರೌನಿಶ್ ಕಲರ್ನಲ್ಲಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ ಆಫ್ ದ ರಿಯಾಕ್ಷನ್. ತುಂಬ ಐಎನ್ Fe3 ಆಗಿದೆ ಅಂತ ಹೇಳಿದ್ರೆ ಯು ಆಲ್ಸೋ ಅಬ್ಸರ್ವ್ ಡಾರ್ಕ್ ರೆಡಿಶ್ ಬ್ರೌನ್ ಕಲರ್, ರಸ್ಟ್ ಅಂತ ಹೇಳ್ತೀವಿ ನೋಡಿ ಅದು. ಸೊ ಹನುಮಾನ್ ಗೌಡ ಹಾಯ್. ನಾಗು ಕ್ರಿಯೇಷನ್ ಹಾಯ್ ನಾಗು, ನಾನು ನಿಮಗೆ ಹೇಳಿದ್ದೀನಿ ಇವಾಗ. ಸೊ ಅಂಬಿಕಾ, ವಾಟ್ ಈಸ್ ಯುವರ್ ಫೇವ್ರೆಟ್ ಸಾಂಗ್ ಇನ್ ಕನ್ನಡ? ನಿಮ್ಮ ಫೇವ್ರೆಟ್ ಸಾಂಗ್ ಮೆನ್ಷನ್ ಮಾಡಿ. ವೀಣಾ, ವಾಟ್ ಈಸ್ ಯುವರ್ ಫೇವ್ರೆಟ್, ಹೂ ಇಸ್ ಯುವರ್ ಫೇವ್ರೆಟ್ ಟೀಚರ್ ಇನ್ ಯುವರ್ ಸ್ಕೂಲ್ ಹೇಳಿ. ಮಂಜುಳಾ, ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್ ಅದನ್ನು ಹೇಳಿ ನನಗೆ. ಯಾರಿದು? ಸಲಾಹ, ಹೆಲೋ ಮೇಡಮ್, ಹಾಯ್. ಕೈಂಡ್ಲಿ ಮೆನ್ಷನ್ ಯುವರ್ ನೇಮ್ ಆ್ಯಂಡ್ ದ ಪ್ಲೇಸ್, ವಿಚ್ ಪ್ಲೇಸ್ ಯು ಆರ್ ಫ್ರಮ್. I will also tell my favorite food, that's why. Ambika idira? Okay, so Manjula is saying that chicken biryani and egg rice. Nice combination. Okay, I also like, vegetable fried rice. Math teacher, ma'am. Okay, fine. Very good. So Veena Jagirdar's favorite school teacher is actually maths teacher. Very nice. Salah is from Kerala. Okay, fine. Diaridu AD Jimwar. Okay, namdu Nirmala. Okay, so Nirmala, not Nirmala, Ambika. Ambika adu favorite ಏನು ಕೇಳಿದೆ ನಾನು ನಿಮಗೆ?
favorite, something I asked you, right? Favorite song or favorite place, anything you can tell me. All right, now PW ಕನ್ನಡದಲ್ಲಿದ್ರೆ ಕೇರಳದಿಂದೆಲ್ಲ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. Ma'am, I am Malayali, but I also watch your classes. I don't know Kannada. Okay, fine. Thank you for watching our videos. Try to learn Kannada. Kannada is a beautiful language. A beautiful language. Tum hi ho. Oh, Ashiki 2 movie idu tum hi ho. Right? Got it. So, right now, you should take a science book and you should sing a song. Tum hi ho. मेरी जिंदगी अब तुम ही हो. Take a science book, take maths book, sing a song. Yeah? Okay, Manjula is saying, ma'am, I like my English teacher. Rashmi, ma'am, my favorite. Nobody is liking me. See? No one is saying that, ma'am, you're my favorite. I'll cry now. Okay. So, yes. All right, let's get back to the class. All right. So, this is about the difference in the ion. Fe2 plus, Fe3 plus. I hope Nagu has got the answer for it. Double displacement reactions we were talking about, right? I was talking about double displacement reaction. So, we'll get back to the NCRT content. All right. Double displacement ನಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ? Okay, so I am getting certain comments. Let me read and then I'll get back to the content here. Okay, ma'am, you're also my favorite. Thank you so much. Means a lot. Okay, heart from my side to you, Manjula. You asked in your school. Yes, Veena, I asked in your school. Absolutely. Ashish Kumar. Hi, ma'am. Hi, Ashish. Welcome to our chemistry revision class. First time I am seeing you, Ashish. And Salah is saying, ma'am, do you know Malayalam? Yes, I do, but my favorite language is Kannada. And I always love Kannada. Yeah. So let's get back to the class. Guys, we have to focus on the class. Last but second type of reaction, double displacement reaction. All possible examples, you have to focus on it. Okay. So you will observe that a white substance. Okay. Let me read it. Oh my God. I was reading from the half of the part. You will observe a white substance which is insoluble in water. This insoluble substance is known as precipitate. Any reaction that produces precipitate can be called as precipitate reaction or double displacement reaction. So let's talk about this. So there is one person, Sheila. Sheila is adding one of the content. Adeno solution. Enidu solution? Sodium sulfate. Yaudake Anusha is holding another solution, barium chloride. So barium chloride and sodium sulfate, they both interact to give you a nice yellow color precipitate called as insoluble solid called as barium sulfate. A most commonly asked question in the 10th standard life of Karnataka and whole Indian, the Indian CBSE students life nalle keliruvantaha most common question yaudu? I'll focus on it. The precipitate reaction of barium chloride, right? Most common question in chemistry of any CBSE or state board students. Aluminium sulfate reacting with barium chloride to form white color barium sulfate and aluminium chloride. See? Most common question idu. Correct? Barium sulfate is a precipitate. What do you mean by precipitate? Insoluble solid which gets collected down as a solid mass. Adanna ನಾವು
ಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ. ಸೊ ಇದು ರಿಯಾಕ್ಷನ್. ಇಲ್ಲಿ ಏನಾಗ್ತಿದೆ ಅಕಾರ್ಡಿಂಗ್ ಟು ಯುವರ್ NCERT, ಶಿಫ್ಟಿಂಗ್ ಬ್ಯಾಕ್ ಟು ದಿ NCERT, NCERTಯಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನೇ ನೀವು ಕಾಪಿ ಮಾಡಿ. ವಾಟ್ ಕಾಸಸ್ ದಿಸ್, ಏನಾಗ್ತಾ ಇದೆ ಇಲ್ಲಿ, ಏನಾಗ್ತಿದೆ, ವಾಟ್ ಈಸ್ ಹ್ಯಾಪನಿಂಗ್, ಫಾಗ್ ಇಸ್ ಹ್ಯಾಪನಿಂಗ್ ಅಂತ ಹೇಳಿ ಒಂದು ಆಡ್ ಇದೆಯಲ್ಲ, ಅದೇ ಥರ ಇಲ್ಲಿ ವೈಟ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಇಸ್ ಫಾರ್ಮ್ಡ್ ಬಿಕಾಸ್ ಆಫ್ ದ ಎಕ್ಸ್ಚೇಂಜ್. ಸಿ, such reactions happens due to exchange of ions between the reactant. And when you write the definition, try to inculcate the same sentence. What do you mean by double displacement reaction? A reaction in which exchange of ion happens between the reactant, resulting, combine the first statement. First paragraph nalli enittu, resulting ಇದಿತ್ತು ನೋಡಿ, resulting insoluble substance known as precipitate, and it is also called as precipitate reaction. So combine this paragraph also with the paragraph. ಯಾವ್ದದು, ಈ ಎರಡು ಪ್ಯಾರಾಗ್ರಾಫ್ನ ಕಂಬೈನ್ ಮಾಡಿ ಆನ್ಸರ್ಸ್ ಅನ್ನ ಫ್ರೇಮ್ ಮಾಡಿ. ಪ್ಲೀಸ್ ಡು ನಾಟ್ ರೈಟ್ ಎನಿ ಅದರ್ ಆನ್ಸರ್. ಟೇಕ್ ಕೀವರ್ಡ್ಸ್, ಈ ಕೀವರ್ಡ್ಸ್ ತಗೊಂಡು ಆನ್ಸರ್ ಅನ್ನ ಫಾರ್ಮ್ ಮಾಡಿ. ಸೊ ರಿಯಾಕ್ಷನ್ ಇನ್ ವಿಚ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೂ ರಿಯಾಕ್ಟೆಂಟ್ಸ್ ರಿಸಲ್ಟಿಂಗ್ insoluble solid, which we call as precipitate. This reaction is also called as precipitate reaction. So yaudella examples or examples keltare, one is this example, one more example common agirodna helidini, lead nitrate Pb NO3 whole twice, potassium iodide Ki reacting to form lead iodide PbI2 plus KNO3. This is a yellow precipitate. Okay, PbI2 is a yellow precipitate. Artha aita, ee reaction alli balancing tumba important. NO3 is twice, so I'll write here as 2. ಆಮೇಲೆ I2, ಹಾಗಾಗಿ ಇಲ್ಲಿ ನಾನು 2 ಬರಿತೀನಿ. ಯು ಕ್ಯಾನ್ ಗೋ ವಿತ್ ದಿ ಆರ್ಡರ್ ಏನು, ಮೆಟಲ್ PB ಎರಡು ಕಡೆ ಇದೆಯಾ ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ತೀರಾ. ಯು ಹ್ಯಾವ್ ಒನ್ ಮೋರ್ ಮೆಟಲ್, ದಟ್ ಇಸ್ ಪೊಟ್ಯಾಷಿಯಂ, ಎರಡು ಕಡೆ ಇದೆಯಾ ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ತೀರಾ. ದೆನ್ ಗೋ ವಿತ್ ನಾನ್ ಮೆಟಲ್, ಎಕ್ಸ್ಕ್ಯೂಸ್ ಮೀ, ನೈಟ್ರೋಜನ್ iodine. Then go with oxygen. Last is hydrogen. Hydrogen illa alla illi, hagagi you don't have to. This right now the equation looks balanced. State symbol bariri, they'll ask you write the state symbol of this equation. Remember, idu exchange agbeku andre you have to dissolve in water, so you write this as AQ, aqueous. Okay, this is not aqueous because in that water PbI2 is getting settled, so it is solid. Idu aqueous. ಯಾವುದು ನೀರಲ್ಲಿ ಕರಗಿರುತ್ತೆ ನೋಡಿ, ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿರುತ್ತೆ ನೋಡಿ, ಅಲ್ಲಿ aqueous ಅಂತ ಹೇಳಿ ಬರಿತೀವಿ. All right, so that's it about the double displacement reaction. Ashish Kumar is asking, hi ma'am, आपका कहाँ, what is it, खाना हो गया? नहीं, अभी तक नहीं, I have to do it. I'm taking the class. मैम 10th की क्लास कब चलेगी? 10th का क्लास ಇವಾಗ ಆಗ್ತಾ ಇದೆ ಆಶಿಷ್. Right, you can also watch if you are from Hindi, if you want Hindi medium, then please do subscribe to Udan batch. So this is right now I'm revising the 10th class, Ashish. I hope you are there and watching my live, and to you I'm answering. Okay, any other question? No, right? So one more example for double displacement is this. They'll ask you silver nitrate. See, be careful with the word silver nitrate. If I ask you silver nitrite, then you should write what? AgNO2. Look at the difference. NO3 is nitrate. NO2
is nitrite. Got it? So this reacts with sodium chloride, forming AgCl, white color precipitate. Here also AgCl plus byproduct ಏನಾಗಬೇಕು? Sodium nitrite. Byproduct is sodium nitrite. ಇಲ್ಲೇನಾಗಬೇಕು? Sodium nitrate. So NO3. 3 ಇದ್ರೆ ಟ್ರೇ, 2 ಇದ್ರೆ ಟ್ರೈ. ಡಿಫ್ರೆನ್ಸ್ ಅನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. Okay, so there is a question. Ma'am, can you say that how to remember metals, color and precipitate? So for your 10th standard syllabus, they will not ask more than these precipitates. ಯಾವುದೆಲ್ಲ ಕೇಳ್ತಾರೆ? ಒಂದು ಸಲ್ಫೇಟ್ ರಿಲೇಟೆಡ್ ಪ್ರೆಸಿಪಿಟೇಟ್ಸ್, ಬೇರಿಯಂ ಸಲ್ಫೇಟ್, ಆಯ್ತಾ, ಕ್ಯಾಲ್ಸಿಯಂ ಸಲ್ಫೇಟ್. See, all these are precipitates actually which are insoluble. ಜೊತೆಗೆ ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಅಯೋಡೈಡ್, ಇದೆಲ್ಲವುಗಳು ಕೂಡ ಪ್ರೆಸಿಪಿಟೇಟ್ಸ್. ಜೊತೆಗೆ ಲೆಡ್ ಅಯೋಡೈಡ್, PbI2. ಸೊ ಕಲರ್ಸ್ ಅನ್ನ ನೀವು ಜಾಸ್ತಿ ಥಿಂಕ್ ಮಾಡಬೇಡಿ. ಡು ನಾಟ್ ಗೋ ಬಿಯಾಂಡ್ ಯೋರ್ NCERT. NCERT ಅಲ್ಲಿ ಯಾವುದಿದೆ, ಸ್ಟಿಕ್ ಆನ್ ಟು ದ್ಯಾಟ್. ಡು ನಾಟ್ ಗೋ ಬಿಯಾಂಡ್. ಸೊ ದಿಸ್ ಇಸ್ ದೇರ್ ಇನ್ ಯೋರ್ NCERT, ದಿಸ್ ಇಸ್ ದೇರ್. And AgCl, it is extra. AgCl ಬಂದ್ರೆ ವೈಟ್ ಕಲರ್ ಬರೀರಿ. AgBr ಬಂದ್ರೆ ಸಿಲ್ವರ್ ಬ್ರೋಮೈಡ್ ಬಂದ್ರೆ ಲೈಟ್ ಯೆಲ್ಲೋಯಿಶ್ ಕಲರ್ ಬರೀರಿ ಪ್ರೆಸಿಪಿಟೇಟ್. AgI ಬಂದ್ರೆ ಯೆಲ್ಲೋಯಿಶ್ ಕಲರ್ ಬರೀರಿ. ಕಾಪರ್ ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಬಂದ್ರೆ ವೈಟ್ ಕಲರ್. PbI2 ಬಂದ್ರೆ ಅಗೇನ್ ಯೆಲ್ಲೋ ಕಲರ್. So these are the different colors of different precipitate. Okay. Yes, Chandrasekhar, one short lecture will be given maybe by after October. Next, double displacement reaction I was talking about. So I discussed 3 double displacement reaction. Now comes to the heart of the lesson, or ಜೀವನಾಡಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವುದದು? Oxidation reduction. What do you mean by oxidation? Addition of oxygen. Ili, when you burn copper, copper is reacting with oxygen to form copper oxide 2 and 2. So this is the simplest reaction of oxidation. Whenever you burn a piece of paper, ಕೆಲಸ ಇಲ್ಲ ಅಂದ್ರೆ ಸ್ವಲ್ಪ ಕ್ಯಾಂಡಲ್ ಹಚ್ಬಿಟ್ಟು ಪೇಪರ್ ಪೀಸ್ ತಗೊಂಡು ಬರ್ನ್ ಮಾಡಿ, ಆಯ್ತಾ? ಕಾರ್ಬನ್ burns with oxygen forming carbon dioxide. This reaction is oxidation. ನಿಮ್ಮ ಮುಖದ ಮೇಲೆ ಆಗುತ್ತಲ್ಲ ಪಿಂಪಲ್ಸ್, that is also oxidation. Reaction of, it is not only oxidation, it is a complex biochemical reaction involving oxidation as a major chain. ಆಯ್ತಾ? Followed by reduction. ಏನು ರಿಡಕ್ಷನ್ ಅಂತ ಹೇಳಿದ್ರೆ, ರಿಡಕ್ಷನ್ ಅಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಅನ್ನ ಸೆಂಟೆನ್ಸ್ ನಲ್ಲಿ ಬಾಯ್ಹಾಟ್ ಮಾಡ್ಕೊಳ್ಳೋದಕ್ಕಿಂತನೂ ಈ ತರ ಶಾರ್ಟ್ ಕಟ್ ಆಗಿ ಡಿಫ್ರೆನ್ಸ್ ಬರ್ಕೊಳ್ಳಿ. ಆಕ್ಸಿಡೇಷನ್ ಅಂತ ಹೇಳಿದ್ರೆ addition of oxygen, add oxygen. Reduction, remove oxygen. Illi, remove hydrogen. Remove hydrogen. Illi, add hydrogen. Add ಮಾಡ್ತೀರಾ hydrogen ಅಂದ್ರೆ reduction. Remove ಮಾಡ್ತೀರಾ hydrogen ಅಂತ ಹೇಳಿದ್ರೆ oxidation. In terms of hydrogen, in terms of oxygen, adding oxygen is oxidation, removing oxygen is reduction. Reduction is always relaxing thing. ಆದ್ರೆ ನೆನ್ಪಿಟ್ಕೊಳ್ಳಿ, ಆಕ್ಸಿಜನ್ ಬಂದ್ರೆ ಒಂಥರ ಕಿರಿಕಿರಿ ಮಕ್ಕಳೇ. ಅವ್ನು ಯಾವಾಗಲೂ ಹೇ ಎಲೆಕ್ಟ್ರಾನ್ಸ್ ಕೊಡು, ಹೇ ಅದು ಕೊಡು, ಹೇ ಇದು ಕೊಡು ಅಂತೇಳಿ ಕಿರಿಕಿರಿ ಮಾಡ್ತಾನೆ ಇರ್ತಾನೆ. ಯಾರು? ಆಕ್ಸಿಜನ್. ಹಾಗಾಗಿ ಎಲ್ಲರೂ ಕೂಡ ಆಕ್ಸಿಜನ್ ಇಂದ ರಿಲ್ಯಾಕ್ಸ್ ಆಗ್ಲಿಕ್ಕೆ ರೆಡ್ಯೂಸ್ ಆಗ್ತಾರೆ. ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ರಿಡಕ್ಷನ್. ಹೈಡ್ರೋಜನ್ ಇಸ್ ಅ ವೆರಿ ಫ್ರೆಂಡ್ಲಿ ಎಲಿಮೆಂಟ್. ಕಿರಿಕಿರಿ ಜಾಸ್ತಿ ಇಲ್ಲ ಹೈಡ್ರೋಜನ್. ಸೊ ರಿಡಕ್ಷನ್, ರಿಲ್ಯಾಕ್ಸೇಷನ್, ಅಡಿಷನ್ ಆಫ್ ಹೈಡ್ರೋಜನ್. ಆಯ್ತಾ? ಸೊ ಇಷ್ಟು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ರೆ ಏನು? ಈಗ ಒಂದು ರಿಯಾಕ್ಷನ್ ಕೊಡ್ತೀನಿ ನಾನು. ಸೇ ದ್ಯಾಟ್ ರಿಯಾಕ್ಷನ್ ಆಫ್ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಫಾರ್ಮಿಂಗ್
ಕಾಪರ್ ಪ್ಲಸ್ ವಾಟರ್, ಐಡೆಂಟಿಫೈ ಏಜೆಂಟ್ಸ್. ಇಲ್ಲಿ ಏಜೆಂಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದಾಗ, ವೆನ್ ಐ ಸೇ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಇಸ್ ದಟ್ ಕಂಪೌಂಡ್ which has oxygen. Excuse me. Oxidizing agent is that compound which has oxygen. Copper oxide ನಲ್ಲಿ ಆಕ್ಸಿಜನ್ ಇದೆ, ಅದು ಇನ್ನೊಂದಕ್ಕೆ ಆಕ್ಸಿಜನ್ ಕೊಡುತ್ತೆ, ಸೊ ಅದು ಆಕ್ಸಿಡೈಸಿಂಗ್ ಏಜೆಂಟು. ಈಸಿ. ಯಾವುದಕ್ಕೆ ಆಕ್ಸಿಜನ್ ಇಲ್ಲ, ಅದು ರೆಡ್ಯೂಸಿಂಗ್ ಏಜೆಂಟು. ಆಯ್ತಾ? ಎಕ್ಸಾಂಪಲ್ ಹೇಳನ್ವಾ? H2 ಇದು ಆರ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಆಕ್ಸಿಡೈಸಿಂಗ್ ಏಜೆಂಟು ಯಾವ ಪ್ರಾಸೆಸಿಂಗಿಗೆ ಒಳಗಾಗುತ್ತೆ? ಆಪೋಸಿಟು, ರಿಡಕ್ಷನಿಗೆ ಒಳಗಾಗುತ್ತೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಆಲ್ವೇಸ್ ಅಂಡರ್ಗೋಸ್ ರಿಡಕ್ಷನ್, ಇಟ್ ಗೆಟ್ಸ್ ರೆಡ್ಯೂಸ್ಡ್. ಯಾವುದಕ್ಕೆ ಆಕ್ಸಿಜನ್ ಇದೆಯೋ ಅದು ಆಕ್ಸಿಜನ್ ಬಿಟ್ಟು ಕೊಟ್ಬಿಟ್ಟು ರೆಡ್ಯೂಸ್ ಆಗುತ್ತೆ. ಸೊ ನಾನು ಕೇಳ್ತೀನಿ ನಿಮಗೆ ಇವಾಗ, ಏಜೆಂಟ್ಗಳು ಯಾವುದು? ಇದಕ್ಕೆ ಆಕ್ಸಿಜನ್ ಇದೆ, ಆಕ್ಸಿಡೈಸಿಂಗ್ ಏಜೆಂಟ್. ಇದಕ್ಕೆ ಆಕ್ಸಿಜನ್ ಇಲ್ಲ, ರೆಡ್ಯೂಸಿಂಗ್ ಏಜೆಂಟ್. ಅರ್ಥ ಆಯ್ತಾ? ಈಗ ಸೆಕೆಂಡ್ ಕ್ವೆಶನ್ ಏನು? ಯಾವುದು ಆಕ್ಸಿಡೈಸ್ಡ್, ಯಾವುದು ರೆಡ್ಯೂಸ್ಡ್? ಮ್ಯಾಮ್, ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್ ಫಾರ್ ಮೀ. ಎಸ್ ಐ ಅಂಡರ್ಸ್ಟ್ಯಾಂಡ್. ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ನಾಗು, ಆಯ್ತಾ? ಪ್ರಾಬ್ಲಮ್ ಇಲ್ಲ. ಇಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಯಿತು, ಯಾವುದು ಆಕ್ಸಿಡೈಸ್ಡ್ ಆಯಿತು, ಯಾವುದು ರೆಡ್ಯೂಸ್ಡ್ ಆಯಿತು? ಹೇಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು? ವೆರಿ ಸಿಂಪಲ್. ಕಾಪರ್ ಆಕ್ಸಿಜನ್ಗೆ ಆಕ್ಸಿಜನ್ ಇದೆ, ಅದಕ್ಕೆ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಇಸ್ ರೆಡ್ಯೂಸ್ಡ್. ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ತಾನೆ? ಆಕ್ಸಿಜನ್ ಹೋಗಾಚೆಗೆ ಬಿಡುತ್ತೆ ಅದನ್ನ ಆಕ್ಸಿಜನ್. ಸೊ ಆಕ್ಸಿಜನ್ ಇದ್ರೆ ಆಚೆಗೆ ಹಾಕಿ, ಅದು ರಿಲ್ಯಾಕ್ಸ್ಡ್. ರಿಲ್ಯಾಕ್ಸ್ಡ್ ಇಸ್ reduced. Who is relaxed here? Copper oxide is going to be relaxed by doing this to oxygen. Artha aita? So substance reduced. Substance reduced anta helidre ಯಾರಲ್ಲಿ ರಿಲ್ಯಾಕ್ಸಿಗೆ ಹೋಗ್ತಿದ್ದಾರೆ? ಆಕ್ಸಿಜನ್ ಬಿಟ್ಟಾಗಬೇಕು ಆಚೆಗೆ. ಕಾಪರ್ ಆಕ್ಸೈಡ್ ಈಸ್ ದ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಎಸ್ ವೀಣಾ, ವೆರಿ ಗುಡ್. ಯಾರಿಗ ಆಕ್ಸಿಜನ್ ಆ್ಯಡ್ ಆಗ್ತಾನೆ, ಯಾರ ಹತ್ರ ಇರಲ್ವೋ ಅಲ್ಲೋಗಿ ಆ್ಯಡ್ ಆಗ್ತಾನೆ. ಆಕ್ಸಿಜನ್ ನೋಡ್ತಾನೆ, ಅಯ್ಯೋಯ್ಯೋ ಕಾಪರ್ನ ಹೊರಗಡೆ ಹಾಕ್ಬಿಟ್ಟ, ಯಾರ ಹತ್ರ ಆ್ಯಡ್ ಆಗಬೇಕು? ಹೈಡ್ರೋಜನ್ ಇದೆಯೇ, ಹೈಡ್ರೋಜನ್ಗೆ ಆ್ಯಡ್ ಆಗುತ್ತೆ. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂದರೆ ಏನು? ಯಾವ ಸಬ್ಸ್ಟೆನ್ಸಿಗೆ ಆಕ್ಸಿಜನ್ ಬೇಗ ಬೇಗ ಹೋಗಿ ಕುತ್ಕೊಳ್ಳುತ್ತೋ ಅದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಆ್ಯಡ್ ಆಗುವಂಥದ್ದು. ಸೊ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾರು? H2, ಹೈಡ್ರೋಜನ್. ಇದೊಂದೇ ಇಕ್ವೇಶನ್ ಇಂದ ಇದು ಅರ್ಥ ಆಗಲ್ಲ. ಲೆಟ್ ಸಾಲ್ವ್ ಮೋರ್ ಇಕ್ವೇಶನ್. ವೀಣಾ ಇಸ್ ಆನ್ಸರಿಂಗ್. ಆಕ್ಸಿಡೇಷನ್ ಇಸ್ ರೆಡ್ಯೂಸಿಂಗ್ ಏಜೆಂಟ್, ರಿಡಕ್ಷನ್ ಇಸ್ ಆಕ್ಸಿಡೈಸಿಂಗ್ ಏಜೆಂಟ್. ನಿಮ್ಮ ಮ್ಯಾಮ್ ಹೇಳಿದ್ ಕರೆಕ್ಟ್ ಮಂಜುಳಾ, ಬಿಕಾಸ್ ಅವುಗಳು ಆ ಥರ ರಿಯಾಕ್ಟ್ ಆಗುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ಗಳು ಯಾವಾಗಲೂ ರೆಡ್ಯೂಸ್ ಆಗುತ್ತೆ, ರೆಡ್ಯೂಸಿಂಗ್ ಏಜೆಂಟ್ಗಳು ಯಾವಾಗಲೂ ಆಕ್ಸಿಡೈಸ್ ಆಗುತ್ತೆ. ಉಲ್ಟಾ ಪ್ರಾಸೆಸ್ ಅದು. ಕರೆಕ್ಟ್ ಇಟ್ ಇಸ್. ವಾಟ್ ಎವರ್ ದೇ ಆರ್ ಸೇಯಿಂಗ್ ಇಸ್ ಕರೆಕ್ಟ್. ಹೇಗೆ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋದು? ವಿಲ್ ಸಾಲ್ವ್ ಮೋರ್ ಪ್ರಾಬ್ಲಮ್ಸ್ ಆನ್ ಇಟ್. ಆಯ್ತಾ? ಡೆಫಿನಿಷನ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಸೊ ಈ ಒಂದು ಇಕ್ವೇಶನ್ ತಗೊಳ್ಳಿ, ಇಲ್ಲಿ ಆಕ್ಸಿಜನೇ ಇಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಐಡೆಂಟಿಫೈ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್, ಸಬ್ಸ್ಟೆನ್ಸ್ ಆಕ್ಸಿಡೈಸ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ರೆಡಿ? ಆಲ್ ಸೆಟ್? ಗುಡ್ ಗೋ. ಓಕೆ, ಸೊ ಇಲ್ಲಿ ಈಗ ಆಕ್ಸಿಜನ್ ಇಲ್ಲ ಅಂದರೆ ಹೈಡ್ರೋಜನ್ ತಗೊಂಡು ಹೇಳಬೇಕು. ಅಲ್ಲಿ ಆಕ್ಸಿಜನೇ ಇಲ್ಲ, ಹೈಡ್ರೋಜನ್ ಇಟ್ಕೊಳ್ಳಿ. ಯಾವುದಕ್ಕೆ ಹೈಡ್ರೋಜನ್ ಜಾಸ್ತಿ ಇದೆಯೋ ಅದು ಯಾವಾಗಲೂ ಕೂಡ ರೆಡ್ಯೂಸಿಂಗ್. ಈಗ ಆಕ್ಸಿಜನ್ ಇಲ್ಲ ಅಂದರೆ ಹೈಡ್ರೋಜನ್ ಟರ್ಮ್ಸ್ನಲ್ಲಿ ಹೇಗೆ ಡಿಫೈನ್ ಮಾಡ್ತೀರಾ? ಯಾವುದಕ್ಕೆ ಹೈಡ್ರೋಜನ್ ಇದೆಯೋ, ಹೈಡ್ರೋಜನ್ ಇಸ್ ಅ ಬೆಸ್ಟ್ ಫ್ರೆಂಡ್, ಅವ್ನು ತುಂಬ ರಿಲ್ಯಾಕ್ಸ್ಡ್ ಆಗಿರ್ತಾನೆ, ಅದು ರೆಡ್ಯೂಸಿಂಗ್ ಏಜೆಂಟ್. ಯಾವುದಕ್ಕೆ ಹೈಡ್ರೋಜನ್ ಇಲ್ವೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಅರ್ಥ ಆಯ್ತಾ? ಕನ್ಫ್ಯೂಸಿಂಗ್ ಆಗ್ಬೋದು, ಪರವಾಗಿಲ್ಲ, ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಇದೆ ನಮ್ಮ ಹತ್ರ. ಎಸ್. ಸೊ ಹೌ ಡು ವಿ ನೋ ನೌ? ಈ ಎಂಟೈರ್ ಪ್ರಾಸೆಸನ್ನು ಹೇಗೆ ನೋಡುವ? H2S plus Cl2 giving HCl. ಸೊ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಗೊತ್ತಾಯ್ತು, ರೆಡ್ಯೂಸಿಂಗ್ ಏಜೆಂಟ್ ಗೊತ್ತಾಯ್ತು. ಆಕ್ಸಿಡೈಸಿಂಗ್
ವಿಚ್ ಸಬ್ಸ್ಟೆನ್ಸ್ ಮೈಟ್ ಆಕ್ಸಿಡೈಸ್, ವಿಚ್ ಸಬ್ಸ್ಟೆನ್ಸ್ ಮೈಟ್ ರೆಡ್ಯೂಸ್ ಯುವರ್. ಚೆಕ್ ಮಾಡೋಣ. ಮಂಜುಳಾ ಹೇಳ್ತಿದ್ದಾರೆ ಓಕೆ, ಡು ನಾಟ್ ಜಡ್ಜ್ ದಿಸ್. ಮಂಜುಳಾ, ಪ್ರಾಡಕ್ಟನ್ನು ಯಾವಾಗಲೂ ಇಟ್ಕೊಳ್ಳೇಬೇಡಿ. ಈ ಆಕ್ಸಿಡೇಷನ್, ರಿಡಕ್ಷನ್, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಏನಿದೆ ನೋಡಿ ಮಕ್ಕಳೇ, ಪ್ಲೀಸ್ ಪ್ಲೀಸ್ ಡು ನಾಟ್ ಲುಕ್ ಇನ್ ಟು ದ ಪ್ರಾಡಕ್ಟ್. ಓನ್ಲಿ ರಿಯಾಕ್ಟೆಂಟ್ ಮಾತ್ರ ನೆನ್ಪಿಟ್ಕೊಳ್ಳಿ. H2S ಅಲ್ಲಿ ರೆಡ್ಯೂಸಿಂಗ್ ಏಜೆಂಟ್ ಇದೆ, ಅವನ ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದ್ದ ಅವ್ನು ಏನು ಮಾಡ್ತಾನೆ, ಬೇರೆಯವ್ರಿಗೆ ಕೊಡ್ತಾನೆ. ಲಾಸ್ ಆಫ್ ಹೈಡ್ರೋಜನ್ ಏನು, ಆಕ್ಸಿಡೇಷನು. ಸೊ ನಿಮ್ಮ ಟೀಚರ್ ಹೇಳಿದ್ರಲ್ಲ, ರೆಡ್ಯೂಸಿಂಗ್ ಏಜೆಂಟ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಅಂತ ಹೇಳಿ, ಅದನ್ನು ಹೀಗೂ ಬರೀಬಹುದಾ, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಬರೀ ಆಕ್ಸಿಡೇಷನ್ ಅಂತ ಹೇಳೋದ್ಕಿಂತನೂ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂತ ಹೇಳಿ ಬರಿಬೋದಾ. ಇಲ್ಲಿ ನೋಡಿ ಕ್ಲೋರಿನ್ ಇದ್ದಾನೆ, ಅವನೇನು ಮಾಡ್ತಾನೆ, ಅಪ್ಪ H2S ಸ್ವಲ್ಪ ಹೈಡ್ರೋಜನ್ ಕೊಡು ನನಗೆ ಅಂತ ಹೇಳ್ತಾನೆ. ಹೈಡ್ರೋಜನ್ ಅವನಿಗೆ ಸಿಗುತ್ತೆ, ಆರಾಮಾಗ್ತಾನೆ, ಅವನು ರಿಲ್ಯಾಕ್ಸ್ಡ್ ಆಗ್ತಾನೆ. ಅಡಿಷನ್ ಆಫ್ ಹೈಡ್ರೋಜನ್ ಈಸ್ ಅ ರಿಡಕ್ಷನ್ ಪ್ರಾಸೆಸ್. ಸೊ ಹೈಡ್ರೋಜನ್ ಸಿಗೋದು ಯಾರಿಗೆ, ನಮ್ಮ ಕ್ಲೋರಿನಿಗೆ. ಸೊ ಅಲ್ಲಿ ಯಾವುದು ಆಗುತ್ತೆ ರಿಯಾಕ್ಷನ್, ರಿಡಕ್ಷನ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಏನಾಗ್ತಾ ಇದೆ, ಎಡಿಷನ್ ಆಫ್ ಹೈಡ್ರೋಜನ್ ನಡೀತಾ ಇದೆ. ಹಾಗಾದ್ರೆ ಆ ಸಬ್ಸ್ಟೆನ್ಸ್ ಏನಾಯ್ತು, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಆಯ್ತು ಅಷ್ಟೇ. ಎಡಿಷನ್ ಆಫ್ ಹೈಡ್ರೋಜನ್ ಆಯ್ತು, ಅದು ರೆಡ್ಯೂಸ್ ಆಯ್ತು. ಇಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಗ್ತಿದೆ, ಅದು ಆಕ್ಸಿಡೈಸ್ ಆಯ್ತು. ಈಸಿ, ಅರ್ಥ ಆಯ್ತಾ? ಹಾಯ್ ಪಲ್ಲವಿ, ಹಾಯ್ ಸಂಜು. ಓಕೆ, ನೆಕ್ಸ್ಟ್ ನೋಡೋಣ ಇನ್ನೊಂದು ಎಕ್ಸಾಂಪಲ್. ಇಲ್ಲಿ ನೋಡಿ, ಇದಕ್ಕೆ ಆಕ್ಸಿಜನ್ ಇದೆ ಆಯ್ತಾ. ಯಾವುದಕ್ಕೆ ಆಕ್ಸಿಜನ್ ಇದೆಯೋ ಅದೇನು, ಆಕ್ಸಿಡೈಸಿಂಗ್ ಏಜೆಂಟ್. ಯಾವುದಕ್ಕೆ ಹೈಡ್ರೋಜನ್ ಇರುತ್ತೆಯೋ ಅದೇನು, ರೆಡ್ಯೂಸಿಂಗ್ ಏಜೆಂಟ್. ಕಾರ್ಬನಿಗೆ ಆಕ್ಸಿಜನ್ ಇಲ್ಲ, ಹಾಗಾಗಿ ಇದನ್ನ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀನಿ ನಾನು. ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಇದೆ, ರೆಡ್ಯೂಸಿಂಗ್ ಏಜೆಂಟ್ ಇದೆ. ಇವನು ಆಕ್ಸಿಜನ್ನ ಕಳ್ಕೊಳ್ಬೇಕು ಅಲ್ವಾ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಯಾವಾಗಲೂ ಏನಾಗುತ್ತೆ, ರೆಡ್ಯೂಸ್ಡ್ ಆಗುತ್ತೆ. ಇಲ್ಲಿ ಹೇಗೆ, ಸಾರಿ, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂದ್ರೆ ಇದೆ ಹೇಗೆ, ಬೈ ರಿಮೂವಲ್ ಆಫ್ ಆಕ್ಸಿಜನ್. ಈಸಿ ಮಕ್ಕಳೇ, ಅವನಿಗೆ ಆಕ್ಸಿಜನ್ ಇದೆ, ಬಿಟ್ಟಾಗ್ತಾನೆ ಹೋಗಾಚೆಗೆ ಅಂತೇಳಿ, ಫ್ರೀ ಆಗ್ತಾನೆ ಜಿಂಕ್ ಆಕ್ಸೈಡು. ಜಿಂಕ್ ಆಕ್ಸೈಡ್ ಫ್ರೀ ಆದಾಗ ರೆಡ್ಯೂಸ್ ಆಯಿತು ಅಂತ ಹೇಳ್ತೀರಾ. ಯಾರಿಗೆ ತಲೆನೋವು ಇವಾಗ, ಕಾರ್ಬನಿಗೆ ಅವನ ರೆಡ್ಯೂಸಿಂಗ್ ಏಜೆಂಟ್ ಪಾಪ, ಅವನಿಗೆ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಏನು ಆ್ಯಡ್ ಆಗುತ್ತೆ, ಆಕ್ಸಿಜನ್ ಆ್ಯಡ್ ಆಗುತ್ತೆ. ಆಕ್ಸಿಜನ್ ಆ್ಯಡ್ ಆದಾಗ ಅದೇನಾಯಿತು, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಯಿತು. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಆಯಿತು. ಸೊ ಇಲ್ಲಿ ಇದು ಯಾರಿಗೆ ಆಕ್ಸಿಜನ್ ಇದೆಯೋ ಆಕ್ಸಿಡೈಸಿಂಗ್ ಏಜೆಂಟ್, ಯಾರಿಗೆ ಆಕ್ಸಿಜನ್ ಇಲ್ವೋ ರೆಡ್ಯೂಸಿಂಗ್ ಏಜೆಂಟ್. ಇನ್ನು ಹೈಡ್ರೋಜನ್ ಟರ್ಮ್ಸ್, ಯಾರಿಗೆ ಹೈಡ್ರೋಜನ್ ಇದೆಯೋ ರೆಡ್ಯೂಸಿಂಗ್ ಏಜೆಂಟ್, ಯಾರಿಗೆ ಹೈಡ್ರೋಜನ್ ಇಲ್ವೋ ಆಕ್ಸಿಡೈಸಿಂಗ್ ಏಜೆಂಟ್. ಈ ಏಜೆಂಟ್ಗಳನ್ನ ಪಕ್ಕಕ್ಕಿಡಿ. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂದ್ರೆ ಏನು, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂದರೆ ಯಾರಿಗೆ ಆಕ್ಸಿಜನ್ ಆ್ಯಡ್ ಆಗಿರುತ್ತೆ ಅವರು. ಇಲ್ಲಿ ಯಾರಿಗೆ ಆಕ್ಸಿಜನ್ ಆ್ಯಡ್ ಆಗಿದೆ, ಕಾರ್ಬನಿಗೆ, ಅವನು ಆಕ್ಸಿಡೈಸ್ ಆದ. ಯಾರು ಕಳ್ಕೊಂಡ್ರು ಆಕ್ಸಿಜನ್ನ, ಜಿಂಕ್ ಆಕ್ಸೈಡು, ಅವನು ರೆಡ್ಯೂಸ್ ಆದ. ಈಸಿ ಆಯ್ತಾ. ಇಷ್ಟನ್ನು ಮಾತ್ರ ಫೋಕಸ್ ಮಾಡಿ, ತಲೆನೇ ಕೆಡಿಸ್ಕೋಬೇಡಿ ಪ್ರಾಡಕ್ಟ್ ಕಡೆ. ಎಸ್, ವೆರಿ ಗುಡ್. ವಾಟ್ ಈಸ್ ಯುವರ್ ನೇಮ್, CHOERRY. ಸೊ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ, ಜೊತೆಗೆ ನೀವು ಹೇಳ್ತಿರೋದು ತಪ್ಪು. ಯಾಕೆ ಅಂದರೆ ಈ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟನ್ನು ದಯವಿಟ್ಟು ಪ್ಲೀಸ್ ಡು ನಾಟ್ ಲುಕ್ ಇನ್ ಟು ದ ಪ್ರಾಡಕ್ಟ್. ಅವುಗಳಲ್ಲ, ಯಾರು ಚೇಂಜ್ ಆಗ್ತಿರೋದಲ್ಲಿ, ರಿಯಾಕ್ಟೆಂಟ್ ಮಕ್ಕಳೇ, ರಿಯಾಕ್ಟೆಂಟ್ ತಾನೇ ಚೇಂಜ್ ಆಗ್ತಿರೋದು. ಅಲ್ಲಿ ಹೇಳಿ ನೀವು ಮಿಕ್ಕಿದ ಕಡೆ ಎಲ್ಲ ಹೇಳಕ್ಕೆ ಹೋಗಬೇಡಿ ಆಯ್ತಾ. ಆಲ್ ರೈಟ್, ಒನ್ ಮೋರ್ ಎಕ್ಸಾಂಪಲ್. ಬಂದ ನೋಡಿ, ಕಾಂಪ್ಲೆಕ್ಸ್ ಆಗಿದ್ದಾನೆ ಸ್ವಲ್ಪ ರಿಯಾಕ್ಷನ್ ಆಯ್ತಾ. ಏನು ಮಾಡೋಣಪ್ಪ ಇವಾಗ, ಯಾರಿಗೆ ಆಕ್ಸಿಜನ್ ಇದೆ ಹೇಳಿ, ಯಾರಿಗೆ ಆಕ್ಸಿಜನ್ ಇದೆ ಅಂತೇಳಿ. ಮ್ಯಾಂಗನೀಸ್ ಆಕ್ಸೈಡಿಗೆ ಆಕ್ಸಿಜನ್ ಇರೋದು, ಅವನೇನಾಗಬೇಕು, ಆಕ್ಸಿಡೈಸಿಂಗ್ ಏಜೆಂಟ್ ಆಗಬೇಕು. ಈಸಿನಾ, ಬರೀರಿ ಅಲ್ಲಿ ಇಷ್ಟು ಮಾತ್ರ ನೋಡಿ.
ಈಚೆ ನೋಡೋಕ್ಕೆ ಹೋಗಬೇಡಿ, ಪ್ರಾಡಕ್ಟ್ ಕಡೆ ನೋಡೋದೇ ಬೇಡ ಆಯಿತಾ. ಬರೀ ರಿಯಾಕ್ಟೆಂಟ್ ಕಡೆ ಅಷ್ಟೇ ನೋಡ್ಕೊಳ್ಳಿ. ಇವನು ಆಕ್ಸಿಡೈಸಿಂಗ್ ಏಜೆಂಟ್. ಯಾರಿಗೆ ಆಕ್ಸಿಜನ್ ಇಲ್ಲ ಅವನೇನಾಗಬೇಕು? ಯಾರಿಗೆ ಹೈಡ್ರೋಜನ್ ಇದೆಯೋ ಆಕ್ಸಿಜನ್ ಇಲ್ವೋ ಅವನು ಯಾವ ಏಜೆಂಟು? ರೆಡ್ಯೂಸಿಂಗ್ ಏಜೆಂಟ್ ಮೇಡಮ್. ಅವನು ರೆಡ್ಯೂಸಿಂಗ್ ಏಜೆಂಟ್ ಆಗಿರ್ತಾನೆ. ಮ್ಯಾಮ್ ತುಂಬ ಕನ್ಫ್ಯೂಷನ್ ಮ್ಯಾಮ್, ನಿಮ್ಗೆ ತುಂಬ ಕನ್ಫ್ಯೂಷನ್ ಇದೆಯಾ ಮಕ್ಕಳೇ? ತಲೆನೇ ಕೆಡಿಸ್ಕೋಬೇಡಿ. ಏಜೆಂಟ್ಗಳನ್ನ ರೆಕಗ್ನೈಸ್ ಮಾಡಿ ಉಲ್ಟಾ ಬರೀರಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಅವನು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಆಯಿತಾ. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಅವನು ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ನಿಮಗೆ ಕ್ವೆಶನ್ ಹೀಗೆ ಕೇಳ್ತಾರೆ, ಅದೇ ಪ್ರಾಬ್ಲಮ್. ಐಡೆಂಟಿಫೈ ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್, ಐಡೆಂಟಿಫೈ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಹೀಗೆ ಕೇಳ್ತಾರೆ. ಸೊ ಹಾಗಾಗಿ ಏಜೆಂಟ್ ಯಾವುದು, ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಯಾವುದು, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಯಾವುದು, ಈ ಥರನೇ ನೆನ್ಪಿಟ್ಕೊಳ್ಳಿ. ನವ್ಯ, ಓಕೆ, ಹಾಯ್ ನವ್ಯ. ಶರಣ್ ಗೌಡ ಪಾಟೀಲ್, ಹಾಯ್ ಶರಣ್ ಗೌಡ. ಪಲ್ಲವಿ ಇಂಡೇಶ್ವರ್, MnO2 and HCl. Very good Pallavi. Oxygen, oxidation is Mn. No, not Mn, MnO2. ಆಯ್ತಾ. ನಾಗು ಕ್ರಿಯೇಷನ್, ಮೆನ್ಷನ್ ಯುವರ್ ಪ್ಲೇಸ್ ಆ್ಯಂಡ್ ಯುವರ್ ನೇಮ್. ಎರಡು ಕೂಡ ಮೆನ್ಷನ್ ಮಾಡಿ. ಪಲ್ಲವಿ, ಶರಣ್ ಗೌಡ, ಪ್ಲೀಸ್ ಡೂ ಮೆನ್ಷನ್ ಯುವರ್ ಪ್ಲೇಸ್ ಆ್ಯಂಡ್ ನೇಮ್. ನೆಕ್ಸ್ಟ್ ಇದನ್ನು ಹೇಗೆ ಬರೆಯೋಣ? ಫಸ್ಟಿಗೆ ಇವನಿಗೆ ಆಕ್ಸಿಜನ್ ಇದೆಯಾ? ಆಕ್ಸಿಡೈಸಿಂಗ್ ಏಜೆಂಟ್. ಇವನಿಗೇನಿದೆ? ಹೈಡ್ರೋಜನ್ ಇದೆ, ಹಾಗಾಗಿ ರೆಡ್ಯೂಸಿಂಗ್ ಏಜೆಂಟ್ ಅಲ್ವಾ? ಈಸಿನಾ? ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್ ಈಸಿಯಾಗಿ ಅರ್ಥ ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಏಜೆಂಟ್ ರೆಕಗ್ನೈಸ್ ಮಾಡಿದ್ರ ಇವನೇನಾಗ್ತಾನೆ? ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಇವನೇನಾಗ್ತಾನೆ? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಈಸಿ. ಏಜೆಂಟ್ ಅನ್ನು ಅಬ್ಸರ್ವ್ ಮಾಡಿ ಉಲ್ಟಾ ಬರೀರಿ. ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂದರೆ ಯಾವ ರಿಯಾಕ್ಷನ್ ಇಲ್ಲಿ? ರಿಡಕ್ಷನ್. ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್ ಅಂದರೆ ಆಕ್ಸಿಡೇಷನ್. ಕರೆಕ್ಟ್, ಆಕ್ಸಿಡೇಷನ್. ನೆಕ್ಸ್ಟ್ ಇಲ್ಲಿ ನೋಡಿ, ಇವನಿಗೆ ಹೈಡ್ರೋಜನ್ ಇದೆ, ರಿಚ್ ಇನ್ ಹೈಡ್ರೋಜನ್, ರೆಡ್ಯೂಸಿಂಗ್ ಏಜೆಂಟ್ ಆಯ್ತಾ. I2ಗೆ ಹೈಡ್ರೋಜನೇ ಇಲ್ಲ, ಆಕ್ಸಿಜನೂ ಇಲ್ಲ, ಬಟ್ ಪಕ್ಕದವನಿಗೆ ಹೈಡ್ರೋಜನ್ ಇದೆ, ಅವನು ರೆಡ್ಯೂಸಿಂಗ್ ಏಜೆಂಟ್ ಆದ. I2 ಏನಾಗಬೇಕು? ಆಕ್ಸಿಡೈಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಏನಾಗ್ತಾರೆ? ಸಬ್ಸ್ಟೆನ್ಸು, ಅವುಗಳೇನಾಗುತ್ತೆ? ಆಕ್ಸಿಡೈಸ್ಡ್ ಆಗ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್ ಏನಾಗ್ತಾರೆ? ರೆಡ್ಯೂಸ್ಡ್ ಆಗ್ತಾರೆ. ಆ ಸಬ್ಸ್ಟೆನ್ಸ್ ಏನಾಗುತ್ತೆ? ರೆಡ್ಯೂಸ್ಡ್ ಆಗುತ್ತೆ. ಆಕ್ಸಿಡೈಸ್ಡ್ ಅಂದ್ರೆ ಯಾವ ರಿಯಾಕ್ಷನು? ಆಕ್ಸಿಡೇಷನ್. ರಿಡಕ್ಷನ್. ರೆಡ್ಯೂಸ್ಡ್ ಅಂದ್ರೆ ರಿಡಕ್ಷನ್. ಈಸಿ ಈಸಿ ಅಲ್ಲ? 100%. So Pallavi is from Hubli. Okay, so Sharon Gowda is from Afzalapur ma'am. My name is Pavitra. Okay, hi Pavitra. Hello, ಹೇಗಿದ್ದೀರಾ? ನೀವು ರಿವಿಷನ್ ಮುಗಿತಾ ಇರ್ಬೇಕಾದ್ರೆ ಬರ್ತಾ ಇದ್ದೀರಾ, ಪರವಾಗಿಲ್ಲ. ಕೀಪ್ ವಾಚಿಂಗ್ ಆ ವಿಡಿಯೋ, ಯು ವಿಲ್ ಗೆಟ್ ಲಾಟ್ ಆಫ್ ಕಂಟೆಂಟ್. ಈಗ ಇಲ್ಲಿ ನೋಡಿ, ಇವನಿಗೆ ಆಕ್ಸಿಜನ್ ಇದೆ, ಸೊ ಇವನೇನಾಗಬೇಕು? ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ವಾ. ಸೋಡಿಯಂ ಏನಾಗಬೇಕು? ಅವನಿಗೆ ಆಕ್ಸಿಜನ್ ಇಲ್ಲ, ಏನೂ ಇಲ್ಲ, ಬಟ್ ಪಕ್ಕದವನು ಆಕ್ಸಿಡೈಸಿಂಗ್ ಏಜೆಂಟ್ ಆದ, ಹಾಗಾಗಿ ಇವನೇನಾಗಬೇಕು? ರೆಡ್ಯೂಸಿಂಗ್ ಏಜೆಂಟ್ ಆಗಬೇಕು ಆಯ್ತಾ. ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಏನು? ಅವುಗಳು ಸಬ್ಸ್ಟೆನ್ಸ್, ಆಪೋಸಿಟ್ ಬರೀರಿ, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ರೆಡ್ಯೂಸಿಂಗ್ ಏಜೆಂಟ್ಸ್ ಏನು? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಈಸಿ. ಕನೆಕ್ಷನ್ ಹೇಗೆ ತಗೋತೀರಾ? ಸೋಡಿಯಂ ಇಲ್ಲಿ ಎರಡೂ ಕಡೆಗೆ ಅದೇ ಕನೆಕ್ಷನ್ ತಗೊಳ್ತೀರ, ಎರಡೂ ಕಡೆಗೂ ಕೂಡ ಹಾಗೆ ಬರೀತೀರ ನೀವು. ನೆಕ್ಸ್ಟ್ ಇಲ್ಲಿ ನೋಡಿ, PbO ಇಂದ PBಗೆ, ಸಿ ಇಂದ CO2ಗೆ ಕನೆಕ್ಷನ್ಸ್ ಅಷ್ಟೇ ಕೊಟ್ಕೊಳ್ಳಿ. ಬಟ್ ಬರೀಬೇಕಾದ್ರೆ ಲುಕ್ ಓನ್ಲಿ ಇನ್ ದ ರಿಯಾಕ್ಟೆಂಟ್ ಪಾರ್ಟ್, ಓನ್ಲಿ ಇನ್ ದ ರಿಯಾಕ್ಟೆಂಟ್ ಪಾರ್ಟ್. ಹೇಗೆ?
ಆಕ್ಸಿಜನ್ ಇರುವವನು ಆಕ್ಸಿಡೈಸಿಂಗ್ ಏಜೆಂಟ್. ಯಾರು ಇವನ್ ಮಕ್ಕಳೇ? ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ? ಆಕ್ಸಿಜನ್ ಇದೆ, ಅವನು ಆ್ಯಡ್ ಮಾಡ್ತಾನೆ ಬೇರೆಯವ್ರಿಗೆ. ಆಕ್ಸಿಜನ್ ಇಲ್ಲದೆ ಇರೋನೇನು? he will accept oxygen and he'll behave like a reducing agent. reducing agent ಆಗಿರ್ತಾನೆ. ಯಾರು? ಕಾರ್ಬನ್. ಆಯ್ತಾ? ಸೊ PbO is oxidizing agent. ಅವ್ನು PB ಆಗಿ ಚೇಂಜ್ ಆಗಬೇಕಾದ್ರೆ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಇದು ಆಪೋಸಿಟ್. addition of oxygen, oxidation. addition of oxygen, oxidation. Easy? ನೆಕ್ಸ್ಟ್ ವಿತ್ ದಿಸ್ ಇವನು ಯಾವ ಏಜೆಂಟು? ಇವನು ಆಕ್ಸಿಡೈಸಿಂಗ್ ಏಜೆಂಟ್. ಇವನು ಯಾರಪ್ಪ? ಅಲ್ಯೂಮಿನಿಯಮು. ಆಕ್ಸಿಜನ್ ಇಲ್ಲ, ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಯಿತು. ಇನ್ನೊಂದು ಏನಾಗಬೇಕು? ರೆಡ್ಯೂಸಿಂಗ್ ಏಜೆಂಟ್. ಆಯಿತಾ? ಒಂದು ಆಕ್ಸಿಡೈಸಿಂಗು, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್. ಹೀಗೆ ಕನೆಕ್ಷನ್ಸ್ ತಗೊಳ್ಳಿ. ಇವಾಗ Fe2O3 ಇಂದ Feಗೆ ಆಕ್ಸಿಡೈಸಿಂಗ್ ಏಜೆಂಟ್, ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಆಯ್ತಾ? ಇವರು ರಿಡಕ್ಷನ್ ಆಗ್ತಾರೆ. ವಾಟ್ ಇಸ್ ರಿಡಕ್ಷನ್? ಲಾಸ್ ಆಫ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಇತ್ತು, ಇಲ್ಲಿ ಆಕ್ಸಿಜನ್ ಇಲ್ಲ. ಸೊ ಲಾಸ್ ಆಫ್ ಆಕ್ಸಿಜನ್, ರಿಡಕ್ಷನ್. ಲಾಸ್ ಆಫ್ ಆಕ್ಸಿಜನ್ ಇಸ್ ರಿಡಕ್ಷನ್. ನೋಡಿ, ಅಲ್ಯೂಮಿನಿಯಂ ಆರಾಮಾಗಿದ್ದ, ಸಿಂಗಲ್ ರೆಡಿ ಟು ಮಿಂಗಲ್ ಅಂತ. ಅವನು ಆಕ್ಸಿಜನ್ ಜೊತೆ ಮಿಂಗಲ್ ಆಗ್ತಾನೆ. ಸೊ ಅಡಿಷನ್ ಆಫ್ ಆಕ್ಸಿಜನ್. ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಆಕ್ಸಿಡೇಷನ್. ಸೊ ಈಗೂ ಬರಿಬೋದಾ? ಆಕ್ಸಿಡೈಸಿಂಗ್ ಏಜೆಂಟ್ ಯಾರು? ಸಬ್ಸ್ಟೆನ್ಸ್ ರೆಡ್ಯೂಸ್ಡ್. ಅವ್ರು ಕೇಳ್ತಾರೆ ಯಾವುದು ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಅಂತ ಹೇಳಿ. ಹೇಳಿ. ರೆಡ್ಯೂಸಿಂಗ್ ಏಜೆಂಟ್ ಯಾರು? ಸಬ್ಸ್ಟೆನ್ಸ್ ಆಕ್ಸಿಡೈಸ್ಡ್. ಈಸಿನಾ? Nagu is saying, okay, Navya is saying, thank you so much. I understood the concept. Thank you so much. Nagu is saying, my school is government, ಕೇಳ್ತಾ ಇಲ್ಲ, ನನಗೆ ಕಾಣ್ತಾ ಇಲ್ಲ, ಆದರ್ಶ್ ವಿದ್ಯಾಲಯ ರಾಮದುರ್ಗ. ಓಕೆ. ಸೊ ರಾಮದುರ್ಗ ಎಲ್ಲಿ ಬರುತ್ತೆ ನಾಗು? ಹೆಸ್ರೇನು ನಿಮ್ಮದು ನಾಗು? ಹೆಸರು ಹೇಳಿ. ನಿಮ್ಮದು ಫುಲ್ ನೇಮ್ ಇರುತ್ತಲ್ಲ ಏನೋ ಒಂದು, ಆ ಹೆಸರು ಹೇಳಿ. ಹೆಸರು ಹೇಳ್ತೀರಾ? ವೀಣಾ ಇದ್ದೀರಾ? ನಿರ್ಮಲಾ, ವೀಣಾ, ವಿಶೇಷ್, ಮತ್ತು ಏಶಿಲ್, ಸವಿತಾ, ಮಂಜುಳಾ, ಪಲ್ಲವಿ. Okay, Pallavi is Manoj. Manoj, my name is Manoj. Navya. Yes, ma'am. Pratibha, Priyanka. Hi, hi. Nice. Belgavi. Oh, nice, nice. Hi, hi, Priyanka. Hi, Pratibha. Nice name, by the way. Ha. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಇವಾಗಲೇ ಮೆಸೇಜ್ ಮಾಡಿ, ಕ್ಲಿಯರ್ ಮಾಡಿಬಿಡ್ತೀನಿ ನಾನು. ಓ ಐಶ್ವರ್ಯ. ಓಕೆ, ಐಶ್ವರ್ಯ ಇಸ್ ನಿರ್ಮಲಾ. ಓಕೆ, ಆಲ್ ರೈಟ್. ಮಂಜುಳಾ ಹೇಳ್ತಿದ್ದಾರೆ ಏನೂ ಡೌಟ್ ಇಲ್ಲ ಅಂತ ಹೇಳಿ. ಅಂಬಿಕಾ ಹೇಳ್ತಿದ್ದಾರೆ ಏನೂ ಡೌಟ್ ಇಲ್ಲ ಅಂತ ಹೇಳಿ. ಸೊ ನನಗೆ ತುಂಬ ಜನ ಸ್ಟೂಡೆಂಟ್ಸ್ದು ನೇಮ್ ಇವಾಗ ಚೆನ್ನಾಗಿ ಪರಿಚಯ ಆಗ್ತಾ ಇದೆ. ಸೊ ಐ ಆಮ್ ಹ್ಯಾವಿಂಗ್ ದಿಸ್ ರೆಗ್ಯುಲರ್ ಟಚ್ ವಿತ್ ಯು ಆಲ್. ರಿಯಲಿ ಹ್ಯಾಪಿ ಸೀಯಿಂಗ್ ಯು. ವೀಣಾ, ಮಂಜುಳಾ, ನಿರ್ಮಲಾ, ಅಂಬಿಕಾ. ಗ್ರೇಟ್. ಸೊ ವೀಣಾ, ಕೊಪ್ಪಳದಲ್ಲಿ ಹೇಗಿದೆ ಇವಾಗ? ಕೊಪ್ಪಳನಲ್ಲಿ ಮಳೆ ಇದೆಯಾ, ಚಳಿ ಇದೆಯಾ, ಗಾಳಿ ಇದೆಯಾ? ಅಂದರೆ ಡ್ರೈ ಗಾಳಿಗಳು ಬೀಸ್ತಾ ಇರುತ್ತೆ ನಾರ್ತ್ ಕರ್ನಾಟಕದ ರೀಜನಲ್ಲಿ ವಿತ್ ಲಾಟ್ ಆಫ್ ಡಸ್ಟ್. ಅದು ಅಲ್ಲಿದೆಯಾ ಹೇಗೆ ಅಂತ ಹೇಳಿ. ಸೊ ಶರಣ್ ಗೌಡ ಪಾಟೀಲ್, ನಿಮ್ಮ ಹೆಸರೇನು? ಮನೋಜ್ ಅಂತನ ನಿಮ್ಮದು ಹೆಸರು? ಪಲ್ಲವಿ ಎಂಡೇಶ್ವರ್. ಓಕೆ, ನನಗೆ ಆ ಹೆಸರುಗಳು ಸ್ವಲ್ಪ ಇವಾಗ ಹೊಸ್ದಾಗಿ ಯಾರು ಬಂದಿದ್ದೀರಾ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಷ್ಟೇ. ಚಂದ್ರಶೇಖರ್ ಹೇಳ್ತಿದ್ರೆ ನೋ ಡೌಟ್ ಅಂತ ಹೇಳಿ. ಓಕೆ, ಫೈನ್. ಪವಿತ್ರ. ಓಕೆ, ಪವಿತ್ರ, ವೆಲ್ಕಮ್. ಸ್ವಲ್ಪ ಒಂದು ಇಟ್ಸ್ ಮಾಡರೇಟ್. ವೀಣಾ ಹೇಳ್ತಾ ಇದ್ದಾರೆ ವೆದರ್ ಇಸ್ ಮಾಡರೇಟ್ ಅಂತ ಹೇಳಿ. ಸೊ ಆಲ್ ರೈಟ್.
ನೆಕ್ಸ್ಟ್ ಏನು ಮಾಡೋಣ ಇವಾಗ? ರಿಡಕ್ಷನು ಆಕ್ಸಿಡೇಷನು ಮುಗೀತು. ನೆಗೆಟಿವ್ ಇಫೆಕ್ಟ್ ಆಫ್ ಆಕ್ಸಿಡೇಷನ್, ಕೊರೋಷನ್. ಸೊ ಕೊರೋಷನ್ನ ನಾನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನಲ್ಲಿ ತಗೋತೀನಿ ಮಕ್ಕಳೇ. ಇಲ್ಲಿ ಅದನ್ನ ನಾನು ಸ್ಕಿಪ್ ಮಾಡ್ತೀನಿ, ಬಿಕಾಸ್ ನಿಮ್ಮ ಚಾಪ್ಟರ್ನಲ್ಲೂ ಕೂಡ ಅವರು ಸ್ಕಿಪ್ ಮಾಡಿದ್ದಾರೆ. ತಗೊಳ್ಳೋದು ನಾನು ಅಲ್ಲೇ. ರ್ಯಾನ್ಸಿಡಿಟಿ ಪಾರ್ಟ್ನ ಕವರ್ ಮಾಡಿಬಿಡೋಣ. ವಾಟ್ ಇಸ್ ರ್ಯಾನ್ಸಿಡಿಟಿ? ತುಂಬ ಕಾಮನ್ ಆಗಿ ಕೇಳುವಂತಹ 3 ಕ್ವೆಶನ್ಸ್. ಡಿಫೈನ್ ರ್ಯಾನ್ಸಿಡಿಟಿ, ವಿಚ್ ಗ್ಯಾಸ್ ಇಸ್ ಫ್ಲಶ್ಡ್ ಇನ್ ದ ಚಿಪ್ಸ್ ಪ್ಯಾಕೆಟ್ ಟು ಅವಾಯ್ಡ್ ದ ರ್ಯಾನ್ಸಿಡಿಟಿ, ಆ್ಯಂಡ್ ವಾಟ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಆಫ್ avoiding the rancidity. Apart from these 3 questions, ಅವ್ರು ಯಾವ ಕ್ವೆಶ್ಚನ್ನು ಕೇಳಲ್ಲ. ಓಕೆ, ಓನ್ಲಿ 3 questions for 2 mark, 1 mark and 1 mark. ಸೊ 2 marksಗೆ ಯಾವ ಥರ ಕೇಳ್ತಾರೆ? ಡಿಫೈನ್ rancidity, write any 2 methods of preventing the rancidity. So it is the aerial oxidation or slow oxidation of ಏನು? ಆಯಿಲ್ ಆ್ಯಂಡ್ ಫ್ಯಾಟ್. ಫುಡ್ ಮೇಲಿರುವಂಥ ಆಯಿಲ್ಸ್ ಅಥವಾ ಫ್ಯಾಟ್. ಎಸ್, ವೆರಿ ಗುಡ್ ಪ್ರತಿಭಾ. ಆಯಿಲ್ ಮತ್ತು ಫ್ಯಾಟ್ ಏನಾಗುತ್ತೆ? ರಿಯಾಕ್ಟ್ ಆಗುತ್ತೆ. ಯಾರ ಜೊತೆ? ಇದನ್ನಲ್ಲ, ನಾಟಿಯೆಸ್ಟ್ ಎಲಿಮೆಂಟ್ ಆಕ್ಸಿಜನ್. ವೆರಿ ವೆರಿ ನಾಟಿಯೆಸ್ಟ್ ಎಲಿಮೆಂಟ್ ಆಕ್ಸಿಜನ್, ಬಿಕಾಸ್ ಹಿ ವಾಂಟ್ಸ್ ಟು ಟಾಕ್ ಟು ಎವ್ರಿಬಡಿ. ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆ ಫುಡ್ ಮೆಟೀರಿಯಲ್ ಇದು ಟೇಸ್ಟ್ ಮತ್ತು ಸ್ಮೆಲ್ಲನ್ನು ಚೇಂಜ್ ಮಾಡುತ್ತೆ. ಸೊ ದ್ಯಾಟ್ ಪ್ರಾಸೆಸ್ ವೇರ್ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ಆ್ಯಂಡ್ ಫ್ಯಾಟ್ ರಿಸಲ್ಟಿಂಗ್ change in the state and smell of the food is actually called as rancidity. ಆಯ್ತಾ? ಹೇಗೆ ಪ್ರಿವೆಂಟ್ ಮಾಡ್ತೀರಾ? ಇದು ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಯಾವ್ದು ಗೊತ್ತಾ? ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತ ಹೇಳೋದು ಇಲ್ಲ. ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂದರೆ, ಇವಾಗ ನೀವು ನೋಡ್ಬೋದು ಡ್ರೈ ಫ್ರೂಟ್ಸ್ನ ಎಸ್ಪೆಷಲಿ ಅವರು ಪ್ಯಾಕ್ ಮಾಡಬೇಕಾದ್ರೆ ಆ ಇಡೀ ಪ್ಯಾಕೆಟಲ್ಲಿರುವ ಗಾಳಿಯನ್ನು ಸಕ್ ಮಾಡ್ತಾರೆ ಹೊರಗಡೆಗೆ ಡಿಪ್ರೆಷರೈಸ್ ಮಾಡ್ತಾರೆ. ಸೊ ಒಂಥರ ಅಂಟ್ಕೊಂಡಿರುತ್ತೆ ಪ್ಯಾಕ್ ಆ ಡ್ರೈ ಫ್ರೂಟ್ಸಿಗೆ. ಸೊ ದೆರ್ ಇಸ್ ನೋ ಏರ್ ಟು ರಿಯಾಕ್ಟ್. ಅದು ವ್ಯಾಕ್ಯೂಮ್ ಪ್ಯಾಕಿಂಗ್. ಬರಿಬೇಡಿ, ಏನೂ ನೆನಪಾಗ್ತಿಲ್ಲ ಅಂದರೆ ಮಾತ್ರ ಈ ಪಾಯಿಂಟ್ ಬರೀರಿ. ಪ್ರಯಾರಿಟಿ ಫಾರ್ ಯೋರ್ NCERT. NCERTಗೆ ಪ್ರಯಾರಿಟಿ ಕೊಡಿ. NCERTಲಿ ಹೇಳಿದರೆ ರೆಫ್ರಿಜರೇಟ್ ಮಾಡಿ. ರೆಫ್ರಿಜರೇಟ್ ಮಾಡೋದ್ರಿಂದ ಏನು ರ್ಯಾನ್ಸಿಡಿಟಿ ಆಗಲ್ವಾ? ಆಕ್ಸಿಜನ್ ಕಾಂಟ್ಯಾಕ್ಟ್ ಆಗಲ್ವಾ? ಆಗುತ್ತೆ ಮಕ್ಕಳೇ. ಫ್ರಿಜ್ಜಲ್ಲಿ ಏನು ಆಕ್ಸಿಜನ್ ಇರಲ್ವಾ? ಇದ್ದೇ ಇರುತ್ತೆ. ಬಟ್ ಆ ರಿಯಾಕ್ಷನ್ದು ಸ್ಪೀಡ್ ಕಡಿಮೆ ಇರುತ್ತೆ ಅಷ್ಟೇ. ಅಲ್ಲಿ ಆ ಟೆಂಪ್ರೇಚರ್ನಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ಗೆ ಬೇಕಾಗಿರುವ ಒಂದು ಎನರ್ಜಿ ಇಲ್ಲ, ಟೆಂಪ್ರೇಚರ್ ಡೌನ್ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲವುಗಳು ಕೂಡ ನಾರ್ಮಲ್ ಆಗಿ ನಡೆಯುತ್ತೆ. ಅಲ್ಲೂ ಕವರ್ ಮಾಡಿರಬೇಕು. ಫ್ಲಶಿಂಗ್ ದ ಫುಡ್ ಪ್ಯಾಕೆಟ್ ನೀವೆಲ್ಲ ಹೇಳ್ತಾ ಇದ್ದೀರಾ. ಹಾಯ್ ಮನೋಜ್ ಫ್ರಮ್ ಹುಬ್ಳಿ. Veena, once you visit North Karnataka, you will see totally different food and culture. Yes, Veena, I understand. So, hi, ma'am. Varshita. Okay, hello, Varshita. Hello, Navya from Mangalore. So, good. So, ನೀವೆಲ್ಲರೂ ಹೇಳ್ತಿದ್ರಲ್ಲ ಕಮೆಂಟ್ ಬಾಕ್ಸ್ನಲ್ಲಿ, ಅದೇ ಥರ flush the packet, food packets with a nitrogen gas. ಯೂಸ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದ್ರದ್ದು ಹೆಸರೆಲ್ಲ ಕೊಟ್ಟಿದ್ದಾರೆ. ನೀವು ಡಿಫ್ರೆಂಟ್ ಆ ರೆಫರೆನ್ಸ್ ಬುಕ್ ತೆಗೆದ್ರಂತೂ ದೇವ್ರೇ, ನೀವು ಬೋರ್ಡ್ ಎಕ್ಸಾಮ್ ಬರೀತಿದ್ದೀರಾ ಇಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರೀತಿದ್ದೀರಾ ಅಂತೇಳಿ ಕನ್ಫ್ಯೂಷನ್ ಆಗ್ಬೇಕು ನಿಮಗೇನೆ. ಡು ನಾಟ್ ಯೂಸ್ ಎನಿ ರೆಫರೆನ್ಸ್, ಎನಿ ಸ್ಪೆಸಿಫಿಕ್ ನೇಮ್ ಆಫ್ ಆ್ಯಂಟಿ ಆಕ್ಸಿಡೆಂಟ್. ಕೊಡಲಿಲ್ಲ ಅದು ನಿಮಗೆ. ನೋಡೋಣ ಏನು ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ರ್ಯಾನ್ಸಿಡಿಟಿಯಲ್ಲಿ ಪ್ರಿವೆನ್ಷನ್ ಮೆಥಡ್ ಏನೆಲ್ಲ ಕೊಟ್ಟಿದ್ದಾರೆ? ಕೀಪಿಂಗ್ ದ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಪಾಯಿಂಟ್ ನಂಬರ್ 1 ಮೇಂಟೈನ್ ಮಾಡಿ. ಹೆಲ್ಪ್ಸ್ ಟು ಸ್ಲೋ ಡೌನ್ ದಿ ಆಕ್ಸಿಡೇಷನ್. ಫ್ರಿಜ್ಜಲ್ಲಿ ಇಟ್ರು ಆಕ್ಸಿಡೇಷನ್ ನಡೆಯುತ್ತೆ, ಅದು ಸ್ಲೋ ಆಗಿ ನಡೆಯುತ್ತೆ ಅಷ್ಟೇ. ಡು ಯು ನೋ ಚಿಪ್ಸ್ ಮ್ಯಾನುಫ್ಯಾಕ್ಚರರ್ಸ್ ಯೂಶುವಲಿ ಫ್ಲಶ್ ದ ಬ್ಯಾಗ್ ಆಫ್ ಚಿಪ್ಸ್ ವಿತ್ ದ ನೈಟ್ರೋಜನ್ ಗ್ಯಾಸ್. ಸೊ ಇದೆರಡೇ ಕೂಡ ಅವ್ರು ಕೊಟ್ಟಿರುವಂಥದ್ದು. ದೇರ್ ಆರ್ 2 methods which they have mentioned. Along with that, usually substances which prevent oxidation ನ antioxidants ಅಂತ ಹೇಳಿ ಕರೀತಾರೆ. ಅದನ್ನು ಆ್ಯಡ್ ಮಾಡೋದ್ರಿಂದ ಅಂತ ಕೂಡ ಬೇಕಾದ್ರೆ ತಗೊಳ್ಬೋದು. ಸೊ 3 methods NCERT ಅಲ್ಲಿ ಕೊಟ್ಟಿರುವಂಥದ್ದು. ಒಂದು by adding antioxidant, second one keeping the food in airtight container, third one flush the food packet with chips, and also refrigerating. Airtight container jothe refrigerating. Refrigeration, airtight container, flushing the certain food packets with nitrogen gas because it is inert, does not react. Jotege, what was that one more thing they told? Antioxidant.
ಅಷ್ಟೇ. ಓಕೆ, ಸೊ ಐ ಆಮ್ ಶ್ರೀಜಾ, ಪಲ್ಲವಿ ಅಲ್ಲಲ್ಲ, ಏನಿತ್ತು ಹೆಸರು ಮರ್ತೋಯ್ತು ನನಗೆ. ಸೊ Manoj. So I guess your name is Manoj. So myself is Shrija. I'm your chemistry mentor. Okay, Mangalore is my favorite place. I love all the places of Karnataka. And Veena, I was in Bijapur for a few years. I know. Okay, Chandrasekhar is asking, ma'am, electronic configuration after element 20. All right, Baryana. Okay, so that's all from this chapter. The whole chapter is over now. Any doubts in this chapter, you can contact me. So Chandrasekhar wants the electronic configuration of any element after 20. Let's take scandium, which is 21, and zinc, which is 30. ಆಯ್ತಾ? ಟ್ರೈ ಮಾಡೋಣ ಬರೀಲಿಕ್ಕೆ. ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್, ಓ ಶೆಲ್, ಪಿ ಶೆಲ್, ಕ್ಯೂ ಶೆಲ್, ಇಷ್ಟು ಶೆಲ್ಸ್ ಇದೆ. ಓಕೆ, ಕೆ, ಎಲ್, ಎಮ್, ಎನ್, ಓ, ಪಿ, ಕ್ಯೂ, ಇಷ್ಟು ಶೆಲ್ಸ್ನಲ್ಲಿ ವಿ ಹ್ಯಾವ್ ಟು ಫಿಲ್ ದ ಎಲೆಕ್ಟ್ರಾನ್. 21 electrons. 2 KL ಹಾಕಿ, 8 LL ಹಾಕಿ, M ಅಲ್ಲಿ 8 ಹಾಕಿ, ಎಷ್ಟಾಯಿತು? 18 ಹಾಕಿ M ಅಲ್ಲಿ. 18 plus 2, 20, 28. 28 ಆಯ್ತಲ್ಲ? ಓಕೆ, 28, 30, 29, 30, 31. 3 electrons ಬೇಕು ನಮಗೆ. ಸೊ I'll put here 8. So 18 ಆಯಿತು. ಇವಾಗ ಎಷ್ಟಾಯ್ತು ಮಕ್ಕಳೇ? ಸೊ 10, 18, 18, 36 ಆಯಿತು. ಹಾಗಾಗಿ I'll add one more 8 here. Then write here 10, 8. 2 plus 8, 10 ಆಯಿತು. 10 ಜೊತೆಗೆ ನೀವು 8 ಆ್ಯಡ್ ಮಾಡ್ತೀರಾ, 18 ಆಯಿತು. ಪ್ಲಸ್ 8 ಆ್ಯಡ್ ಮಾಡ್ತೀರಾ, 26 ಆಯಿತು. ಕೆ ಎಲ್ ಎಮ್ ಎನ್, ಸ್ಕ್ಯಾಂಡಿಯಮ್ ಇಸ್ ಇನ್ ಹೈಡ್ರೋಜನ್, ಲೀಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಸ್ಕ್ಯಾಂಡಿಯಮ್. ಇಟ್ ಈಸ್ ಇನ್ ದ 4th ಪೀರಿಯಡ್. ಅದಕ್ಕೆ 4 ಶೆಲ್ಸ್ ಇರಬೇಕು. ನೀವು ಚೆಕ್ ಮಾಡಿ ಪಿರಿಯಾಡಿಕ್ ಟೇಬಲ್ನಲ್ಲಿ, ಸ್ಕ್ಯಾಂಡಿಯಮ್ ಇಸ್ ಇನ್ ದ 4th ಪೀರಿಯಡ್. ಸೊ ಇಟ್ ಶುಡ್ ಮ್ಯಾಕ್ಸಿಮಮ್ ಹ್ಯಾವ್ 4 ಶೆಲ್ಸ್. ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್ ಅಂತ ಹೇಳಿ ಚಂದ್ರಶೇಖರ್. ಆಯ್ತಾ? ದೆನ್ ಅಕಾರ್ಡಿಂಗ್ಲಿ ಫಿಲ್ ದ ಎಲೆಕ್ಟ್ರಾನ್ಸ್. 2, 8, 18 ಆಯ್ತು. ಇವಾಗ ಇಷ್ಟರಲ್ಲಿ ನಿಮಗೆ 20 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಿದ್ದೀರಾ. ಇನ್ನು ಮಿಕ್ಕಿದ್ದು 3 ಎಲೆಕ್ಟ್ರಾನ್ಸ್ನ ನೀವು ಫಿಲ್ ಮಾಡಬೇಕು ಇನ್ ಆರ್ಡರ್ ಟು ಸೇ 21. ಸೊ ಇಟ್ ಆಲ್ಮೋಸ್ಟ್ ಬಿಕಮ್ಸ್ ಲೈಕ್ ದಿಸ್: 2, 8, 18, 3. ಸೊ ರೂಲ್ ಹೇಳುತ್ತೆ, ವೈಲ್ ಯು ಫಿಲ್ ದಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಲಾಸ್ಟ್ ಶೆಲ್, ದಟ್ ಇಸ್ ಎನ್ ಶೆಲ್, ಯು ಕ್ಯಾನ್ ಆ್ಯಡ್ electrons from 0, there is no electron, 1, 2, 3 up to 8 ವರೆಗೂ ಎಲೆಕ್ಟ್ರಾನ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಅದೇ ಥರ ನಾವು ನೋಡೋದಾದ್ರೆ ಹೇಗೆ ಈ ಎಲೆಕ್ಟ್ರಾನ್ಸ್ನ ಫಿಲ್ ಮಾಡ್ಬೋದು, 30 ಎಲೆಕ್ಟ್ರಾನ್ಸ್ನ ಹೇಗೆ ಫಿಲ್ ಮಾಡ್ಬೋದು ನೋಡುವ. ಸೊ 30, zinc is also in the 4th period of the periodic table. ಚಂದ್ರಶೇಖರ್ ಫಿಲ್ ಮಾಡಿ. K shell maximum can have 2, L shell maximum can have 8 electrons. ಆಯ್ತಾ? ಎಮ್ ಅಲ್ಲಿ 18 ಆಯಿತು. ಈಗ ಎನ್ ಅಲ್ಲಿ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಅಲ್ಲಿ ವಿ ಹ್ಯಾವ್ ಟು ಆ್ಯಡ್ 30 ಅಲ್ವಾ, 10. ಬಟ್ ಬಿಯಾಂಡ್ 10 ನಮಗೆ ಹೇಳಲಿಕ್ಕಾಗಲ್ಲ, ಆ್ಯಡ್ ಮಾಡಲಿಕ್ಕಾಗಲ್ಲ. ಸೊ ಈ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್ ಆ್ಯಪ್ಟ್ ಆಗಿ ಜಿಂಕಿಗೆ ಆಪ್ಲಿಕೇಬಲ್ ಆಗಲ್ಲ, ಬಿಕಾಸ್ ಇಲ್ಲಿ ಅದು ವೈಲೇಟ್ ಮಾಡುತ್ತೆ. ಸೊ ನಾನೇನು ಮಾಡ್ತೀನಿ, 10 ಅನ್ನು ಐ ಕ್ಯಾನ್ ರೈಟ್ ಇಟ್ ಆಸ್ 8 and 2. ಪುಷ್ ಮಾಡ್ತೀನಿ ನಾನು ಆಕ್ಸಿಜನ್ ಕಡೆಗೆ. 1, 2, 3, 4, 5 ಶೆಲ್ಸ್ ಆಗುತ್ತೆ. ಸೊ ಇದು ಈ ಒಂದು ಮೇನ್ ಎನರ್ಜಿ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸನ್ನು ಬರೆಯೋದು ಪಾಸಿಬಲ್ ಇಲ್ಲ. ಸೊ ಐ ಡೂ ಗೋ ವಿತ್ ಡಿ ಕಾನ್ಫಿಗರೇಷನ್. ಅದನ್ನು ನಾವು ಹೀಗೆ ಬರಿತೀವಿ ಹೈಯರ್ ಕ್ಲಾಸಸ್ನಲ್ಲಿ: ಆರ್ಗಾನ್ 3D10 4s2 ಅಂತ ಹೇಳಿ.
ಆಯಿತಾ. ದಿಸ್ ಇಸ್ ದಿ ಆ್ಯಕ್ಚುಯಲ್ ಕಾನ್ಫಿಗರೇಷನ್ ಆಫ್ ಜಿಂಕ್. ಆಯಿತಾ, ಇಲ್ಲೂ ಕೂಡ ಆ್ಯಕ್ಚುಯಲ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ಆರ್ಗಾನ್ 3D1 4s2 ಅಂತ ಹೇಳಿ ಬರಿತೇವೆ. ಇಲ್ಲಿ 21 ಆಗಬೇಕಲ್ಲ ಮಕ್ಕಳೇ, ಇಲ್ಲಿ ಎಷ್ಟಾಗಬೇಕು? ಹಾಂ, ಕರೆಕ್ಟ್ ಇದೆ. 18 + 2 20, 28. 1 ಸೆಕೆಂಡ್. ಸಿಂಪಲ್ ಆಗಿ ಕೊಡುವ. KLMN 2 8 8 3. ಇಲ್ಲಿ ಸ್ವಲ್ಪ ಅದು ವಾಯ್ಲೇಟ್ ಆಗುತ್ತೆ ರೂಲ್. ಇಲ್ಲಿ 2 + 8 20, 8 ಕೊಟ್ಟರು ಕೂಡ 18 ಕೊಟ್ಟರೆ 28 ಆಯಿತು. 2 ಈ ಥರ ಬರುತ್ತೆ. ಚಂದ್ರಶೇಖರ್, ದಿಸ್ ಇಸ್ ಹೌ ವಿ ಡೂ ಇಟ್. ಸೊ ಪ್ರತಿಭಾ ಇಸ್ ಆಸ್ಕಿಂಗ್, ಮ್ಯಾಮ್ ವಿ ಹ್ಯಾವ್ ಟು ಯೂಸ್ SPDF. Yes, you have to learn SPDF. Chandrasekhar, ma'am, why argon in electronic configuration? Okay, there is one more way of writing. Argon anta heluvanthadu is a previous element of this row. Argon is present in the third period of the periodic table. So idra ಬಗ್ಗೆ ನಾನು periodic classification of elements ನಲ್ಲಿ ಹೇಳಿದ್ರೆ ತುಂಬಾ ಆಪ್ಟ್ ಆಗಿರುತ್ತೆ. Now I need to wind up the thing. ಆಯ್ತಾ, ಆರ್ಗಾನ್ ಅನ್ನ ನಾವು ಶಾರ್ಟ್ ಆಗಿ ಇಟ್ಕೊಳ್ಳೋಕೆ, ಅಂದರೆ ಸಬ್ಶೆಲ್ ಬರೆದಾಗ ಈ 1s2 2s2 2p6 3s2 3p6 ಅಲ್ಲಿವರೆಗೂ ನಾವು ಬರೆಯೋದು ಬೇಕಾಗಿಲ್ಲ. ಅಷ್ಟು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅನ್ನ ಶಾರ್ಟ್ ಆಗಿ ಕಂಡೆನ್ಸ್ ಮಾಡ್ಲಿಕ್ಕೋಸ್ಕರ ಐ ವಿಲ್ ರೈಟ್ ಇಟ್ ಆಸ್ ಆರ್ಗಾನ್. ಆಮೇಲೆ 3D ಯಾಕೆ ಅಂದರೆ ಇದು 3D ಸಬ್ಶೆಲ್ ನಲ್ಲಿ ಲಾಸ್ಟ್ ಬಟ್ ಎಲೆಕ್ಟ್ರಾನ್ ಹೋಗುತ್ತೆ. ಈ D 4s ಇದೆಲ್ಲ ಕೂಡ ನೀವೇನು ಮಾಡ್ತೀರಾ, ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇನ್ ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ನಲ್ಲಿ ಕಲಿತೀರಾ. ಫಾರ್ ಸ್ಟೇಟ್ ಬೋರ್ಡ್ ಮಕ್ಕಳಿಗೆ ಅದಿದೆ ಆಯಿತಾ, ನಾಟ್ ಫಾರ್ CBSE ಬಟ್ ಫಾರ್ ಸ್ಟೇಟ್ ಬೋರ್ಡ್ ಅದಿದೆ, ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನೋಡಿ 21 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಿದ್ದೀನಿ. K ಅಲ್ಲಿ 2, L ಅಲ್ಲಿ 8, M ಅಲ್ಲಿ 8, N ಅಲ್ಲಿ 3 ಅಂತ ಹೇಳಿ. ಇಲ್ಲಿ 2 8 18 2 ಅಂತ ಹೇಳಿ ಜಿಂಕಿಗೆ ಫಿಲ್ ಮಾಡಿದ್ದೀನಿ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಈ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ ಜಿಂಕು +2 ಅನ್ನು ತೋರಿಸುತ್ತೆ. ಯಾಕೆ ಅಂತ ಹೇಳಿ ನೀವು ಹೇಳ್ತೀರಾ ಆಯಿತಾ, ಬಿಕಾಸ್ ಇಟ್ ಹ್ಯಾಸ್ ಔಟರ್ ಮೋಸ್ಟ್ 2 ಎಲೆಕ್ಟ್ರಾನ್. ಬಟ್ ಸ್ಕ್ಯಾಂಡಿಯಮ್ +1 ಹಾಗೂ +3 ಅಂದರೆ ಅರ್ಥ ಏನು, ಸ್ಕ್ಯಾಂಡಿಯಮ್ 1 ಎಲೆಕ್ಟ್ರಾನ್ನು ಕಳ್ಕೊಳ್ಳುತ್ತೆ, 3 ಎಲೆಕ್ಟ್ರಾನ್ಸ್ನು ಕಳ್ಕೊಳ್ಳುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ 3 ಇದ್ದರೆ ನೀವು ಅರ್ಥ ಮಾಡ್ಕೊಳ್ತೀರಾ, ಸ್ಕ್ಯಾಂಡಿಯಮ್ ಮೈಟ್ ಲೂಸ್ ಓನ್ಲಿ 3 ಎಲೆಕ್ಟ್ರಾನ್ಸ್ ಅಂತ ಹೇಳಿ. ದಟ್ ಇಸ್ ನಾಟ್ ಕರೆಕ್ಟ್. ಸೊ ಈ ಒಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಸ್ ಆಲ್ವೇಸ್ not highly relevant. Yes, so anything else? मैम थोड़ा हिंदी के भी प्रयोग करो. हिंदी I don't know properly. I know, but I'm not supposed to use Hindi language or any other regional language when I have given a responsibility of delivering my content in Kannada and English. Okay, so I respect the national language Hindi, but illi ಕನ್ನಡದಲ್ಲಿ ಟೀಚ್ ಮಾಡಬೇಕು, ಇಂಗ್ಲೀಷ್ನಲ್ಲಿ ಟೀಚ್ ಮಾಡಬೇಕು. ಸೊ ನಿಮಗೆ ಹಿಂದಿ ಬೇಕು ಅಂತ ಹೇಳಿದ್ರೆ there are a lot of dedicated channels. I kindly tell you to subscribe those channels. Chemistry is mysterious. Yeah, there is a mystery in chemistry itself. ಮ್ಯಾಮ್ ಆ್ಯಸಿಡ್ ಬೇಸ್ ರಿವಿಷನ್ ಕ್ಲಾಸ್ ಮಾಡುವ ನೆಕ್ಸ್ಟ್ ವೀಕ್ ಅಲ್ಲ, ಅದರ ನೆಕ್ಸ್ಟ್ ವೀಕ್ನಲ್ಲಿ ಐ ವಿಲ್ ಡೆಫಿನೆಟ್ಲಿ ಡೂ ದ ಆ್ಯಸಿಡ್ ಬೇಸ್ ಥಿಂಗ್. ಓಕೆ, ಹಿಂದಿ ಈಸ್ ನಾಟ್ ಅ ನ್ಯಾಷನಲ್ ಲ್ಯಾಂಗ್ವೇಜ್ ಮ್ಯಾಮ್. ಯಾ, ಇವನ್ ಐ ಆಮ್ ಗೆಟ್ಟಿಂಗ್ ಟು ನೋ. ವೆನ್ ಐ ವಾಸ್ ಅ ಚೈಲ್ಡ್ ರಾಷ್ಟ್ರ ಭಾಷೆ ಅಂತ ಹೇಳಿ ಬಂದಿತ್ತು, ಬಟ್ ಇಟ್ ಈಸ್ ನಾಟ್. ಸೊ ವಿಚ್ ಇಸ್ ದ ನ್ಯಾಷನಲ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್? ವೀಣಾ, ಯಾವುದು ನ್ಯಾಷನಲ್ ಲ್ಯಾಂಗ್ವೇಜ್? There is no national language of India. Yes, it is true. Actually true. But ನೋಡುವ ಎಲ್ಲಿವರೆಗೆ ಅದು ಹೋಲ್ಡ್ ಆನ್ ಆಗುತ್ತೆ ಅಂತ ಹೇಳಿ. ಬಿಕಾಸ್
there is a diversity in many languages ಅಲ್ವಾ, ಹಾಗಾಗಿ ಒಂದು ಲ್ಯಾಂಗ್ವೇಜನ್ನು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕನ್ಸಿಡರ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಒಂದು ಟಾಕ್ ಬಂದಿತ್ತು. ಇವನ್ ಐ ಹ್ಯಾವ್ ರೆಡ್ ದ ನ್ಯೂಸ್. ಸೊ ಐ ಆಮ್ ವೈಂಡಿಂಗ್ ಅಪ್ ಮೈ session here. The only concern for me is, Chandrasekhar, for you I'm saying you, SPDF configuration ಆಗಿರ್ಬೋದು, KLMN configuration ಆಗಿರ್ಬೋದು, that part will be taken in the next class. ಅದು ಕಾರ್ಬನ್ ಅಂಡ್ ಕಂಪೌಂಡ್ಸ್ ಆಗಿರ್ಬೋದು ಅಥವಾ periodic classification, ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. This is not the right time to explain that. Okay, so I hope the very first lesson was clear to you all. Thank you so much for staying here. So thank you so much. Thank you, Navya from Mangalore. Thank you for saying that this is a wonderful session. Veena, you're saying correct, as it is a duty of government to support all the language. Very true, very true. Yes. So Vaishnavi ma'am, thank you so much for watching the live. Veena, thank you. Take care of yourself. Thank you. You too. Chandrasekhar, bye. Next time I'll meet you. Sharan Gowda, I guess your name is Manoj. Bye. Nirmala, thank you so much for watching. Bye, Nirmala. So anything else, you can continue with the video. Do comment there in the chat box.